ಅದೆಲ್ಲ ಆಯ್ತು. ಈಗ ಬ್ರಹ್ಮನ ಒಂದು ದಿನ 8-6-4 ಬರ್ದು ಮುಂದೆ 7 ಪೂಜೆ 864 ಕೋಟಿ. ಬ್ರಹ್ಮನ ಒಂದು ದಿನ. ಬ್ರಹ್ಮನ ಒಂದು ವರ್ಷ ಅಂದ್ರೆ ಗುಣಿಲೆ 360 ಮಾಡ್ಬೇಕು. ಬ್ರಹ್ಮ ವರ್ಷ. ಅದಕ್ಕ 3-1-1-0-4 ಬರೆದು ಮುಂದ 7 ಪೂಜೆ. ಅದಕ್ಕೆ 3,11,040 ಕೋಟಿ ವರ್ಷ ಅಂತ ಇನ್ನೇನೋ ಅಂದೀವಿ. ಮುಂದೆ ಬ್ರಹ್ಮನ ಒಂದು ವರ್ಷ ಆಯ್ತಾದ್ಮೇಲೆ ಬ್ರಹ್ಮನ ಒಂದು ಆಯುಷ್ಯ ಅಂದ್ರೆ ಇಡೀ ಬ್ರಹ್ಮಾಂಡದ ಆಯುಷ್ಯ, ಈ ಬ್ರಹ್ಮಾಂಡದ ಆಯುಷ್ಯ, ಬ್ರಹ್ಮನ ಆಯುಷ್ಯ ಎಲ್ಲ ಒಂದೇ. ಅದು ಏನಾಯ್ತಪ್ಪ ಅಂದ್ರೆ ಇಂಟು 100 ಮಾಡಿದ್ರೆ ಮತ್ತ 7 ಪೂಜೆ ಬದಲು 9 ಪೂಜೆ, ಇನ್ನೊಂದು 2 ಪೂಜೆ. ಬ್ರಹ್ಮನ ಒಂದು ಆಯುಷ್ಯ, ಬ್ರಹ್ಮಾಂಡದ ಆಯುಷ್ಯ ಅವೆಲ್ಲ ಒಂದೇ. ಇದಕ್ಕ ಬ್ರಹ್ಮಾಂಡದ ಆಯುಷ್ಯ ಎಷ್ಟದಪ್ಪ ಅಂದ್ರ ಇದು ಹೆಂಗ್ ಹೇಳ್ಬೇಕಂದ್ರ 311 ಟ್ರಿಲಿಯನ್ 311 ಟ್ರಿಲಿಯನ್ 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 ಕಾಮ 40 ಬಿಲಿಯನ್ ಇಯರ್ಸ್. 311 ಟ್ರಿಲಿಯನ್ ಅಂಡ್ 40 ಬಿಲಿಯನ್ ಇಯರ್ಸ್ ಈ ಬ್ರಹ್ಮಾಂಡದ ಆಯುಷ್ಯ ಅಥವಾ ಬ್ರಹ್ಮನ ಆಯುಷ್ಯ. ಇಲ್ಲ ಅದರದ ಎಕ್ಸ್ಟೆನ್ಷನ್ ಪಾರ್ಟ್ ಹೇಳಕತ್ತೀನಿ. ಈಗ ನಿಮಗ ಈಗ 1 ಲಕ್ಷ ಕೋಟಿ ತನ ಅಷ್ಟೇ ಗೊತ್ತದ, ಮುಂದೆ ಬಿಲಿಯನ್ ಟ್ರಿಲಿಯನ್ ಗೊತ್ತಿಲ್ಲಲ್ಲ. ಈಗ 1 ಬಿಲಿಯನ್ ಅಂದ್ರೆ ಎಷ್ಟಪ್ಪ, 1 ಮಿಲಿಯನ್ ಅಂದ್ರೆ ಎಷ್ಟು, 1 ಟ್ರಿಲಿಯನ್ ಅಂದ್ರೆ ಎಷ್ಟು, ಇದನ್ನ ಸರಿಯಾಗಿ ತಿಳ್ಕೋಬೇಕು. 1 ಮಿಲಿಯನ್ ಅಂತಂದ್ರ 10 ಲಕ್ಷ. ಬರ್ಕೋರಿ, ಆರಾಮ್ ಬರ್ಕೊಳ್ರಿ. ಯಾಕಂದ್ರೆ ಈಗಿಂದ ಪ್ರೆಸೆಂಟ್ ಜನರ ಲ್ಯಾಂಗ್ವೇಜಿಗೆ ಮ್ಯಾಚ್ ಆಗ್ಬೇಕು ನಮ್ದು. 1 ಲಕ್ಷ ಅಂದ್ರೆ 5 ಪೂಜೆ, 1 ಮುಂದೆ 5 ಪೂಜೆ. 1 ಮಿಲಿಯನ್ ಅಂದ್ರೆ 10 ಲಕ್ಷ. 1 ಮಿಲಿಯನ್ 1 ಲಕ್ಷ ಅಂತಂದ್ರೆ 1 ಮುಂದೆ 5 ಪೂಜೆ ಬರ್ಕೊಡ್ರಿ. 1 ಲಕ್ಷ ಈಕ್ವಲ್ ಟು 1 ಮುಂದೆ 5 ಪೂಜೆ ಬರ್ಕೊಳ್ರಿ. ಇದು 1 ಲಕ್ಷ ಅಂತೂ ಗೊತ್ತದ ನಿಮ್ಗೆ. 1,80,000 90,000 1 ಲಕ್ಷ ಈಗ ರೊಕ್ಕ ಎಣಸಾಗ ಅದೆಲ್ಲ ನಿಮ್ಗೆ ಐಡಿಯಾ ಬಂತ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮಿಲಿಯನ್ ಅಂತಂದ್ರೇನು 10 ಲ್ಯಾಕ್ಸ್ ಅಂದ್ರೆ 1 0 ಹೆಚ್ಚು ಮಾಡ್ಬೇಕು. 1 ಮಿಲಿಯನ್ ಈಜಿಕ್ಕು 10 ಲ್ಯಾಕ್ಸ್ 10 ಲಕ್ಷ ಅಂದ್ರೆ 1 ಮಿಲಿಯನ್. ಮುಂದೆ 1 ಬಿಲಿಯನ್ ಅಂತಂದ್ರೆ 100 ಕ್ರೋರ್ಸ್. 1 ಬಿಲಿಯನ್ ಅಂತಂದ್ರೆ 100 ಕೋಟಿ. 1 ಬಿಲಿಯನ್ ಈಕ್ವಲ್ ಟು 100 ಕ್ರೋರ್ಸ್. ಕೋಟಿ ಅಂದ್ರೆ 7 ಅದಲ್ಲ, ಅದ್ರ ಮುಂದೆ ಇನ್ನ 2 0, 9 0. 1 ಮುಂದೆ 9 0, 100 ಕ್ರೋರ್ಸ್. 7 0 ಕೊಟ್ರೆ 1 ಕೋಟಿ, 2 0 ಹೆಚ್ಚಿಗೆ ಮಾಡಿದ್ರೆ ಅಂದ್ರೆ 100 ಕ್ರೋರ್ಸ್ ಈಕ್ವಲ್ ಟು 1 ಬಿಲಿಯನ್. ಮುಂದೆ ಟ್ರಿಲಿಯನ್ ಅಂತಂದ್ರೆ 1 ಟ್ರಿಲಿಯನ್ ಅಂತಂದ್ರೆ 1 ಲ್ಯಾಕ್ ಕ್ರೋರ್ಸ್ ಕೋಟಿ. ಟ್ರಿಲಿಯನ್ 1 ಲಕ್ಷ ಕೋಟಿ. ಒಂದು ಲಕ್ಷ ಅಂದ್ರೆ 5 ಬರೀತಿರಿಲ್ಲ, 1 2 3 4 5. 1 ಲಕ್ಷ ಅಂತಂದ್ರ 5 ಪೂಜೆ. ಅದ್ರ ಮುಂದೆ 7 ಪೂಜೆ ಕೊಟ್ರಿ ಅಂತಂದ್ರೆ
1 ಕೋಟಿ 5, 7, 12 ಪೂಜೆ ಬರ್ತಾವ. 1 ಲಕ್ಷ ಅಂತಂದ್ರೆ 5 ಪೂಜೆ, 1 ಕೋಟಿ ಅಂದ್ರೆ 7 ಪೂಜೆ. ಇವು 5 ಪ್ಲಸ್ ಅವು 7 ಕೂಡಿದ್ರೆ 12 ಜೀರೋ. ಈ 1 ಟ್ರಿಲಿಯನ್ ಅಂತಂದ್ರ 1 ಲಕ್ಷ ಕೋಟಿ ಅಥವಾ 12 ಶೂನ್ಯಗಳು, 1 ಮುಂದೆ 12 ಶೂನ್ಯಗಳು. 1 ಮಿಲಿಯನ್ ಅಂತಂದ್ರ 10 ಲಕ್ಷ ಅಥವಾ 1 ಮುಂದೆ 6 ಶೂನ್ಯಗಳು. 1 ಬಿಲಿಯನ್ ಅಂತಂದ್ರೆ 100 ಕೋಟಿ ಅಂದ್ರೆ 9 ಶೂನ್ಯಗಳು 1 ಮುಂದೆ. 1 ಲಕ್ಷ ಅಂತಂದ್ರೆ 1 ಮುಂದೆ 5 ಜೀರೋಗಳು. ಇದನ್ನ ತಿಳ್ಕೊಂಡ ಮೇಲೆ ಈಗ ನಿಮಗ 300 ಟ್ರಿಲಿಯನ್ಸ್ ಅಂತಂದ್ರೆ 311 ಟ್ರಿಲಿಯನ್ಸ್ ಅಂತಂದ್ರೆ ಏನಾಯ್ತು? 311 ಆದ್ಮೇಲೆ ಮುಂದೆ 12 ಡಿಜಿಟ್ ಅದಾವ. 311 ಟ್ರಿಲಿಯನ್ಸ್ ಅಂಡ್ 40 ಬಿಲಿಯನ್. ಇಷ್ಟಾದ್ಮೇಲೆ ಮುಂದೆ 12 ಜೀರೋ ಅದು. 1, 2, 3, 4, 5, 6, 7, 8, 9, 10 ಹಿಂಗದನ್ನು. 311 ಆದ್ಮೇಲೆ 311 ಟ್ರಿಲಿಯನ್ ಅಂದ್ಮೇಲೆ 311 ಲಿಂತ ಮುಂದೆ ಏಸದವ ನೋಡ್ರಿ ಅಕ್ಷರಗಳು, ಅಂಕಿಗಳು, ಜೀರೋ ಹಿಡ್ಕೊಂಡು 1, 2, 3, 4, 5, 6, 7, 8, 9, 10, 11, 12 ಅವಿಲ್ಲ. 311 ಮುಂದ 040 ಹಿಡಿದು ಮುಂದಿನ ಅವೆಲ್ಲ ಹಿಡಿದ್ರೆ 12 ಜೀರೋ ಅದಾವ. ಅಂದ್ರೆ 311 ಟ್ರಿಲಿಯನ್. ಮುಂದ 40 ಬಿಲಿಯನ್ಸ್ ಅಂತಂದ್ರ ಅದ್ರ ಮುಂದ 9 ಜೀರೋ. 1, 2, 3, 4, 5, 6, 7, 8, 9 ಅಂದ್ರೆ 40 ಮುಂದೆ 9 ಜೀರೋ ಅದಾವ. 40 ಮುಂದೆ 4 ಜೀರೋ ಆದ್ಮೇಲೆ 9. ಅದಕ್ಕೆ 311 ಟ್ರಿಲಿಯನ್ಸ್ 40 ಬಿಲಿಯನ್ ಇಯರ್ಸ್. ಅಯ್ಯಯ್ಯ, ದೊಡ್ಡ ಲೆಕ್ಕ. ಈಟೆಲ್ಲ ಲೆಕ್ಕ ಯಾರು ಇಟ್ಕೋತಾರ ಅಂತೇಳಿ ಬ್ರಹ್ಮಕುಮಾರಿ ಅವ್ರು ಏನ್ ಮಾಡ್ಯಾರ, ಆಟೆ 12 ವರ್ಷಕ್ಕೆ ಒಂದು ಏನೋ ಮಾಡ್ಯಾರ. ಅವ್ರು ಸಣ್ಣದ್ ಮಾಡ್ಕೊಂಡ್ರು ಸ್ಕೇಲ್. ನಾಳೆ 37ನೇ ಇಸ್ವಿಗೆ ಎಲ್ಲ ಬ್ರಹ್ಮಾಂಡ ಪ್ರಳಯ ಆಗ್ತದೆ ಅಂತ ಹೇಳ್ಬಿಟ್ಟಾರ. ಎಲ್ಲರಿಗೆ ಹಂಗೆ ಹೇಳಕತ್ತಾರ ಅವ್ರು. ಈ ಸ್ಕೇಲ್ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ಎಲ್ಲ ಆಲ್ಮೋಸ್ಟ್ ಬಹಳ ಮಂದಿ ಗೊತ್ತಿಲ್ಲ. ಬ್ರಹ್ಮನ ಆಯುಷ್ಯ ಇಷ್ಟ ಏನ್ರಿ? ಬ್ರಹ್ಮನ ಆಯುಷ್ಯ ಅಂತಂದ್ರೆ ಚತುರ್ಮುಖ ಬ್ರಹ್ಮ, ಸೃಷ್ಟಿಕರ್ತ ಬ್ರಹ್ಮನಲ್ಲ, ಅವನ ಆಯುಷ್ಯ. ಶುದ್ಧ ಬ್ರಹ್ಮಂದಲ್ಲ. ಶುದ್ಧ ಬ್ರಹ್ಮ ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ. ಸೃಷ್ಟಿಕರ್ತ ಬ್ರಹ್ಮ. ರೀ, ಶುದ್ಧ ಬ್ರಹ್ಮಂದಲ್ಲ. ಶುದ್ಧ ಬ್ರಹ್ಮ ಅವ ಪರ್ಮನೆಂಟ್ ಅವ. ಇದು ಜಗತ್ತು ಸೃಷ್ಟಿ ಆದಾಗ ಸೃಷ್ಟಿ ಮಾಡುವ ಚತುರ್ಮುಖ ಬ್ರಹ್ಮ. ಮತ್ತ ಅದು ಸೃಷ್ಟಿದ ಆಯುಷ್ಯ ಮುಗಿತು, ಬ್ರಹ್ಮನ ಆಯುಷ್ಯ ಮುಗಿತು ಅಂದ್ರೆ ಜಗತ್ನ ಹೋಗ್ಬಿಡ್ತು. ಈಶ್ವರ ಅಂದ್ರೂ ಈಶ್ವರನು ಅವನೇ. ಮತ್ತೆ ಸೃಷ್ಟಿಕರ್ತ ಬ್ರಹ್ಮ, ಅವನು ಸೃಷ್ಟಿನೇ ಮಾಡ್ತಾನ. ಇಲ್ಲ, ಸೃಷ್ಟಿ ಮಾಡುವ ತತ್ವಕ್ಕ ಕೆಲವೊಬ್ರು ಈಶ್ವರ ಅಂತಾರ, ಕೆಲವೊಬ್ರು ಬ್ರಹ್ಮ ಅಂತಾರ ಅಷ್ಟೇ. ಮತ್ತ 12ನೇ ಶತಮಾನದಾಗ ಬಸವಣ್ಣವರೇ ಎಲ್ಲ ಸೃಷ್ಟಿಕರ್ತ ಅಂತೇಳಿ ಹೇಳ್ಯಾರ ವಚನಗಳದಾಗ. ಎಲ್ಲ ನಾಗಲೋಕ, ದೇವಲೋಕ ಎಲ್ಲದಕ್ಕೂ ನೀನೇ ಸೃಷ್ಟಿಕರ್ತ ಬಸವಣ್ಣ ಅಂತ ಹೇಳ್ಯಾರ. ಅಂದ್ರ ಇಡೀ ಬ್ರಹ್ಮಾಂಡಕ್ಕೆ ಒಡೆಯರು. ಎಷ್ಟಿದ್ರು ಬ್ರಹ್ಮಾಂಡ ಇರತ್ತಾನೇನೇ ಇಲ್ಲ. ಬ್ರಹ್ಮಾಂಡ ಆದ್ಮೇಲೆ ಎದ್ರ ಒಡೆಯರ್ ಇರ್ತಾರ. ಈಗ ಹೋಟೆಲ್ಗೆ ಮ್ಯಾನೇಜರ್ ಅಪಾಯಿಂಟ್ಮೆಂಟ್ ಮಾಡಿದ್ಮೇಲೆ, ಹೋಟೆಲ್ ಕಿತ್ತೋಗಿದ್ಮೇಲೆ ಅಲ್ಲಿ ಮ್ಯಾನೇಜರ್ ಏನ್ ಕೆಲಸ? ಕಾಲೇಜ್ ಬಂದಾಯ್ತಂದ್ರೆ ಪ್ರಿನ್ಸಿಪಲ್ ಏನ್ ಕೆಲಸ? ಹಂಗಿದು. ಇದು ತಿಳ್ಕೋಬೇಕು. ಇದು ತಿಳ್ಕೊಂಡ್ಮೇಲೆ ಇನ್ನು ಮುಂದಿನ ಒಂದು ಏನಪ್ಪಾ ಅಂದ್ರೆ, ನಿಮ್ಗ ಟೆಕ್ನಿಕಲ್ ಆಗಿ ಈಗಿನ ಮಕ್ಕಳಿಗೆ ಅದು ತಿಳಿಸ್ಬೇಕಾದ್ರೆಲ್ಲ ಅವರೆಲ್ಲ ಕಂಪ್ಯೂಟರು, ಲ್ಯಾಪ್ಟಾಪ್ನೊಳಗ ಹಿಂಗ ಬಿಲಿಯನ್ ಟ್ರಿಲಿಯನ್ದಾಗ ಮಾತಾಡ್ತಾರ ಅವ್ರು. ಹಿಂಗಾಗಿ ಅವರಿಗೆ ಈ ಲ್ಯಾಂಗ್ವೇಜ್ ಮ್ಯಾಚ್ ಆಗ್ಬೇಕು. ಈ ಬ್ರಹ್ಮಾಂಡದ ಆಯುಷ್ಯ ಎಷ್ಟು ಅಂತೇಳಿ ಕೇಳಿದ್ರೆ ಆಧಾರ ಸಮೇತವಾಗಿ ಹೇಳಕ್ ಬರೋಂಥದ್ದು ನಮ್ಮ ಹತ್ರ ಇದೆಲ್ಲ ವ್ಯವಸ್ಥೆ ಅದ.
ಇದಕ್ಕೇನು ಆಧಾರ ಅಂದ್ರೆ ಶ್ರೀಮದ್ ಭಾಗವತ ಪುರಾಣನೇ ನಮ್ಗೆ ಆಧಾರ. ಇದಾದ್ಮೇಲೆ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಭಾಗವತದ ಸಂಕ್ಷಿಪ್ತ ಪರಿಚಯದ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದು ಸಣ್ಣ ಬುಕ್ ಭಾಗವತದ ಆದ, ಯಾರಿಗಾರ ಬೇಕಿದ್ರೆ ಪೋಸ್ಟ್ ಮಾಡ್ತೀನಿ. ನಾನು ಇಲ್ಲದಾಗ ಸಹಿತ ನೀವು ಭಾಗವತ ಓದಿ ಹೇಳಕ್ ಬರಂಗ ಯಾರೇ ಆ ಕೆಲಸ ಮಾಡ್ತಿದ್ರಿ ಅಂದ್ರೆ ಭಾಗವತ ಬುಕ್ ನಿಮಗೆ ಪೋಸ್ಟಿಗೆ ಕಳಿಸ್ಕೊಟ್ಬಿಡ್ತೀವಿ. ತಗೊಂಡು ಓದ್ರಿ, ಧನ್ಯ ಆಗಿಬಿಡ್ತೀರಿ. ಮತ್ತೆ ನನ್ನ ಹತ್ರ ಇರೋದು ಭಾರಿ ಡಿಟೇಲ್ ಬುಕ್ ಅದ, ಅದನ್ನು ನಾನು ಶಾರ್ಟ್ ಮಾಡಿ ಹೆಂಗೋ ಪ್ರಯತ್ನ ಮಾಡಿ ನಿಮ್ಮ ತಲೆಗೆ ತೋರಿಸ್ಲಕ್ ಮಾಡ್ಲಕತ್ತೀನಿ. ಅದು ಬಹಳ ದೊಡ್ಡದು. ನಾವು ಉಸಿರು ಹೋದ ಮೇಲೂ ಅದು ಭಾಗವತ ಹಂಗೆ ಉಳಿತದ, ಅಷ್ಟು ದೊಡ್ಡ ಗ್ರಂಥ. ಆದ್ರೆ ಅದಕ್ಕೂ ಪ್ರಯತ್ನ ಮಾಡಬೇಕು. ಗೂಳಿಗಪ್ಪೆ ಗೂಳಿಗಪ್ಪೆ ಅಂತ ಕೇಳಿರೋದು. ಗೂಳಿಗಪ್ಪೆ ಅಂದ್ರೆ ದೊಡ್ಡ ಕಪ್ಪೆ ಅಂತ. ಗೂಳಿಗಪ್ಪೆ ಅಂದ್ರೆ ದೊಡ್ಡ ಕಪ್ಪಿ, ಮತ್ತೇನಿಲ್ಲ. ಏನ್ ಮಾಡ್ಯಾರ, ಹಾವ ಕಪ್ಪಿಗೆ ತಿಂತದಲ್ಲ, ತನ್ನ ಕೆಪಾಸಿಟಿ ನೋಡಿ ಯಾವ ಸೈಜಿನ ಕಪ್ಪಿ ತಿನ್ಬೇಕು ತಿನ್ನೋದು ಬಿಟ್ಟು ಗೂಳಿಗಪ್ಪೆ ಹಿಡಿದು ಬಿಟ್ಟದ. ಗೂಳಿಗಪ್ಪೆ ಹಿಡಿದು ಅದರ ಬಾಯಿ ಒಳಗೆ ಗೂಳಿಗಪ್ಪೆ ಹಿಡ್ಕೊಂಡು ಕೂತ್ಬಿಟ್ಟದ. ಈಗ ಅದು ನುಂಗ್ಲಕ್ ಆಗಲ್ದು. ಹಾವಿಗೆ ಅಷ್ಟು ದೊಡ್ಡ ಕಪ್ಪಿ ನುಂಗ್ಲಕ್ ಆಗಲ್ದು, ಅದ್ರ ಬಾಯಿ ಅಷ್ಟು ದೊಡ್ಡದಿಲ್ಲ. ಅದ್ರ ಒಂದು ಭಾಗ ಹಿಡ್ಕೊಂಡು ಕೂತ್ಬಿಟ್ಟದ. ಅದು ಕಪ್ಪಿ ಅಂತದ. ನುಂಗುತ್ತಿದ್ರೆ ಜಲ್ದಿ ನುಂಗರೆ ನುಂಗು, ಇಲ್ಲ ನನ್ನ ಪಾಡಿಗೆ ನನಗೆ ಬಿಟ್ಟರೆ ಬಿಡು. ಆ ಕಡೆ ನುಂಗೋದು ಇಲ್ಲ, ಈ ಕಡೆ ಬಿಡೋದು ಇಲ್ಲ, ಸುಮ್ನೆ ಹಿಡ್ಕೊಂಡು ಕೂತಿದಲ್ಲ ನನಗ ಅಂತ ಕಪ್ಪೆ ಅಂತ. ಹಂಗ ಇದು ಭಾಗವತ ಹೆಂಗದ ಅಂದ್ರೆ ಇದು ಒಂದು ಗೂಳಿಗಪ್ಪೆ ಇದ್ದಂಗೆ ನಮಗ. ಅದನ್ನ ಒಂದೇ ವಾರದಾಗ ಹೇಳ್ಯಾರ ಮೊದಲಿನ ಕಾಲದಾಗ. ಅವರೆಲ್ಲರೂ ಸಂತರು ಋಷಿ ಮುನಿಗಳೆಲ್ಲ ಒಂದು ವಾರದ್ದು ಪೋರ್ಷನ್ ಅಷ್ಟೇ, ಒಂದೇ ವಾರದಾಗ ಮೋಕ್ಷ ಆಗಿ ಹೋಗ್ಬಿಡ್ತದ. ಅಂತ ಒಂದು ಸಾಹಿತ್ಯವನ್ನ ಪ್ರಾಣ ಹೋಗ ತನಕನೂ ಮುಗಿಲಾರ್ದಂತ ಒಂದು ದೊಡ್ಡ ಸಾಹಿತ್ಯ ಸೃಷ್ಟಿ ಮಾಡ್ಯಾರ ವ್ಯಾಸ ಮಹರ್ಷಿಗಳ ಪುರಾಣ. ಅದು ಬಹಳ ಒಂದು ಅದ್ಭುತವಾದಂತ ಕೆಲಸ ಮಾಡ್ಯಾರ. ಅದಕ್ಕೆ ನಾವು ಗೂಳಿಗಪ್ಪೆ ಹಿಡ್ಕೊಂಡಂತ ಒಂದು ಹಾವು ಇದ್ದಂಗ. ಇದಕ್ಕ 30-35 ವರ್ಷದ ಒಳಗ ರಾಮಾಯಣ ಮುಗಿಸಬೇಕು ಅಂತ ಹೇಳ್ಯಾರ. ಆ ರಾಮಾಯಣ 30 ವರ್ಷದಾಗ ಮುಗಿಸಿದ ಮೇಲೆ ಮಹಾಭಾರತ ಒಂದು 55-60 ವರ್ಷನಾಗ ಮುಗಿಸ್ಬೇಕಂತ ಹೇಳ್ಯಾರ. 60 ವರ್ಷದಾಗ ರಾಮಾಯಣ ಮಹಾಭಾರತ ಅವು ನಮ್ಮ ಮನ್ಯಾಗ ಈ ಕಡೆ ವಚನ ಸಾಹಿತ್ಯನೂ ಕುಂದಿರ್ಸಿ ಚಂದ ಹೇಳೋರಿಲ್ಲ, ನಂದ ಸಿದ್ಧಾಂತ ಶಿಖಾಮಣಿ ಕುಂತ ಹೇಳೋರಿಲ್ಲ, ಹಿಂದೆ ಗುರುಗಳು ಯಾರು ಇಡೀ ಊರೆಲ್ಲ ಬಾಯಿ ತರ್ಕೊಂಡು ತಿರುಗಾಡಿದ್ರು ಒಬ್ಬರು ಕುಂದಿರ್ಸಿ ಚಂದ ಕಲ್ಸೋರಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಒಂಥರ ಅನಾಥರಿದ್ದಂಗ. ಈಗ ಏನ್ ಮಾಡ್ಬೇಕು, ಹೆಂಗೋ ಒಂದು ಸಂಸ್ಕೃತಿ ಸಂಸ್ಕಾರದ ದಾರಿ ಹೆಂಗೆಂಗೋ ಹಿಡ್ಕೊಂಡು ಇಲ್ತನ ಬಂದೀವಿ. ಈಗ ಅವ್ರೇನ್ ಹೇಳ್ತಾರ, ಕೊನೆಗೆ 60-65 ವಯಸ್ಸು ಆದ್ಮೇಲೆ ನೀವು ರಾಮಾಯಣ ಮಹಾಭಾರತ ಎರಡೂ ಓದಿರ್ಲಿ ಅಂತಂದ್ರು ಪರವಾಗಿಲ್ಲ, ಸಾಯ ತನಕ ಭಾಗವತ ಓದ್ರಿ ಅಂತ ಹೇಳ್ಯಾರ. ನಾವು ಎಲ್ಲಿ ತನಕ ಭಾಗವತ ಓದ್ತೀವಿ ಅಲ್ಲಿ ತನಕ ಸಾವು ನಮ್ಮ ಸಮೀಪ ಬರಲ್ಲ. ಯಾಕಂದ್ರೆ ಅದು ಅಮರತ್ವದ ಗ್ರಂಥಗಳವೆಲ್ಲ. ನಾವು ಆನಂದವಾಗಿ ಇರ್ತೀವಿ, ನಮ್ಮ ಜೀವನ ಹಿಂಗೆ ಮುಂದುವರಿತಿರ್ತದೆ. ಎಲ್ಲಿ ತನಕ ಸೈಕಲ್ ಮೇಲೆ ಕೂತ್ ಪೈಡಲ್ ಹೊಡಿತಿರ್ತೀವಿ, ಸೈಕಲ್ ಮೇಲೆ ಕೂತ್ ಪೈಡಲ್ ಹೊಡೆ ತೆಳಗಿಳಿಯಲಕ್ಕೆ ಸಾಧ್ಯನೇ ಇಲ್ಲ. ಪೈಡಲ್ ಹೊಡೆಯೋದು ನಿಂತರ ತೆಳಗಿಳಿಬೇಕಾಗ್ತದೆ. ಹಂಗೆ ನಾವು ಸತ್ಸಂಗ ನಿರಂತರವಾಗಿ ಮಾಡೋರಿಗೆ ಆ ಮರಣ ನಮ್ಮ ಸಮೀಪಕ್ಕೆ ಬರಲ್ಲ. ಅದು ಬಂದರೂ ಸಹಿತ ಅದ್ರ ಬಗ್ಗೆ ನಮಗೇನು ಕಾಳಜಿ ಅನ್ನೋದು ಭಯ ಅನ್ನೋದು ಏನೇನು ಇಲ್ಲ. ಬಾಲ್ಯ ಹೋಗ್ಯದಂತೇಳಿ ಏನು ದುಃಖ ಪಡ್ಲಕತ್ತೀವಿ ಅಂದ್ರೆ, ಬಾಲ್ಯ ಹೋಗಿ ಯೌವನ ಬಂದದಂತೇಳಿ ಏನು ಅಳಕತ್ತೀವ? ಮತ್ತೆ ಯೌವನ ಹೋಗಿ ಮುದುಕರಾಗಿವಿ ಅಂತೇಳ್ಯಾರ ಏನು ಅಳದವ? ಮತ್ತು ಮುದುಕರಾದ್ಮೇಲೆ ಅದು ಶರೀರ ಹಳಿ ಶರೀರ ತೆಗೆದು ಮತ್ತೆ ಹೊಸ ಶರೀರ ಪಡ್ಕೊಳ್ಳೋಂತ ಒಂದು ಪ್ರಕ್ರಿಯೆಗೆ ಮರಣ ಅಂತಾರೆ. ಮತ್ತಿನ್ನೇನಿಲ್ಲ.
ಹಳಿ ಅಂಗಿ ಕಳಿಸ್ತೀರೇನು? ಯಾವರೆ ಹಳಿ ಸೀರೆ ಅವು ಹೆಂಗ್ ಕೊಡ್ತೀರಿ ಭಾಂಡೆ ಮಾರವ್ರಿಗೆ? ತಗೋರಪ್ಪ ಇದು ಹಳಿ ಸೀರೆ ಉಟ್ಕೊಂಡು ಸಾಕಾಗ್ಯದ ಒಯ್ಯತ್ ಕೊಡ್ತಿರಲ್ಲ, ಹಂಗದ ಕೊಡ್ಲಕ್ ತಯಾರಾದವನಿಗೆ ಮರಣದ ಭಯ ಏನು? ಹಳಿ ಬಟ್ಟಿ ಒಯ್ಲಕ್ ಬಂದವ ಯಮಧರ್ಮ ಅಂದ್ರೆ ಏನು? ಹಳಿ ಬಟ್ಟಿ ಒಯ್ಲಕ್ ಬಂದ ನಾವು ಆಟೆ. ಯಮ ಅಂದ್ರೆ ಏನು? ಹಳಿ ಅಂಗಿ, ಹಳಿ ಸೀರೆ, ಹಳಿ ಪ್ಯಾಂಟ, ಏನಾರ ನಿಮ್ಮ ಮನೆ ಹಳಿ ಸಾಮಾನು ಇದ್ರೆ ಕೊಡ್ರಪ್ಪ ಅಂತ. ನಮ್ಮ ಮನೆಗ ಎಲ್ಲ ಓಸು ನನ್ನ ಶರೀರದಕ್ಕಿಂತ ಹಳಿ ಯಾವ ಇಲ್ಲೇ ಇಲ್ಲ. ನಮ್ಮ ಶರೀರನೇ ಹಳಿದದ, ಇದು ತಗೋರಪ್ಪ ಅಂತ ಕೊಡ್ಲಕ್ ತಯಾರಾಗಿ ಕೂತವನಿಗೆ ಯಮ ಬರ್ತಾನ? ಯಾವ್ದು ಅದ್ರದ್ದು ಬಂದ್ರು ಏನ್ ಪರಕಿಲ್ಲ, ಏನ್ ಐತಿ ಒಯ್ಯಪ್ಪ. ಹಿಂಗಾಗಿ ಈಗ ಏನ್ ಮಾಡ್ಬೇಕಾಗ್ಯದಪ್ಪ ಅಂತಂದ್ರೆ ಅದೇನೇ ಇರಲಿ, ಅದ್ರ ಬಗ್ಗೆ ನಾವು ವಿಚಾರ ಮಾಡ್ಲಿಕ್ಕೆ ಹೋಗಬಾರ್ದು. ನಮ್ಮ ಕೆಲಸ ನಾವು ಮಾಡಬೇಕು. ಇವತ್ತು ಕಲಿಬೇಕಾಗಿದ್ದೇನಪ್ಪ ಅಂದ್ರೆ ಮನ್ವಂತರ ಅನ್ನೋದು ಒಂದು ಶಬ್ದ ಕಲಿಬೇಕು. ಮನ್ವಂತರ ಏನದು? ಮನ್ವಂತರ ಅಂದ್ರೆ ಈ ಬ್ರಹ್ಮನ ಒಂದು ಹಗಲು ಅಂತದಲ್ಲ. ಬ್ರಹ್ಮನ ಒಂದು ಹಗಲು ಅಂದ್ರೆ ಏನದು? ಬ್ರಹ್ಮನ ಒಂದು ಹಗಲು ಅಂತಂದ್ರೆ ಏನ್ ಬರ್ಕೊಂಡಿರಿ? ವೆರಿ ಗುಡ್. 1000 ಚತುರ್ಯುಗ ಅಥವಾ ಒಂದು ಕಲ್ಪ. ಈಗ ಏನ್ ಮಾಡ್ರಿ, ಆ 1000 ಡಿವೈಡೆಡ್ ಬೈ 14 ಮಾಡ್ರಿ. 1000ಕ್ಕೆ 14 ಭಾಗಾಕಾರ ಮಾಡ್ರಿ. ಬರ್ಲಿಲ್ಲ ಲೆಕ್ಕ ಮಾಡ್ಕೊತ ಕುಂದಿರ್ಬೇಡ್ರಿ. 1000 ಡಿವೈಡೆಡ್ ಬೈ 14 ಅಂತ ಬರ್ದು ಮುಂದೆ ಈಕ್ವಲ್ ಟು ಹಾಕಿ 71.428 ಅಂತ ಬರ್ಕೊಳ್ರಿ. 0.428 1000 ಭಾಗಿಲೆ 14 ಅಂತೇಳಿ ಬರ್ದು ಅದರ ಉತ್ತರ 71. ಇದು 14 ಏನಪ್ಪಾ ಅಂದ್ರೆ 14 ಮನ್ವಂತರಗಳು. 14 ಮನ್ವಂತರಗಳು. 14 ನೀವು ಡಿವೈಡ್ ಮಾಡಿದ್ರಿ ಅಂತಂದ್ರ ಏನಾಗ್ತದ? 71 ಚತುರ್ಯುಗ. ಒಂದು ಸ್ಥೂಲವಾಗಿ ಅದ್ ಮ್ಯಾಲಿಂದ ಪಾಯಿಂಟ್ ಬಿಡ್ರಿ, 4 to 8 ಸ್ಥೂಲವಾಗಿ ಅಪ್ರಾಕ್ಸಿಮೇಟ್ಲಿ ಅಂದಂಗ. ಸ್ಥೂಲವಾಗಿ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಎಷ್ಟು? 71 ಚತುರ್ಯುಗ ಅಂದ್ರೆ ಒಂದು ಮನ್ವಂತರ. ಚತುರ್ಯುಗಗಳು ಅಂದ್ರೆ ಒಂದು ಮನ್ವಂತರ. ಒಂದು ಮನ್ವಂತರ. ಈಗ ಏನ್ ಮಾಡ್ಬೇಕು? ನಮ್ಮ ಜಗತ್ತ ಚಲೋ ಆದ, ಕೆಟ್ಟ ಆದ, ಸುಖವಾಗ್ಯದ, ದುಃಖ ಆದ, ದೇವತಾ ಪುರುಷರದರ, ರಾಕ್ಷಸ ತುಂಬರ, ಸುಳ್ಳ ಕಾಳ ಏನೇನ್ ಅದರ ಅಂತ ನಾವೇನ್ ಅಂತೀವಲ್ಲ, ಅದು ಎಲ್ಲದಕ್ಕೂ ಒಬ್ಬ ಮೂಲ ಪುರುಷ, ದೇವತಾ ಪುರುಷ ಅದಕ್ಕೆ ಜವಾಬ್ದಾರಿ ಅದಾನ. ನಾವು ನೀವು ಯಾರು ಅಲ್ಲ. ಅದಕ್ಕೆ 14 ಏನದವಲ್ಲ ಮನ್ವಂತರಗಳು. ಅದಕ್ಕೆ ಒಂದೊಂದು ಮನ್ವಂತರದಲ್ಲಿ ಒಬ್ಬೊಬ್ಬ ಪುಣ್ಯ ಪುರುಷ ಇಂದ್ರ ಪಟ್ಟಕ್ಕೆ ಬರುತ್ತಾನೆ. ಒಂದೊಂದು ಮನ್ವಂತರದಲ್ಲಿ ಒಬ್ಬೊಬ್ಬ ಪುಣ್ಯ ಪುರುಷ ಇಂದ್ರ ಪಟ್ಟಕ್ಕೆ ಬರುತ್ತಾನೆ. ಬ್ರಹ್ಮನ ಒಂದು ಪಟ್ಟ, ಬ್ರಹ್ಮ ಇಂದ್ರನ ಒಂದು ಪೋಸ್ಟ್ ಅದಲ್ರಿ, ಆ ಪಟ್ಟಕ್ಕೆ ಒಬ್ಬೊಬ್ಬ ಬರ್ತಾನ. ಹಂಗ ಆ ಬ್ರಹ್ಮನ ಒಂದು ಹಗಲಿನಲ್ಲಿ 14 ಮಂದಿ ಆಳ್ತಾರೆ ಈ ಜಗತ್ತನ್ನ. ಅದಕ್ಕ ಆ 14 ಮಂದಿ ಹೆಸರುಗಳು ಬರ್ಕೊಳ್ರಿ. ಸ್ವಯಂಭುವ ಮನು, ಸ್ವಯಂಭುವ ಮನು. ಮನು ಅಂದ್ರೆ ಮನುಷ್ಯ. ಮನು ಅಂತಂದ್ರೆ ಜ್ಞಾನ, ಮನು ಅಂತಂದ್ರೆ ಅರಿವು. ಈ ರೀತಿ ಜಗತ್ತು ನಡೆಸ್ಬೇಕಾದ್ರೆ ಈಗ ನೀವು ಮನುಷ್ಯನೇ ಇಲ್ಲಿ ನಡೆಸ್ಲಿಕ್ಕತ್ತನ ಇಲ್ಲ, ಎಲ್ಲ ಆನಿ, ಒಂಟಿ, ಹುಲಿ, ಸಿಂಹ, ದೇವಾದಿ ದೇವತೆಗಳಿಗೆಲ್ಲ ಕಟ್ಟಿ ಹಾಕ ಶಕ್ತಿ ಮಾಡ್ಲಕತ್ತನ ಇಲ್ಲ. ಬೆಕ್ಕದಂತ ದೇವರಿದ್ರು ತಾನು ಹೃದಯದೊಳಗೆ ಬಂಧಿಸ್ಲಕತ್ತನಲ್ಲ ಮನು. ತತ್ವ ಇದು. ಮನು ಅಂದ್ರೆ ಒಂದು ತತ್ವ.
ಅದಕ್ಕೆ ಸ್ವಯಂಭುವ ಮನು ಒಂದನೇದ್ದು ಸ್ವಯಂಭುವ. ಎರಡನೇದ್ದೇನು ಸ್ವಾರೋಚಿಷ. ಸ್ವಾರೋಚಿಷ ಮನು. ಚಿಷ ಚೀಷ ಸ್ವಾರೋಚೀಷ. ಸ್ವಯಂಭುವ ಮನು, ಸ್ವಾರೋಚೀಷ ಮನು. ಮೂರನೇದ್ದು ಉತ್ತಮ ಮನು. ಉತ್ತಮ ಮನು. ನಾಲ್ಕನೇದ್ದು ತಾಮಸ ಮನು. ಐದನೇದ್ದು ರೈವತ ಮನು. ಆರನೇದ್ದು ಚಾಕ್ಷುಷ ಮನು. ಚಾಕ್ಷುಷ. ಏಳನೇದ್ದು ವೈವಸ್ವತ ಮನು. ಎಂಟನೇದ್ದು ಸಾವರ್ಣಿ ಮನು. ಮತ್ತೆ ಒಂಬತ್ತನೇದ್ದು ದಕ್ಷ ಸಾವರ್ಣಿ ಮನು. ದಕ್ಷ. ಹತ್ತನೇದ್ದು ಬ್ರಹ್ಮ ಸಾವರ್ಣಿ ಮನು. ಹತ್ತಾಯ್ತಾ? 11ನೇದ್ದು ಧರ್ಮ ಸಾವರ್ಣಿ ಮನು. ಧರ್ಮ ಸಾವರ್ಣಿ ಮನು. 12ನೇದ್ದು ರುದ್ರ ಸಾವರ್ಣಿ ಮನು. 13ನೇದ್ದು ದೇವ ಸಾವರ್ಣಿ ಮನು. 14ನೇದ್ದು ಇಂದ್ರ ಸಾವರ್ಣಿ ಮನು. ಹದಿನಾಲ್ಕು ಮಂದಿ ಆಯ್ತಾರೆ. ಈಗ ಏನಪ್ಪಾ ಅಂದ್ರೆ ಇಷ್ಟು ತಿಳ್ಕೊಂಡಿವಿ. ಈಗ ನಮ್ಮ ಕ್ಯಾಲೆಂಡರ್ಗೆ ಮತ್ತ ಈ ಒಂದು ಹಿಂದೂ ಧರ್ಮದ ಪದ್ಧತಿ ಪ್ರಕಾರ ಇಷ್ಟೊಂದು ಮನ್ವಂತರಗಳು, ಬ್ರಹ್ಮನ ವರ್ಷ, ಚತುರ್ಯುಗ ಹಿಂಗೆಲ್ಲ ಹೇಳ್ತೀರಂದ್ರೆ ಈ ಕ್ಯಾಲೆಂಡರ್ಗೆ ನಾವು ಮ್ಯಾಚ್ ಮಾಡಬೇಕಲ್ಲ. ಹ್ಯಾಂಗ ಅಂತಂದ್ರೆ ಈಗ ಪ್ರಸ್ತುತ, ಈಗ ಪ್ರೆಸೆಂಟ್, ಈಗ ನಡೆದದ್ದು ಈ ಯುಗಾದಿ ಈ ಕಡೆ ಏನ್ ನಡೆದದಲ್ಲ ಅಂದ್ರೆ ಈ ಯುಗಾದಿಲಿ ಅಂತ ಮುಂದೆ ನಡೆದದ್ದು ಪ್ರಸ್ತುತ 6ನೇ ಮನ್ವಂತರ ಕಳೆದು 7ನೇ ಮನ್ವಂತರದಲ್ಲಿ ಅದೀವಿ. 7ನೇ ಮನ್ವಂತರ ಯಾವುದು? ವೈವಸ್ವತ ಮನ್ವಂತರ. ಆ ಕ್ಯಾಲೆಂಡರ್ನಾಗ ಎಲ್ಲಾರ ನೋಡ್ರಿ ವೈವಸ್ವತ ಅಂತ ಇರ್ತದ. ಅದು ವೈವಸ್ವತ ಎಷ್ಟು ಇರ್ತದ? 71 ವರ್ಷ ಇರ್ತದ. 71 ಚತುರ್ಯುಗ ಆಗತ್ತಂತ ಇರ್ತದ. ಚತುರ್ಯುಗ. ವೈವಸ್ವತ ಮನ್ವಂತರದಾಗ ಅದೀವಿ ನಾವೀಗ. ಕ್ಯಾಲೆಂಡರ್ ಪಂಚಾಂಗನಾಗ ಇರ್ತದ ನೋಡ್ರಿ ಮನ್ವಂತರ, ವೈವಸ್ವತ ಮನ್ವಂತರ.
ವೈವಸ್ವತ ಮನ್ವಂತರದೊಳಗ 71 ಚತುರ್ಯುಗ ಏನದವಲ್ಲ, 71ರಾಗ ನಾವೀಗ ಎಷ್ಟನೇ ಚತುರ್ಯುಗದಾಗ ಅದೀವಿ ಅಂತಂದ್ರೆ 28ನೇ ಚತುರ್ಯುಗದಾಗ ಅದೀವಿ. ಇಪ್ಪತ್ತೆಂಟನೇ ಚತುರ್ಯುಗ ಎಂತ ಚತುರ್ಯುಗ ಅಂದ್ರೆ ಕಲಿಯುಗದ ಚತುರ್ಯುಗ. 28ನೇ ಚತುರ್ಯುಗ ಅಂದ್ರೆ ಕಲಿಯುಗದ ಚತುರ್ಯುಗ. 5126ನೇ ವರ್ಷ ನಡೆಯುತ್ತಿದೆ. 5126ನೇ ವರ್ಷ ನಡೆಯುತ್ತಿದೆ. ಈ ಕಲಿಯುಗದ ಚತುರ್ಯುಗದಲ್ಲಿ ಈ ಒಂದು ಮನ್ವಂತರ, ವೈವಸ್ವತ ಮನ್ವಂತರ ಎಂತದಂದ್ರೆ 6ನೇ ಮನ್ವಂತರ ಕಾಲದ, ಈಗ 7ನೇ ಮನ್ವಂತರದಾಗ ಅದೀವಿ. ಈ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ಅಂದ್ರೆ ಕಲಿಯುಗದ ಚತುರ್ಯುಗ ಇದು. 28ನೇ ಚತುರ್ಯುಗ ಅಂದ್ರೆ ಎಷ್ಟು? 28ನೇ ಚತುರ್ಯುಗ ಅಂದ್ರೆ 5126ನೇ ವರ್ಷ ನಡೆಯುತ್ತಿದೆ. ನಿಮ್ಮ ಚತುರ್ಯುಗದ ಇದು ಕಲಿಯುಗದ ಪ್ರಮಾಣ ಎಷ್ಟದ? ಎಷ್ಟು ವರ್ಷದ ಕಲಿಯುಗದ್ದು? ಎಷ್ಟು ವರ್ಷದ? 4,32,000 ವರ್ಷದ. ಈಗ 4,32,000 ವರ್ಷದಾಗ ನಿಮ್ಮ ಕಲಿಯುಗದ ಎಷ್ಟನೇ ವರ್ಷ ಆಗ್ಯದ? 5,000 ವರ್ಷ ಆಗ್ಯದ. ಇನ್ನ ಕಲಿಯುಗ ಚಾಲುವಾಗಿ ಅಧರ್ಮದ ಯುಗ ಇದು. ಇನ್ನ 4,32,000 ವರ್ಷ ಅಧರ್ಮನೇ ಈ ಭೂಮಿ ಅನುಭವಿಸದ. ಆ 4,32,000 ವರ್ಷನಾಗ ಈಗ ಬರೀ 5,000 ವರ್ಷ ಅಂದ್ರೆ ಇನ್ನ ಟಚ್ ಆಗ್ಯದಷ್ಟೇ. ಟಚ್ ಆದ್ರೆ ಇಷ್ಟು ಎಲ್ಲರೂ ಗೋಳಾಡ್ಲಕತ್ತೀವಿ, ಜಗತ್ ಹಂಗಾಯ್ತು, ಜಗತ್ ಹಿಂಗ. ಇನ್ನ ಬಹಳ ಕೆಟ್ಟೋಗದ ಈ ಜಗತ್ ಕಲಿಯುಗ. ಎಲ್ಲ ಈ ಹೋಗಿ ಅಧರ್ಮ ಹೆಚ್ಚಾಗಿ ಧರ್ಮದ ಮಹತ್ವ ಗೊತ್ತಾಗಿ, ಕತ್ತಲೆ ಹೆಚ್ಚಾಗಿ ಬೆಳಕಿನ ಮಹತ್ವ ಗೊತ್ತಾಗಿ, ಬೆಳಕೆಲ್ಲದ ಧರ್ಮ ಎಲ್ಲದ ಹುಡುಕ್ಯಾಡಿ ಅದು ಸಿಕ್ಕರ ಹಿಡ್ಕೊಂಡು ಅದಕ್ಕೆ ಬೆಳೆಸ್ಬೇಕು, ಉಳಿಸ್ಬೇಕು ಅನ್ನೋಂಥದ್ದೊಂದು ಕಾಲ ಬರ್ತದ. ಈಗ ಅಧರ್ಮದ ಕಾಲದಲ್ಲಿ ಏನಾಗ್ತಾರಂದ್ರೆ ಮೂರ್ಖರು ಪಂಡಿತರಂತೆ ಮಾತನಾಡುತ್ತಾರೆ, ನಿಜವಾದ ಪಂಡಿತರು ಮೂಲೆ ಗುಂಪಾಗುತ್ತಾರೆ. ಮುಂದೆ ಮೂರ್ಖರು ಈ ಜಗತ್ತನ್ನ ನಡೆಸಿ ಎಲ್ಲ ಹಾಳು ಮಾಡಿದ ಮೇಲೆ ನಾವು ತಪ್ಪು ಮಾಡಿಬಿಟ್ಟೆವು, ನಾವು ಹಾಳಾಗ್ಲಕತ್ತೀವಿ, ಜಗತ್ತು ಹಾಳಾಗ್ಲಕತ್ತದ, ಧರ್ಮ ಎಲ್ಲದ, ನೀತಿ ಎಲ್ಲದ, ನ್ಯಾಯ ಎಲ್ಲದ ಅಂತ ಹುಡುಕಿ, ಬೆಳಕು ಹುಡುಕ್ತಿರಿಲ್ಲ ಕತ್ತಲ್ದಾಗಿದ್ದವ್ರು, ಹಾಂಗ್ ಹುಡುಕಂತದ್ದು ಒಂದು ಕಾಲ ಬರ್ತದೆ. ಇಷ್ಟು ತಿಳ್ಕೊಂಡ್ವಿ. ಇಷ್ಟು ತಿಳ್ಕೊಂಡ್ಮೇಲೆ ಇನ್ನೂ ಒಂದು ಸಣ್ಣ ಲೆಕ್ಕ ಮಾಡಿ. ಏನ್ ಮಾಡ್ಬೇಕು? ಏನಂದ್ರ 71 ಗುಣಿಲೆ 14. 71 ಗುಣಿಲೆ 14 ಅಂತಂದ್ರ ಈಕ್ವಲ್ ಟು 994 ಅಂತ ಬರ್ಕೊಳ್ರಿ. 71 ಗುಣಿಲೆ 14 ಅಂದ್ರೆ ಮನ್ವಂತರ. 71 ಅಂತೂ ಅಗಳೆ ಬಂದದಿಲ್ಲ ನಿಮಗ ಲೆಕ್ಕ. 1014 ಭಾಗ್ಯಕಾರ ಮಾಡಿದ್ರೆ 71 ಬಂದದ ಮನ್ವಂತರಗಳು. 71 ಗುಣಿಲೆ ನೀವು 14 ಮಾಡಿದ್ರೆ ಅಂದ್ರೆ 994 ಚತುರ್ಯುಗಗಳು. 994 ಚತುರ್ಯುಗಗಳದವಲ್ಲ. ಈಗ ಅಲ್ಲಿ ಎಷ್ಟದ? ಬ್ರಹ್ಮನ ಒಂದು ಆಗಲ್ಲ ಕಲ್ಪ ಅಂದ್ರೆ ಎಷ್ಟದ? ಇಲ್ಲ, 1000 ಚತುರ್ಯುಗಗಳು. 1000 ಚತುರ್ಯುಗಗಳಲ್ಲಿ ಏನಾಗ್ಯದ? ಈ ಮನುಗಳು ಇಷ್ಟು 71.14 ಈ ರೀತಿ ಒಬ್ಬೊಬ್ರು 71 ಚತುರ್ಯುಗಗಳ ಆಳ್ವಿಕೆ ಮಾಡ್ತಾರ. ಮಾಡಿದ್ರೆ ಎಷ್ಟಾಯ್ತು? 994 ಚತುರ್ಯುಗಗಳಾದವು. ಬ್ರಹ್ಮನ ಹಗಲು 1000. 1000 ಅಂದ್ರೆ ಏನಾಯ್ತು?
ಆ 994 1000ದಾಗ ಮೈನಸ್ ಮಾಡಿದ್ರ 6 ಚತುರ್ಯುಗಗಳು ಬರ್ತಾವ. ಹೌದಿಲ್ರಿ? ಡಿಫರೆನ್ಸ್ ಬರ್ಲಕತ್ತದಿಲ್ಲ ಇಲ್ಲಿ ಲೆಕ್ಕ. ಈ 6 ಚತುರ್ಯುಗಗಳಿಗೆ ಏನ್ ಮಾಡ್ಬೇಕು? ಇವ್ರು ಎಷ್ಟ್ ಮಂದಿ ಅದಾರಲ್ಲ, 14 ಮಂದಿ ಅದಾರಲ್ಲ, 14 ಭಾಗಕಾರ ಮಾಡ್ಬೇಕು. ಮತ್ತ 6 ಚತುರ್ಯುಗಗಳಿಗೆ 14 ಭಾಗಕಾರ ಮಾಡಿದ್ರ ಅದು ಎಷ್ಟು ಬರ್ತದಲ್ಲ, ಅದಕ್ಕೆ ಏನಂತಾರಂದ್ರ ಸಂಧಿ ಅಂತಾರ. ಸಂಧಿ ಕಾಲ. ಒಬ್ಬವ ಹೋಗಿ, ಈಗ ನೋಡ್ರಿ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ಮೇಲೆ ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಲ್ಲ. ಈಗ ಆಗ್ಬೇಕಂತಂದ್ಮೇಲೆ ಇನ್ನ ಶಿವಕುಮಾರ್ಗೆ ಆರ್ಡರ್ ಕೊಟ್ಟಿಲ್ಲ. ಅವ್ರಿಗೆ ರಾಜೀನಾಮೆ ಕೊಡುವಂತ ಆರ್ಡರ್ ಕೊಟ್ಟಾರ, ಅವ್ರು ಕೊಟ್ಬಿಟ್ರ ರಾಜೀನಾಮೆ. ಈಗ ಏನಾಯ್ತು? ಡಿ.ಕೆ. ಶಿವಕುಮಾರ್ಗ ನಾಳೆ ನಾಡ್ದ ಆರ್ಡರ್ ಕೊಡ್ಬೋದು. ಆ ಸಿದ್ದರಾಮಯ್ಯನ ಪಿರಿಯಡ್, ಡಿ.ಕೆ. ಶಿವಕುಮಾರ್ ಪಿರಿಯಡ್ ಮಧ್ಯದಲ್ಲಿ ಏನದಲ್ಲ, ಇದು ಸಂಧಿಕಾಲ. ಹಂಗ ಒಬ್ಬ ಮನು ಇನ್ನೊಬ್ಬ ಮನುವಿನ ಅಧಿಕಾರ ಚಾಲು ಆಗ್ತದ, ಒಬ್ಬ ಮನುವಿನ ಅಧಿಕಾರ ಮುಗಿತದ. ಆ ಮಧ್ಯದಲ್ಲಿ ಏನು 6 ಚತುರ್ಯುಗಗಳದವಲ್ಲ, ಆ 6 ಚತುರ್ಯುಗಗಳು 14 ಭಾಗದಲ್ಲಿ ಒಂದೊಂದು ಭಾಗ, ಆ 6 ಚತುರ್ಯುಗದ ಒಂದು ಭಾಗ, ಅಲ್ಲಿ ಮಧ್ಯದಲ್ಲಿ ಅದು ಸಂಧಿಕಾಲ ಅಂತರದಕ್ಕೆ. ಅದಕ್ಕೆಂಥದ್ದು? ಪ್ರಳಯ, ಖಂಡ ಪ್ರಳಯ ಸಂಧಿಕಾಲ. ಖಂಡ ಪ್ರಳಯ ಸಂಧಿಕಾಲ. ಒಬ್ಬಂದು ಮುಗಿಸ್ಕೊಂಡು ಹೋಗಾಗ ಇನ್ನೊಬ್ಬ ಬರ್ತಾನಲ್ಲ, ಅದಕ್ಕೆ ಖಂಡ ಪ್ರಳಯ ಸಂಧಿಕಾಲ ಅಂತ. ಅವನ ಅಧಿಕಾರ ಅವನಿಗೆ ತಿಳಿದಂಗೆ ಮಾಡ್ತಿರ್ತಾನ. ನೆಕ್ಸ್ಟ್ ಇವನ ಅಧಿಕಾರ ಬಂದ ಇವನಿಗೆ ತಿಳಿದಂಗೆ ಮಾಡ್ತಿರ್ತಾನ. ಮಧ್ಯದಲ್ಲಿ ಜನರಿಗೆ ಕನ್ಫ್ಯೂಸ್, ಮುಂದೆ ಹೆಂಗದೋ ಹಿಂದೆ ಹೆಂಗಿತ್ತು. ಇದಕ್ಕೇನಂತಾರ? ಖಂಡ ಪ್ರಳಯ ಸಂಧಿಕಾಲ. ಅಳ್ಳಕತ್ತಾರ ಇಲ್ಲ, ಈ ಸಿದ್ದರಾಮಯ್ಯ ಹೋಲಕತ್ತಾನ ಅಂತಂದ್ರೆ ಎಷ್ಟೋ ಮಂದಿ. ಮತ್ತ ಡಿ.ಕೆ. ಶಿವಕುಮಾರ್ ಬರ್ತಾನಂದ್ರೆ ನಗ್ಲಕತ್ತಾರ. ಅವನ ಅಭಿಮಾನಿಗಳು ನಗ್ತಿರ್ತಾರ, ಇವನ ಅಭಿಮಾನಿಗಳು ಅಳ್ತಿರ್ತಾರ. ಇದೆಲ್ಲ ಖಂಡ ಪ್ರಳಯ ಸಂಧಿಕಾಲ. ಅದಕ್ಕೆ ಆ 6 ಚತುರ್ಯುಗಗಳೇನದವ ಖಂಡ ಪ್ರಳಯ ಸಂಧಿಕಾಲ ಅಂತಾರ. ಅದಕ್ಕೆ ಚೇಂಜಸ್ ಆಗೋದು. ಇದು ಏನ್ ಕಲ್ಸಿನಪ್ಪ ಅಂತಂದ್ರೆ, ಬಹಳ ಕಷ್ಟಪಟ್ಟು ಅತ್ಯಂತ ಸಿಂಪಲ್ ಮಾಡಿ ಕಲ್ಸಿನಿ. ಇದ್ರ ಹಿಂದ ಇನ್ನ ಬಹಳ ದೊಡ್ಡ ಲೆಕ್ಕಾಚಾರ ಅದ. ಅದೆಲ್ಲ ಹೇಳ್ಬಿಟ್ರೆ ನಾಳೆ ಪಾಠ ಬಂದ್ ಮಾಡಿಬಿಟ್ರಿ, ಸಾಕಪ್ಪ ಅನಿಸ್ಬಿಡ್ತದೆ ನಿಮ್ಗೆ. ಅದಕ್ಕೆ ಇವ ಬ್ರಹ್ಮ 100 ವರ್ಷದಾಗ ಪರಕಾಲ ಅಂತಾರ. ಇದಕ್ಕೆ ಒಂದು 100 ವರ್ಷಕ್ಕ ಪರಕಾಲ ಅಂತಾರ. ಬ್ರಹ್ಮನ 100 ವರ್ಷಕ್ಕೆ. ಆ 100 ವರ್ಷದಾಗ 87 ವರ್ಷ ನಿದ್ದೆ ಮಾಡ್ತಾನಂತ. 87 ವರ್ಷ ನಿದ್ದೆ ಮಾಡ್ತಾನ. 12 ವರ್ಷ ಮಾತ್ರ ಸೃಷ್ಟಿ ಮಾಡ್ತಿರ್ತಾನ. ಹೆಂಗದ? ಲಯ ಪಾಲನ ಕಾಲ, ಸ್ಥಿತಿ ಪಾಲನ ಕಾಲ, ಇವೆಲ್ಲ ಕಥೆಗಳು ಹೇಳ್ಬೇಕಾದ್ರ ಬಹಳ ಕಥೆ ಅದದು. ಅದಕ್ಕ ಸೃಷ್ಟಿ ಸ್ಥಿತಿ ಏನದಲ್ಲ, ಈ ಸ್ಥಿತಿ ಪಾಲನ ಕಾಲದ ಪೈಕಿಯ 87 ವರ್ಷ ಅವ ನಿದ್ದೆ ಮಾಡಿದ. 100 ವರ್ಷನಾಗ 87 ವರ್ಷ ನಿದ್ದೆ ಮಾಡ್ತಾನಂತ ಅವ ಬ್ರಹ್ಮ. ಮಕ್ಕಳು ನಿದ್ದೆ ಮಾಡ್ತಿರ್ತಾನ. ಸೋಮ ಬಿದ್ದಿರೋದಪ್ಪ, ಆರಾಮಿರೋದು. ಅವಾಗ ಏನಾಯ್ತು? ವರ್ಷ ಹಿಂಗೆ ಬಿದ್ದಿವಲ್ಲ. ಬ್ರಹ್ಮನ 100 ವರ್ಷದ ಪೈಕಿ 87 ವರ್ಷ, ಕೋಟಿ ವರ್ಷ ಏನಂತಿರಲ್ಲ, ಆ ಕೋಟಿ ವರ್ಷ ಏನವು? ಮಾನವ ವರ್ಷಗಳು ನಮ್ಮ ಲೆಕ್ಕದ ಪ್ರಕಾರ. ಅವನಿಗೆ 87 ವರ್ಷ. ಅವನಿಗೆ ಈಗ ನೀವು ಕೋಟಿಗಟ್ಟಲೆ ಲೆಕ್ಕ ಮಾಡಿರಲ್ರಿ, ಬಿಲಿಯನ್ ಟ್ರಿಲಿಯನ್, ಅವೇನ ನಮ್ಮ ಆಯುಷ್ಯಕ್ಕೆ ಮ್ಯಾಚ್ ಮಾಡ್ಕೊಂಡು ಹೇಳಿದ್ವು ಅವು. ಮಾನವ ವರ್ಷಗಳು. ದೇವ ವರ್ಷ ಅಲ್ಲವು. ಅವನಿಗೆ 87 ವರ್ಷ. 87 ವರ್ಷ ಏನದ? ಸ್ಥಿತಿ ಪಾಲನದ ಒಂದು ಕಾಲ ಅವ ಮಾಡೋದು. ಲಯ ಪಾಲನದ ಕಾಲ, ಸ್ಥಿತಿ ಪಾಲನದ ಕಾಲ, ಹಿಂಗೆಲ್ಲ ಇರ್ತದ. 87 ವರ್ಷ ಅವ ಮಕ್ಕೊಂಡು ಸೃಷ್ಟಿ ಮಾಡಬೇಕು ಅಂದಾಗ ಏನ್ ಮಾಡ್ದ? ಸ್ಥಿತಿ ಲಯ ಪರಕಾಲ. ಒಂದು 100 ವರ್ಷ ಏನೂ ಇಲ್ಲ, ಹಂಗೆ ಏನೂ ಇಲ್ಲ, ಸುಮ್ ಖಾಲಿ 100 ವರ್ಷ.
ಇನ್ನೊಂದು 100 ವರ್ಷಕ್ಕ ಲಯಪಾಲನ ಕಾಲ, ಇನ್ನೊಂದು 100 ವರ್ಷಕ್ಕ ಸ್ಥಿತಿ ಪಾಲನ ಕಾಲ, ಹಿಂಗಿರ್ತದ. ಒಂದು 100 ವರ್ಷ ಖಾಲಿ, ಏನೇನು ಇಲ್ಲ, ಒಂದು ಜನ್ಮ ಹಂಗೆ ಹೋಯ್ತು, ಏನು ಮಾಡ್ಲಾರ್ದೆ ಅಂತಾರ ನೋಡ್ರಿ. ಒಂದು ಜನ್ಮ ಏನು ಹೋಯ್ತು, ಏನು ಮಾಡ್ಲಾರ್ದೆ. ಕೆಲವೊಂದು ಮನೆ ನೋಡ್ರಿ ಏನಿರ್ತಾವಂದ್ರ ಅತ್ತಿದೇರು ಬಡದಾಡಿ 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 ಮಾಡ್ತಿರ್ತಾವ, ಸ್ವಸ್ದೇರು ಹಂಗೇ ಏನು ಮಾಡ್ಲಾರ್ದೆ ಹಂಗೆ ಪಾರಾತಾರ. ಏನ್ ಮಾಡ್ತಾರ, ಮುಂದ ಸ್ವಸ್ಥೇರ್ ಬಂದ ಮೇಲೂ ಅತ್ತಿದೇರು ಸುಮ್ ಕುಂದಿರ್ಲಾರ ತಾವೇ ಕೆಲಸ ಮಾಡ್ತಿರ್ತಾವ. ನಾ ಎಲ್ಲ ಮಾಡ್ತೀನಿ ಹೇಳಿ, ನೀ ಆರಾಮ್ ಕುಂದ್ರೋಗ, ಕೂಸಿನ ಹಾಲು ಕುಡ್ಸೋ, ಕೂಸಿನ ನೋಡೋಗ ತಿಳ್ಕೆ ಮನಿ ಕೆಲಸ ತೆಕ್ಕಿಗೆ ಬಿದ್ದು ತಾನೇ ಹಾಕೊಂಡ್ ಮಾಡಿ ಮಾಡಿ ಅರ್ಧ ಆಯುಷ್ಯ ಅತ್ತಿನೇ ಮಾಡ್ತಾಳ. ಸೊಸಿದ ಅರ್ಧ ಆಯುಷ್ಯ ಬಡದಾಡಿ ಮಾಡೋ ಮುದುಕಿಯರ್ದು ಒಂದೊಂದು ಜೀವನ ಹಿಂಗಿರ್ತದ. ಸೊಸಿಗೆ ಮತ್ತೆ ಸ್ವಸ್ಥರು ಬರ್ತಾರಲ್ಲ, ಆ ಸ್ವಸ್ಥರು ಉಳಿದ ಕೆಲಸ ತಗೊಂಡ್ಬಿಡ್ತಾರ. ಅತ್ತಿ ಮಾಡೋ ಕೆಲಸದ ಜವಾಬ್ದಾರಿ ಮುಂದೆ ಬಂದು ಸ್ವಸ್ಥರು ತಗೋತಾರ. ಈ ನಡವಳಿಕೆನ ಸೊಸಿ ಏನು ಮಾಡ್ಲಾರ್ದೆ ಹಂಗೆ ಪಾರಾತಾಳೆ. ಅನುಭವ ಆದಿಲ್ಲ, ಇಂಥವ್ರು ಇರ್ತಾರತ್ತ ಗೊತ್ತದ ಇಲ್ಲ. ಏನು ಮಾಡ್ಲಾರ್ದೆ ಅರ್ಧ ಆಯುಷ್ಯ ಸ್ವಸ್ಥರು ಬರೋ ತನಕ ಅತ್ತಿ ದುಡಿದಳು, ಮುಂದೆ ಸ್ವಸ್ಥರು ಬಂದ್ರು ಈಕಿ ಏನು ಮಾಡ್ಲಾರ್ದೆ ಕೈ ಒಂದು ಚೂರು ಆ ಕಡೆ ಕಡ್ಡಿ ಈ ಕಡೆ ಇಡ್ಲಾರ್ದೆ ಹಿಂಗೆ ಕುತ್ತೆ ಕಾಲ ಕಳೆದಳ ನೋಡು ಅಂತಿರ್ತಾರ. ದುಡಿಯವರು ದುಡಿದು 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 ಹೋಗ್ತಾರ, ಆರಾಮ್ ಇರೋರು ಆರಾಮ್ ಇದ್ದು 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 ಹೋಗ್ತಾರ. ಭಾರಿ ಮಜಾ ಅದು. ಇಲ್ಲಿ ನಮ್ಮ ಮಗಳಿಗೆ ಮನ್ಯಾಗ ಏನು ಅಡಿಗೆ ಮನೆಗೆ ಹೋಗ್ಲಿಲ್ಲ, ಒಂದ್ ಕೆಲಸ ಮಾಡ್ಲಿಲ್ಲ, ಬರೇ ಸಾಲಿ ಕಲ್ತಳು ಆದಳಪ್ಪ. MBBS ಆಯ್ತು, MD ಆಯ್ತು, ಗಂಡನ ಮನೆಗೆ. ಅಲ್ಲಿ ಏನಾರ ಅಡಿಗೆ ಪಡಿಗೆ ಹಚ್ಚಿದ್ರು ಏನೂ ಬರ್ಲಿಲ್ಲ ಅಂತಂದ್ರೆ ಅವ್ರು ಮತ್ತೆ ನಮಗ್ ಫೋನ್ ಮಾಡಿ ಜಾಡ್ಸಂಗದಾರ ಅಂತೇಳಿ ಹಳೆಯಾಗ ಕೇಳಿ, ಏನ್ ಮಾಡ್ತೀರಪ್ಪ ನಿಮ್ ಮನ್ಯಾಗ, ಏನ್ ಉಣ್ತೀರಿ, ಏನು ಒಂದೆರಡು ಐಟಮ್ ಅರ್ಜೆಂಟಿಗೆ ಏನಾರ ಕಲಿಸ್ತೀವಿ ಹೇಳು ಅಂತಂದ್ರ, ನಮ್ಮಮ್ಮನೇ ಅಡಿಗೆ ಮನೆಗೆ ಹೋಗಲ್ಲ, ಈಕಿ ಏನ್ ಅಡಿಗೆ ಮನೆಗೆ ಹೋಗ್ತಾಳ ಅಂಕಲ್, ಅಡಿಗೆ ಮನೆಗೆ ಕೆಲಸ ಇಲ್ಲ ನಮ್ಮ ಮನ್ಯಾಗ. ಎಲ್ಲ ಇವನು ತವ್ರ ಮನೆಗೂ ಇಲ್ಲ, ಗಂಡನ ಮನೆಗೂ. ಈಗಂತೂ ಕೂಸಿನ ತಗೊಂಡು ಇವೆಲ್ಲ ಮಾಡೋ ಟೈಮ್ನಾಗ ಅಡಿಗೆ ಮನೆಗೆ ಆದ್ರೆ ಬೈದು ಹೊರಗೆ ಕಳಿಸ್ತಾರ, ತೋಗ ಅಲ್ಲಿ ಹೊರಗೆ ಹೋಗ. ಇದೆಂತ ವಿಚಿತ್ರ ಜೀವನ ಇದು. ಬರೀ ದವಾಖಾನೆಗೆ ಹೋಗಿ ಅದಿಷ್ಟು ನೋಡ್ಕೊಂಡ್ ಮುಗಿದೋಯ್ತು, ಏನು ಮಾಡೋದ್ ಬೇಕಾಗಿಲ್ಲ. ಅದೊಂದು ಕೂಸು ಒಂದದ, ಅದಕ್ಕೊಂದು ಯಾರೋ ನೋಡ್ಕೊಳಕತ್ತಾರ, ಅಪಾಯಿಂಟ್ಮೆಂಟ್ ಮಾಡ್ಕೊಂಡಾರ, ಅದಕ್ಕೆ ಹಾಲು ಕುಡಿಸ್ತಾರ, ಹಂಗ ಹಿಂಗ ಮಾಡಿ ಅಡಿಗೆ ಮಾಡ್ಲಾರ್ದೆ ಪಾರಾತಾರಲ್ಲ ಇವರು. ಹೆಂಗ ಅಂತದು ಪರಮಾತ್ಮ ಹೆಂಗಿಟ್ಟಿರ್ತಾನೆ. ಇದು ಪುಣ್ಯ ಮಾಡ್ಯಾಳ, ಎಲ್ಲರೂ ಪುಣ್ಯ ಮಾಡ್ಯಾಳಕಿ ಪುಣ್ಯ ಮಾಡ್ಯಾಳ ಅಂತ. ಹಂಗ ಇಲ್ಲೊಬ್ಬ ಪುಣ್ಯ ಮಾಡ್ಯ, ನೀವು ಬ್ರಹ್ಮ 100 ವರ್ಷ ಏನು ಮಾಡ್ಲಾರ್ದೆ ಕಳಿತಾನಂತೀವ, 100 ವರ್ಷ. ಮತ್ ಇನ್ನ 100 ವರ್ಷ ಏನ್ ಮಾಡ್ತಾನಂತ, ನಿದ್ದೆ ಮಾಡ್ತಾನ. ನಿದ್ದೆ ಮಾಡಿ ಸೃಷ್ಟಿಯ ಅದಕ್ಕೇನಂತಾರ ಸ್ಥಿತಿ ಪಾಲನಾ ಪ್ರಕ್ರಿಯೆ ಅಂತಾರ. ಅದ್ರೊಳಗೆ 12.5 ವರ್ಷ ಸೃಷ್ಟಿ ಮಾಡ್ತಾನ. ಮತ್ತೇನ್ ಮಾಡ್ತಾನ, 12.5 ವರ್ಷ ಸ್ಥಿತಿ ಮಾಡ್ತಾನ. ಮಕ್ಕಳದು 100 ವರ್ಷ ಮಾಡಿ 12.5 ವರ್ಷ ಸೃಷ್ಟಿ ಮಾಡಿ ಆಮೇಲೆ ಮಕ್ಕೋತಾನಂತ. ಮತ್ತ 87 ವರ್ಷ ಮಕ್ಕೊಂಡ ಮೇಲೆ ಮತ್ತ ಸೃಷ್ಟಿ ಪ್ರಕ್ರಿಯೆ ಕೊಡ್ತಾನಂತ. ಹೆಂಗ ಅಂತಂದ್ರ ಅಗದಿ ಒಂದಿಟ್ಟು ತಯಾರು ಮಾಡಿ ಮಕ್ಕೊಂಡದ್ ಮತ್ ಮಾಡ್ತಾರಲ್ಲ ಹಂಗ, ಒಂದ್ ಸ್ವಲ್ಪ ಹೊತ್ತು ಅದಕ್ಕೆ ಸೃಷ್ಟಿ ಮಾಡೋದು, ಸ್ವಲ್ಪ ಹೊತ್ತು ಸ್ಥಿತಿ ಮಾಡೋದು, ಸ್ವಲ್ಪ ಹೊತ್ತು ನಿದ್ದೆ ಮಾಡೋದು, ಮತ್ ಹೇಳೋದು. ಹಿಂಗ ಅವ ನಡ್ಬರ್ಕ್ 87 ವರ್ಷ ಮಕ್ಕೊಂಡು 12 ವರ್ಷ ಸೃಷ್ಟಿ, ಮತ್ ಮಕ್ಕೊಂಡು 12 ವರ್ಷ ಸ್ಥಿತಿ, ಮತ್ ಮಕ್ಕೊಂಡು 12 ವರ್ಷ ಲಯ. ಇದು ಭಾಗವತ ಹೇಳಕತ್ತಿ ನಾನಲ್ಲ. ಮಕ್ಕೊಂಡೇದ್ ಅಡಿಗೆ ಮಾಡೋದು, ಅನ್ನಕ್ಕಿಟ್ಟು ಮಕ್ಕೊಂಡು ಹೇಳೋದು, ಅನ್ನ ಆದ್ಮೇಲೆ ಮತ್ ಮಕ್ಕೊಳ್ಳೋದು, ಮತ್ತೆ ಎದ್ಮೇಲೆ ಸಾರು ಮಾಡೋದು, ಮತ್ ಮಕ್ಕೊಳ್ಳೋದು, ಮತ್ತೆ ಎದ್ಮೇಲೆ ನೀಡ್ಕೊಂಡು ನೋಡೋದು, ಮತ್ ಮಕ್ಕೊಳ್ಳೋದು. ಹಿಂಗ ಮಾಡೋ ಕೆಲಸ ಅಗ್ದಿ ಆರಾಮ್ ಆನಂದ. ಅದ್ರ ಪೈಕಿ ಹೇಳ್ತಾರೆ ಇವರು ಏನಂತ, ಸ್ಥಿತಿ ಪಾಲನದ ಪೈಕಿಯ 87.5 ವರ್ಷ ಮುಗಿದಾಗ ದುರ್ಗಾದೇವಿ ಏನ್ ಮಾಡ್ತಾಳ, ಭಗವಂತನಿಗೆ ಸ್ತೋತ್ರ ಮಾಡಿ ಎಬ್ಬಿಸ್ತಾಳ. ಹೇಳಪ್ಪ ಮಾರಾಯ, ಏಸ್ತಿನ ಮಕ್ಕತ್ತಿ ಹೇಳು. ಅವಾಗ ಸೃಷ್ಟಿ ಪಾಲನ ಕ್ರಿಯೆಯ 87 ವರ್ಷ ಆದ್ಮೇಲೆ ಅವ ಸೃಷ್ಟಿ 12.5 ವರ್ಷ ಸೃಷ್ಟಿ ಮಾಡ್ತಾನೆ. ಹ್ಯಾಂಗಪ್ಪ ಅಂತಂದ್ರೆ
ಎದ್ದಂತೆ ನಟನೆ ಮಾಡಿ ಏನ್ ಮಾಡ್ತಾಳ ದೇವಿ? ಎಬ್ಬಿಸ್ತಾಳ. ಎಬ್ಬಿಸಿದ್ರೆ ಅವ ಹೇಳಂಗಿಲ್ಲ. ಎದ್ದಂತೆ ನಟನೆ ಮಾಡ್ತಾನ ಅಂದ್ರೇನು? ಅರ್ಧ ನಿದ್ದಿ ಅರ್ಧ ಎಚ್ಚರ. ಹಾಂಗ ಇದ್ದು ಅವ ಸೃಷ್ಟಿ ಮಾಡ್ತಾನ. ಅದಕ್ಕೆ ಈ ಜಗತ್ತಿನೊಳಗೆ ಏನದ? ಅರ್ಧ ನಿದ್ದ್ಯಾಗದ, ಅರ್ಧ ಎಚ್ಚರದಾಗದ. ಅರ್ಧ ಸುಖ ಅದ, ಅರ್ಧ ದುಃಖ ಅದ. ಅರ್ಧ ಧರ್ಮ ಅದ, ಅರ್ಧ ಅಧರ್ಮ ಅದ. ಅರ್ಧ ಅಮೃತ ಅದ, ಅರ್ಧ ವಿಷ ಅದ ಈ ಜಗತ್ತಿನಾಗ. 50%. ಅದಕ್ಕೆ ಇದಕ್ಕೇನಂತಾರ? ಅರ್ಧ ಸತ್ಯ. ಅದಕ್ಕೆ ಲಿಂಗ ಪೂಜೆ ಮಾಡ್ಕೊಳ್ಳೋ ಟೈಮ್ನಾಗ ಪೂರ್ತಿ ಕಣ್ಣು ತೆರಿಬೇಡ್ರಿ, ಪೂರ್ತಿ ಕಣ್ಣು ಮುಚ್ಚಬೇಡ್ರಿ. ಅರ್ಧ ಕಣ್ಣು ತೆರೆದು ಲಿಂಗ ನೋಡ್ರಿ ಯೋಗ ಮಾಡಬೇಕಾದ್ರೆ. ಇದು ಅರ್ಧ ಸತ್ಯ. ಹಿಂಗ ಮಾಡಿ 24 ತತ್ವಗಳನ್ನು ಸೃಷ್ಟಿ ಮಾಡಿದ. ಒಂದು ವೇಳೆ ಎತ್ತರಿದ್ದು ಸೃಷ್ಟಿ ಮಾಡಿದ್ರೆ ಮಾತೆ ಬೇರೆ ಇತ್ತು. ಇವ ಏನ್ ಮಾಡ್ದ? ನಿದ್ದಿಗಣ್ಣಾಗೆ 24 ತತ್ವಗಳು ಮಾಡ್ದ. ಚತುರ್ಮುಖ ಬ್ರಹ್ಮದೇವರು ಒಂದನೇದ್ದು, ಚತುರ್ಮುಖ ಬ್ರಹ್ಮದೇವರು ಮಹತ್ತು ಏನೇನೋ ಮಾಡ್ದ. ಒಂದನೇದ್ದು ಅವ್ಯಕ್ತ, ಎರಡನೇದ್ದು ಮಹತ್ ತತ್ವ. ಮೊನ್ನೆ ಹೇಳಿವಿ, ಮತ್ತೆ ರಿಪೀಟ್ ಮಾಡ್ಕೊತ ಕುಂದ್ರದ್ ಬೇಡ. ಒಂದನೇದು ಅವ್ಯಕ್ತ, ಎರಡನೇದು ಮಹತ್ತು, ಮೂರನೇದು ಅಹಂಕಾರ ತತ್ವ, ನಾಲ್ಕನೇದು ಬುದ್ಧಿ ತತ್ವ, 5ರಿಂದ 9 ತನಕ ಜ್ಞಾನೇಂದ್ರಿಯ, 10ರಿಂದ 15 ತನಕ 14 ತನಕ ಕರ್ಮೇಂದ್ರಿಯ, 10ರಿಂದ 14, 10, 11, 12, 13, 14, ಮತ್ತೆ 15ರಿಂದ 19 ತನಕ ಪಂಚಮಹಾಭೂತಗಳು, ಮತ್ತೆ 20ರಿಂದ 24 ಪಂಚ ತನ್ಮಾತ್ರೆಗಳು, ಶಬ್ದ ಸ್ಪರ್ಶ ರೂಪ ರಸಗಂಧ. ಈ ರೀತಿ ಸೃಷ್ಟಿ ಮಾಡ್ದ. ಮತ್ತು ಅವಕ್ಕೆ ಸಂಬಂಧಪಟ್ಟಂತ ಅಭಿಮಾನಿ ದೇವತೆಗಳನ್ನ ಸೃಷ್ಟಿ ಮಾಡ್ದ. ಇಷ್ಟೆಲ್ಲ ಮಾಡಿದ್ಮೇಲೆ ಆ ಎಲ್ಲ 24 ತತ್ವಗಳಲ್ಲಿ ಏನ್ ಮಾಡ್ದ? ಹೇ ಪರಮಾತ್ಮ, ನಮ್ಮೆಲ್ಲರಿಗೂ ಒಂದೊಂದು ತತ್ವಗಳನ್ನು ಕರುಣಿಸಿರುವೆ. ಯಾರಿಗೆ? 24 ತತ್ವಗಳು ಮಾಡಿ 24 ಅಭಿಮಾನಿ ದೇವತೆಗಳನ್ನ ಮಾಡಿ ಕೊಟ್ಟ ಮೇಲೆ ಅವರೆಲ್ಲರೂ ಕೂಡಿ ಏನ್ ಮಾಡ್ಬೇಕು ಅಂತ ತಿಳಿಲಿಲ್ಲ. ಹೀಗಾಗಿ ಓಸು ಮಂದಿ ಆ ಪರಮಾತ್ಮನಿಗೆ ಹೋಗಿ ಶರಣಾಗತಿಯಾಗಿ, ನಮ್ಗೆಲ್ಲರಿಗೂ ಒಂದೊಂದು ತತ್ವ ಕೊಟ್ಟಿದಿ, ಇದು ನಿರ್ವಹಿಸಲು ನಾವು ಸಿದ್ಧರಾಗಿದ್ದೇವೆ, ನಾವು ಏನ್ ಮಾಡಬೇಕು, ನಮ್ಮ ಕರ್ತವ್ಯ ಎಲ್ಲಿ ಏನು ಅನ್ನೋದು ತಿಳಿಸು ಅಂದತ್ನಾಗ ಅದಕ್ಕೆ ಒಂದು ಲೋಕ ತಯಾರು ಮಾಡ್ದ. ಅದರೊಳಗೆ 14 ಲೋಕಗಳು, 24 ತತ್ವಗಳಲ್ಲಿ ಸೇರಿದ ಬ್ರಹ್ಮಾಂಡಗಳನ್ನ, ಪಿಂಡಾಂಡಗಳನ್ನ ಸೃಷ್ಟಿ ಮಾಡ್ದ. ಬ್ರಹ್ಮಾಂಡ ಮೋಸಂಬಿ ಗಾತ್ರದಲ್ಲಿ ಆದ. ಅದರೊಳಗೆ ಏನ್ ಮಾಡ್ಯಾನ? 14 ಲೋಕಗಳ ಸೃಷ್ಟಿ ಮಾಡ್ದ. ಆ ಒಂದು ಹೆಂಗಪ್ಪ ಅಂದ್ರ ಬ್ರಹ್ಮಾಂಡ ಮೋಸಂಬಿ ಆಕಾರದಲ್ಲಿತ್ತು. ಆ ಬ್ರಹ್ಮಾಂಡದ ಒಳಗೆ ನೀರು ಸೃಷ್ಟಿ ಮಾಡ್ದ. ಆ ನೀರೇ ಈ ಇಡೀ ಬ್ರಹ್ಮಾಂಡಕ್ಕೆ ಗರ್ಭೋತ್ಪತ್ತಿ, ಗರ್ಭೋದಕ. ಮೂಲ ನೀರು ಅದೇ. ನೀರಿನಲ್ಲಿ ಅನೇಕ ವರ್ಷಗಳ ಕಾಲ ಮಲಗಿದ, ಗರ್ಭೋದಕದಲ್ಲಿ ಮಲಗಿದ ಪರಮಾತ್ಮನು ತನ್ನ ನಾಭಿಯಲ್ಲಿ ಒಂದು ಕಮಲ ಸೃಷ್ಟಿ ಮಾಡಿದ. 14 ದಳ ಕಮಲ. ಆ ಕಮಲದ ಒಂದೊಂದು ದಳಗಳು ಒಂದೊಂದು ಲೋಕಗಳಾಗಿ ಮುಂದೆ 14 ಲೋಕಗಳ ಸೃಷ್ಟಿಯಾದವು. ಒಂದು ಕಟ್ಟಡ ಕಟ್ಟುವುದಕ್ಕೂ ಮೊದಲು ಅದರ ಮಾದರಿ ಮಾಡಿ ಇಡುತ್ತಾರೆ. ಅದೇ ರೀತಿ ಪರಮಾತ್ಮನು ಜಗತ್ ಸೃಷ್ಟಿಯ ಒಂದು ಮಾದರಿಯೇ ಕಮಲ. ಆ ಕಮಲ 14 ದಳದ ಕಮಲ ಏನಾಯ್ತು? ಅದು 14 ಲೋಕಗಳಾಯ್ತು. ಸ್ವರ್ಗ, ನರಕ, ಪೃಥ್ವಿ ಮೂರೇ ಅಲ್ಲ, 14 ಲೋಕ. ಸತ್ಯಲೋಕ, ತಪೋಲೋಕ, ಜನಲೋಕ, ಮಹರ್ಲೋಕ, ಸ್ವರ್ಗಲೋಕ, ಭುವರ್ಲೋಕ, ಭೂಲೋಕ, ಅತಳ, ವಿತಳ, ಸುತಳ, ತಳಾತಳ, ಮಹಾತಳ, ರಸಾತಳ, ಪಾತಾಳ ಅಂತೇಳಿ ಯಾವ ಯಾವ
ಲೋಕದಲ್ಲಿ ಎಂತಿಂಥವ್ರು ಯಾರ್ಯಾರು ಇರ್ತಾರ ಅನ್ನೋದು ಹೇಳಿದರು. ಹೇಳಿದ ಮೇಲೆ ಇವತ್ತು ಮುಂದಿನ ಭಾಗ. ಈಗ ಆ ಲೆಕ್ಕಾಚಾರ ಸಾಕಲ್ರಿ, ಇನ್ನ ಏನ್ ಬೇಕು? ಈಗ ಅವೆಲ್ಲ ಬ್ರಹ್ಮನ ಆಯುಷ್ಯ ಅದೆಲ್ಲ ಲೆಕ್ಕ ಸಫಿಶಿಯಂಟ್ ಆಯ್ತಲ್ಲ, ತಿಳಿದದ ಅಷ್ಟು ಸಾಕು ಮಾಡಮ್ಮ. ಇನ್ನ ಡೀಪ್ ಓದ್ತೀರ ಲೆಕ್ಕಕ್ಕ? ಸಾಕು, ಏನ್ ಮಾಡ್ತೀರಿ ಇನ್ನ ಡೀಪ್? ನಾನು ಬೇಕಾದಾಗ ಡೀಪ್ ತಗೊಂಡ್ ಹೋಗಿನಿ, ಬಟ್ ಅದೆಲ್ಲ ಹೇಳಕತ್ರ ಬಹಳ ಕಷ್ಟ ಆಗ್ತದೆ ಕೇಳೋದು. ಎಲ್ಲಿ ಹೋಗಿವಿ, ಏನ್ ಮಾಡ್ಲಕತ್ತೀವಿ, ಏನ್ ಮಾಡ್ಲಕತ್ತೀವಿ ಅನ್ನಂಗ ಆಗ್ಬಿಡ್ತಾವ. ಅದಕ್ಕೆ ಈ ಮುಂದ ಭಾಗವತ ಪುರಾಣದ ಒಂದು ಕಥೆಗೆ ಹೋಗೋಣ. 14 ದಳಗಳ ಕಮಲದಲ್ಲಿ ಬ್ರಹ್ಮದೇವರು ಹುಟ್ಟಿದರು. ನಾನು ಯಾರಿಂದ ಹುಟ್ಟಿದೆ ಅಂತ 4 ದಿಕ್ಕಿನಂತ ಹೊರಳಿ ನೋಡಿದರು. ಆ 4 ದಿಕ್ಕಿನಾಗ ಹೊರಳಿ ನೋಡಿದರು. ಒಂದೊಂದು ಮುಖ ಮಾಡಿದ, ಒಕ್ಕಡೆ ಮುಖ ಮಾಡ್ತಾರೆ, ಅಕಡೆ ಒಂದು ಮುಖ ಹುಟ್ಟಿತ್ತು. ಆದರೆ ಅವರಿಗೆ ಪರಮಾತ್ಮ ಕಾಣಿಸಲೇ ಇಲ್ಲ. ನಾನು ಕಮಲದಲ್ಲಿದ್ದೇನೆ, ಕಮಲದ ಮೂಲ ಎಲ್ಲಿಂದ ಬಂತು ಗೊತ್ತಾಗುತ್ತಲೇ ಇಲ್ಲ. ಬಹಳ ಚಿಂತೆಯಾಯಿತು, ಶರೀರವಾಣಿ ಆಯಿತು. ಹೀಗೆಲ್ಲ ಹುಡುಕಿದರೆ ನಾನು ಕಾಣಿಸುವುದಿಲ್ಲ. ತಪಸ್ಸು ಮಾಡಿದರೆ ಮಾತ್ರ ನನ್ನ ದರ್ಶನ ಸಾಧ್ಯ ಅಂತ ಹೇಳ್ತೆ. ಕಮಲ ಅಂತಂದ್ರೆ ಕಮಲ, ಅಲ್ಲಿ ಕದಲಿಂತ ಮದ ತನಕ ಸ್ಪರ್ಶಾಕ್ಷರಗಳು ಪ ಪ ಬ ಭ ಮ. ಕ ಕ ಗ ಗ ಂಗ ಚ ಚ ಜ ಝ ಯ ಟ ಟ ಡ ಡ ಣ ತ ತ ದ ದ ನ ಪ ಪ ಬ ಭ ಮ. 25 ಅಕ್ಷರಗಳದಾವಲ್ರಿ ಅವು. ಆ 25 ಅಕ್ಷರಗಳಿಗೆ ಏನಂತಾರ? ವರ್ಗೀಯ ವ್ಯಂಜನಗಳು. ಕಮಲದಾಗ 2 ಅಕ್ಷರಗಳು ಗೊತ್ತಾಯ್ತು ನಿಮಗೆ. ಅದರಲ್ಲಿ 16ನೇ ಅಕ್ಷರ ತ, 21ನೇ ಅಕ್ಷರ ಪ ಕೇಳಿಸಿತು. ಅಂದ್ರೆ ತಪ ಎಂಬ ಶಬ್ದ ನಿರ್ಮಾಣವಾಯಿತು. ಇದೇ ಒಂದು ಶಬ್ದ ತಯಾರಾಗಬೇಕು, ಒಂದು ಅಕ್ಷರ ತಯಾರಾಗಬೇಕು ಅಂದ್ರೆ ಸುಮ್ಮನೆ ಆಗಿಲ್ಲ. ನಾವೇನಿ ಚಂದ ಕಮಲ ಕಮಲ ಅಂತೀವಿ. ಈ ಜಗತ್ತಿನೊಳಗೆ ಎಲ್ಲ ಪ್ರಾಣಿಗಳಿಗತ್ಲೆ ಬದುಕ ಟೈಮ್ನೊಳಗ ಒಂದು ಕಮಲನ ಶಬ್ದ ಉತ್ಪತ್ತಿ ಆಗ್ಬೇಕಾದ್ರ ಈ ಮನುಷ್ಯ ಎಷ್ಟೋ ವರ್ಷ ಬಡದಾಡಿ ಕಮಲ ಅನ್ನೋದು ಒಂದು ಶಬ್ದ ಒಂದು ಅರ್ಥಕ್ಕೆ ಬಂದಾನ. ಒಂದ್ ಪ್ರಾಣಿಗೆ ಕಮಲ ಅಂದ್ರೆ ಏನ್ರ ಗೊತ್ತದನ್ರಿ? ಯಾವ್ದಾರ ನಾಯಿ ಬೆಕ್ಕಿಗೆ ವಾಟ್ ಈಸ್ ಕಮಲ ಅಂದ್ರೆ ಗೊತ್ತಿಲ್ಲ, ಅದಕ್ಕೇನು ಅರ್ಥ ಇಲ್ಲ. ನಮಗದ ಇದು ಬರ್ಬೇಕಾದ್ರೆ ಎಷ್ಟೋ ಜನ್ಮಗಳು ಕಳಿಬೇಕಾಯ್ತು ನಮಗ. ಹೀಗಾಗಿ ತಪ ಎನ್ನ ಶಬ್ದ ನಿರ್ಮಾಣವಾಯಿತು. ನೀವು ತಪಸ್ಸು ಮಾಡಿರಿ, ನಾನು ನಿಮಗೆ ಕಾಣಿಸುತ್ತೇನೆ. ಇದು ಭಗವಂತನ ಸಂದೇಶ. ಮಾಡ್ತೀರಾ ತಪಸ್ಸು? ಅವ ಬೇಕು ಅಂತಂದ್ರೆ ಮಾಡ್ಬೇಕಪ್ಪ. ನೀವು ಅದಕ್ಕಿಂತ ಘೋರ ಅರಣ್ಯದಾಗ ಇದ್ರಿ. ಇಲ್ಲಿ ಮನಿ ಏನ್ ಭಾರಿ ಚಲೋ ಅದೇನು? ಇದನ್ನು ಅರಣ್ಯನೇ ಅದ. ಅರಣ್ಯನೇ ಏನಾಗ್ಯದ, ಬಹಳ ಕಂಫರ್ಟೇಬಲ್ ಅನ್ಸದ್ ನಮಗ. ಅಹಿತನೇ ಹಿತ. ಯಾಕಂದ್ರೆ ವಿವೇಕ ಇಲ್ಲ ನಮಗ. ಅವ್ರೇನ್ ಮನಿ ಬಿಟ್ಟು ಅಡವ್ಯಾಗ ಹೋಗ್ಯಾರಲ್ಲ, ನಾವೇನ್ ಮನ್ಯಾಗ ಇದೀವಿ ಅಂದ್ರೆ ಏನ್ ಭಾರಿ ಸುರಕ್ಷಿತ ಇಲ್ಲ. ಇಲ್ಲಿನೂ ಬಹಳ ಡೇಂಜರ್ ಪೊಸಿಷನ್ದಾಗ ಇರ್ತೀವಿ ನಾವು. ಒಟ್ಟ ಗೊತ್ತಾಗಂಗಿಲ್ಲ ನಮಗ. ಮಲನೇ ನಿರ್ಮಲ, ಅಪಮಾನನೇ ಸನ್ಮಾನ, ನಷ್ಟವೇ ಲಾಭ. ಇದೆಲ್ಲ ಏನದ? ವಿವೇಕ ಇಲ್ಲದಕ್ಕ, ಅವಿವೇಕಿಗಳಿದ್ದುದಕ್ಕ ನಾವು ಇದೇ ಭಾರಿ ಸೇಫ್ ಝೋನ್ ಅಂತೀವಿ. ಸಣ್ಣ ಹುಡುಗರು ಪವಿತ್ರಾತ್ಮರು ಇರ್ತಾವಲ್ಲ, ಅವು ಹೊರಗೆ ಹೋಗಮ್ ನಡಿ ಅಂತಿರ್ತಾವ. ಅವಕ್ಕೆ ವಿವೇಕ ಇರ್ತದ ಮಕ್ಕಳ ಬಲ್ಲಿ. ಇದು ಬಂಧನ, ಇಲ್ಲೇ ಉಳಿದು ಇಲ್ಲೇ ಬೆಳೆದೇವಂದ್ರೆ ಇಲ್ಲೇ ಸಿಕ್ಕೊಂಡ್ಬೀಳ್ತೀವಿ, ಮೊದಲು ಇದರಿಂದ ಹೊರಗೆ ಹೋಗಮ್ ನಡಿ ಅಂತಿರ್ತಾವ ಸಣ್ಣ ಹುಡುಗರು. ದೊಡ್ಡವರಿಗೆ ಎಲ್ಲಾರ ಹೊರಗೆ ಕರ್ಕೊಂಡು ಹೋದ್ರ ಮನಿಗೆ ಓದ್ತೀನಿ ಅಂತ ಇರ್ತಾರ. ಯಾಕಂದ್ರೆ ಅವಿವೇಕತನ ಜಾಸ್ತಿ ಇರ್ತದ. ಮನಿಗೆ ಹೋಗ್ಬೇಕು ಅಂತಿರ್ತಾರ. ಹಿಂಗಾಗಿ ನಾವು ಅರಣ್ಯಕ್ಕಿಂತ ಡೇಂಜರ್ನಾಗೆ ಅದೀವಿ. ಇಲ್ಲಿ ಸುತ್ತಮುತ್ತ ಬೇಕಾದಷ್ಟು ಕಾಡು ಮೃಗಗಳದಾವ, ವಿಷ ಜಂತುಗಳದಾವ, ಏನ್ ಬೇಕಾದೇ ಅದ, ಏನೆಲ್ಲ ಆಗ ಚಾನ್ಸ್ ಅದ ಇಲ್ಲಿ. ಅಂತಂದ್ರೆ ದೇವ್ರು ನಮಗೆ ಸುರಕ್ಷಿತ ಇಟ್ಟನಲ್ಲ ಪರಮಾತ್ಮ, ಧನ್ಯವಾದ. ಆನಂದವಾಗಿಟ್ಟನ, ಧನ್ಯವಾದ ಅನ್ಬೇಕು. ಅದಕ್ಕ ಬ್ರಹ್ಮದೇವರ ತಪಸ್ಸು ಮುಂದಿನ ಭಾಗ. ಏನ್ ತಪಸ್ ಮಾಡ್ದ? 50 ವರ್ಷ ತಪಸ್ ಮಾಡ್ದ. ಪರಕಾಲ ಎಂದರೆ 100 ವರ್ಷ,
ಪರಾರ್ಧ ಕಾಲ ಎಂದರೆ 50 ವರ್ಷ. 50 ವರ್ಷ ತಪಸ್ಸು ಮಾಡಿದ. ಪ್ರಥಮ ಪರಾರ್ಧ ಕಾಲ ಮಾನಸ ಯಜ್ಞ ಪೂರೈಸಿದ. ಪ್ರಥಮ 100 ವರ್ಷನಾಗ 50 ವರ್ಷ ಮನಸ್ಸಿನೊಳಗೆ ಜಪ ಮಾಡಿ 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 ಬ್ರಹ್ಮನ 50 ವರ್ಷ ಅಂದ್ರೆ ಎಷ್ಟು ಕೋಟಿ ವರ್ಷ ಮಾಡ್ಯ ನಾವು ಸುಮ್ಮ ಮನಸ್ಸಿನಾಗ ಜಪ ಮಾಡ್ಕೋತ. ಎಷ್ಟು ಪೇಷನ್ಸ್ ಇರಬೇಕು, ಜಪ ಮಾಡಬೇಕು, ತಪಸ್ ಮಾಡ್ಬೇಕಂದ್ರೆ ಎಷ್ಟು ಪೇಷನ್ಸ್ ಇರಬೇಕು. ಕೋಟಿ ಕೋಟಿ ವರ್ಷ ಅವ ಬ್ರಹ್ಮ ಆಗ್ಬೇಕಾದ್ರ ಎಷ್ಟು ಪೇಷನ್ಸ್ ಲಿಂತ ಅಂತ ಕೆಲಸ ಮಾಡ್ಯಾನ. ತಿಳ್ಕೋಬೇಕಿದೆಲ್ಲ, ತಿಳ್ಕೋಬೇಕು. ನಾರದರು ಹಿಮಾಲಯದಾಗ ಅಡ್ಡಾಡುವ ಸಮಯದಲ್ಲಿ ಏನಾಯ್ತು? ನಾರದರು ಹಿಮಾಲಯದಾಗ ಅಡ್ಡಾಡುವ ಸಮಯದಲ್ಲಿ ತಪಸ್ಸಿ ಕೂತಿರ್ತಾರೆ ಆ ಕಡೆ ಈ ಕಡೆ ತಪಸ್ವಿಗಳು. ಒಬ್ಬ ಹಿರಿಯ ತಪಸ್ವಿ ನಾರದರ ಕಂಡು ಕೂಡ್ಲೇನೆ ಎದ್ದು ಬಂದು ಕೈ ಮುಗದ, ನಮಸ್ಕಾರ ಮಾಡ್ದ. ನಮಗ್ ಮೋಕ್ಷ ಯಾವಾಗ ಆಗ್ತದಂತ ಕೇಳದ. ಯಾರಿಗೆ? ನಾರದರಿಗೆ. ನಾರದರಂದ್ರು, ನೀನು ಎಷ್ಟು ವರ್ಷಲಿಂತ ಇಲ್ಲಿ ತಪಸ್ಸಿಗೆ ಕೂತಿದ್ಯಪ್ಪ? 75 ವರ್ಷ ಆಗ್ಯದ್ರಿ ಅಂತಂದ. ನೋಡ್ರಿ, 75 ವರ್ಷಲಿಂತ ಆಯ್ತು ತಪಸ್ಸಿಗೆ ಕುಂತೀನಿ. ಅದಕ್ಕೆ ನಾರದರು ಸಿಂಪಲ್ ಆಗಿ ಹೇಳಿದ್ರು, ಇನ್ನೂ ಒಂದು 25 ವರ್ಷಕ್ಕೆ ಆತದಪ್ಪ ನಿನಗೆ ಮೋಕ್ಷ ಅಂದ್ರವ್ರು. ಅವ ಎದಿ ಡಬ್ ಬಂದ್ಬಿಡ್ತವನಿ. ಏನ್ರಿ 75 ವರ್ಷ ಮಾಡಿದ್ರು ಇನ್ನ 25 ಅಂತಿರಲ್ಲ? ಯಾವ ಮಾಡ್ತಾನೆ ಹೋರೆ ತಿಳಕೆ ಸಿಟ್ಟಿಗೇರಿ ನನಗೆ ಹೀಗೆ ಸಾಕಾಗ್ಯದ 75 ವರ್ಷ ಮಾಡೋದ್ರಾಗ ಇನ್ನ 25 ವರ್ಷ ಅದೇನು ಸಣ್ಣ ಮತ್ತದೇನ್ರಿ? ಒಂದಿನ ಅಲ್ಲ, 2 ದಿನ ಅಲ್ಲ, ನಮ್ಮ ಕೈಯಿಂದ ಆಗಂಗಿಲ್ಲ ಅಂತೇಳಿ ಎದ್ದು ಜಮಖಾನಿ ಜಾರಿಸ್ಕೊಂಡು ಹೋದ. ಯಾವಾಗ ಅವ ಬಿಟ್ಟು ಎದ್ದು ಆದ 75 ವರ್ಷದಿಂದ ತಪಸ್ಸಿನ ಫಲ ನಿಷ್ಫಲ ಆಗಿ ಹೋಯ್ತು. ಅವನು ಹೆಂಗದ ಮಜಾ? ಮಾಡಿದ ಶ್ರಮ ಎಲ್ಲ ವೇಸ್ಟ್. ಅದೇ ಮುಂದ ಯಂಗ್ ಮ್ಯಾನ್ ಸಣ್ಣವ ಕೂತಿದ್ದ ತಪಸ್ಸಿಗೆ. ಅವನು ನಾರದರಿಗೆ ನೋಡ್ದ, ದರ್ಶನ ತಗೊಂಡ. ಅಪ್ಪಾಜಿ, ನಮಗ್ ಮೋಕ್ಷ ಯಾವಾಗ ಆಗ್ತದ? ಎಷ್ಟು ವರ್ಷ ಆಯ್ತಪ್ಪ ನೀ ತಪಸ್ಸಿಗೆ ಕೂತಿ? 25 ವರ್ಷ ಆಗ್ಯದ. 25 ವರ್ಷ ಆಗ್ಯದ. ನೀನ 75 ವರ್ಷ ತಪಸ್ ಮಾಡಬೇಕಪ್ಪ. ಅತಿ ಉತ್ಸಾಹದಿಂದ 75 ವರ್ಷ ಮಾಡ್ಬೇಕಾ? ಆಯ್ತು, ಮಾಡ್ತೀವಿ ಹೇಳ್ರಿ. 75 ವರ್ಷ ಯಾಕೆ, ಎಷ್ಟಾದ್ರೂ ಮಾಡ್ತೀವಿ. ಮೋಕ್ಷ ಆಗೋದು ಗ್ಯಾರಂಟಿ ಆದ ಇಲ್ಲ? ಮೊದಲು ಅದು ಹೇಳ್ರಿ. ತಪಸ್ ಮಾಡಿದವ್ರಿಗೆ ಮೋಕ್ಷ ಆಗಲಿಲ್ಲ ಅಂದ್ರೆ ಏನ್ ತಪಸ್ ಮಾಡ್ಲಾರ್ದವ್ರಿಗೆ ಮೋಕ್ಷ ಆಗ್ತದೇನಪ್ಪ? ಮೋಕ್ಷ ಆಗೇ ಆಗ್ತದ. ನೀ ತಪಸ್ಸು ಮಾಡು. 75 ವರ್ಷ ಆದ ನಂತರ ಆದ್ರೂ ನನಗೆ ಆಗ್ತದ ಇಲ್ಲ ಅಂತ ಗ್ಯಾರಂಟಿ ಹೇಳ್ರಿ ಅಂತ ಅವನಂತನ. ತಪಸ್ಸು ಮಾಡಿದವರಿಗೆ ಮೋಕ್ಷ ಆಗ್ತದ, ನೀ ತಪಸ್ಸು ಮಾಡು, ನಿನಗೆ ಮೋಕ್ಷ ಆಗ್ತದತ್ತ ನಾರದರು ಭರವಸೆ ಕೊಡ್ಲಿಕ್ಕತ್ತಾರ. ಪೇಷನ್ಸ್. 75 ವರ್ಷ ತಪಸ್ಸು ಮಾಡ್ಲಿಕ್ಕೆ ತಯಾರಾಗದ ಏನು? ಪೇಷನ್ಸ್, ಸಹನೆ ಬೇಕು. ಆ ಸಹನೆಯಿಂದಲೇ ಎಲ್ಲಾ ಸಂಪತ್ತು ಸಿಗ್ತದೆ. ಯಾವಾಗ ಸಹನೆ ಕಳ್ಕೊತೀವಿ ಆವಾಗ ಎಲ್ಲ ಕಳ್ಕೊಂಡ್ಬಿಡ್ತೀವಿ. ಪೇಷನ್ಸ್ ಕಳ್ಕೊಂಡೇವಂದ್ರೆ ಎಲ್ಲ ಕಳ್ಕೊತೀವಿ. ಸಂಬಂಧ ಓದ್ತದ, ಸಂಪತ್ತು ಓದ್ತದ. ಪೇಷನ್ಸ್ ಇತ್ತು ಅಂತಂದ್ರ ಎಲ್ಲ ಅದ್ರ ಹಿಂದೆ, ಪೇಷನ್ಸಿನ ಹಿಂದೆ ಎಲ್ಲ ಸಿಗ್ತದೆ. ಪೇಷನ್ಸ್ ಇಲ್ಲ ಅಂದ್ರೆ ಏನು ಸಿಗಲ್ಲ. ಇದ್ದುದೆಲ್ಲ ಓದ್ತು. ಅದಕ್ಕೆ ಈ ರೀತಿ ಇಲ್ಲಿ ಪೇಷನ್ಸ್ ಲಿಂತ 50 ವರ್ಷ, ಬ್ರಹ್ಮನ 50 ವರ್ಷ, ನಾವು ಮನುಷ್ಯರದಲ್ಲ, ಅಷ್ಟಮ ತಪಸ್ ಮಾಡ್ಯಾನ. ಸೆಕೆಂಡ್ ಹಾಫ್ ಅದರ ಪ್ರಾರಂಭವಾದಾಗ 51ನೇ ವರ್ಷದ ಪ್ರಾರಂಭದಲ್ಲಿ ಸೃಷ್ಟಿಯ ಕೆಲಸ ಆರಂಭಿಸಿದ. ಬ್ರಹ್ಮ ಏನ್ ಮಾಡಿದ್ರು? ಬ್ರಹ್ಮದೇವರು ಸೃಷ್ಟಿ ಕೆಲಸ ಆರಂಭಿಸಿದರು. ಆಮೇಲೆ ಈ ಭಾಗವತ ಓದುವಾಗ ಆ ದೇವತೆಗಳ ಹೆಸರು ಏಕವಚನದಾಗ ಹೇಳಬಾರ್ದು. ಯಾಕಂದ್ರೆ ಎಲ್ಲಾ ದೇವತೆಗಳು ಗೌರವಾರ್ಹರು. ಈ ಭಾಗವತ ಏನ್ ಮಾಡಿದ? ಬ್ರಹ್ಮದೇವರು, ವಾಯುದೇವರು ಅಂತೇಳಿ ಅವಕ್ಕೆಲ್ಲ ಗೌರವದಿಂದ ಸೂಚನೆ ಮಾಡ್ಬೇಕು. ವಾಯುದೇವ ಬಂದ, ಹಂಗಂದ, ಹಿಂಗಂದ, ಹಿಂಗೆಲ್ಲ ಮಾತಾಡಂಗಿಲ್ಲ.
ರೆಸ್ಪೆಕ್ಟ್ ದೇವರುಗಳಿಗೆ. ಅದಕ್ಕೆ ಬ್ರಹ್ಮದೇವರು ಏನ್ ಮಾಡಿದ್ರು, 51ನೇ ವರ್ಷದ ಆರಂಭದಲ್ಲಿ ಸೃಷ್ಟಿ ಕೆಲಸ ಚಾಲು ಮಾಡಿದರು. ನಾವೇನ್ ಮಾಡಿರ್ತೀವಿ, 51 ವರ್ಷ ಆಗೋದ್ರಾಗೆ ನಗದು ಬೀಳಕ್ ತಯಾರಾಗಿರ್ತೀವಿ. 50 ವರ್ಷ ಈಗ ಆಯುಷ್ಯ. ಹಿಂಗಾಗ್ಯಾವ. ಅವ್ರು 50 ವರ್ಷಕ್ಕೆ 51ನೇ ವರ್ಷಕ್ಕೆ ಸೃಷ್ಟಿ ಮಾಡಿದ್ರು. 50 ವರ್ಷ ಅರ್ಧ ಆಯುಷ್ಯ ಮುಗಿದು ಹೋಗಿತ್ತು. ಈಗ ತಪಸ್ಸು ಮಾಡಿ ದ್ವಿತೀಯ ಪರಾರ್ಧದಲ್ಲಿ ಸೃಷ್ಟಿಯ ಆರಂಭ. ಈಗ ಇರುವುದು ಇದು ಬ್ರಹ್ಮದೇವರ, ಹೀಗೆ ಇರುವುದು ಇದು ಬ್ರಹ್ಮದೇವರ ಕ್ರಮ. ಇದು ಬ್ರಹ್ಮದೇವರದೇನದ, 50 ವರ್ಷ ರೆಸ್ಟ್ ಮಾಡಿ 50 ವರ್ಷ ಸೃಷ್ಟಿ ಮಾಡ್ತಾರೆ. ಆದ್ರೆ ನಮ್ದು ಹೆಂಗದಪ್ಪ ಅಂತಂದ್ರೆ ಜೀವರುಗಳದ ಹಾಗಲ್ಲ. ಪ್ರಥಮ ಪರಾರ್ಧದಲ್ಲಿ ಎಲ್ಲಾ ಸೃಷ್ಟಿ ಕೆಲಸ ಮುಗಿಸಿ 50 ವರ್ಷದ ಒಳಗೆ ಏನೇನ್ ಮಾಡ್ಬೇಕೆಲ್ಲ ಮಾಡಿ ಎರಡನೇ ಪರಾರ್ಧ ಆರಂಭ ಆಗೋದ್ರಾಗೆ ಹೋಲಕ್ ತಯಾರಾಗಿರ್ತೀವಿ ನಾವು. ತಪಸ್ಸು ಯಾವಾಗ ಮಾಡೋದು? ಬ್ರಹ್ಮದೇವರು ಮೊದಲಿನ ಅರ್ಧ ಆಯುಷ್ಯ ತಪಸ್ಸು ಮಾಡಿ ಎರಡನೇ ಅರ್ಧ ಆಯುಷ್ಯದೊಳಗ ಏನ್ ಮಾಡಿದ್ರು, ಸೃಷ್ಟಿ ಕೆಲಸ ಮಾಡಿದ್ರು. ಜೀವರುಗಳು ಏನ್ ಮಾಡ್ತಾರೆ, ಮೊದಲನೇ ಅರ್ಧ ಆಯುಷ್ಯ ಎಲ್ಲ ಸೃಷ್ಟಿ ಕೆಲಸ ಮಾಡಿ ಎರಡನೇ ಅರ್ಧ ಆಯುಷ್ಯದೊಳಗೆ ಹೋಲಕ್ ತಯಾರಾಗಿರ್ತಾರೆ. ತಪಸ್ಸು ಯಾವಾಗ ಮಾಡ್ತಾರ? ಪ್ರತಿಯೊಬ್ಬರಿಗೆ ಪಶ್ಚಾತ್ತಾಪ. ಏನು, ಇನಾಮದಾರ್ ಸ್ವಾಮಿ ಅವರ ಪ್ರವಚನ ನಮಗ ಯೌವನದಲ್ಲಿ ಸಿಕ್ಕಿದ್ರೆ ಇನ್ನ ಹೆಚ್ಚು ಲಾಭ ಆತಿತ್ತು. ಒಳ್ಳೆ ವಯಸ್ಸಾಗಿ ಮುದುಕರಾದಿ ಕಣ್ಣು ಹೋಗಾಗ ಕಿವಿ ಹೋದಾಗ ನಮಗ್ ಕೇಳಕ ಬಂದದ. ಈಗ ಏನ್ ಕೇಳಿ ಏನ್ ಮಾಡೋದದ, ಎಲ್ಲ ಮುಗದೇ ಹೋಗ್ಯದ ಅನ್ನಂತ ನಿರಾಶೆ. ಹಂಗೇನಾಗ್ಯದಂದ್ರ ಏನು ಬಿಟ್ಟದ, ಎರಡನೇ ಪರಾರ್ಧದೊಳಗ ತಪಸ್ಸು ಮಾಡೋದು ಬಿಟ್ಟು ನಾವೇನ್ ಮಾಡ್ಲಕತ್ತೀವಿ, ಇನ್ನ ಅದೇ ಸಂಸಾರ ಚಿಂತನೆ ಮಾಡ್ಲಕತ್ತೀವಿ. ಅದಕ್ಕೆ ನಮ್ಮ ಜೀವನದೊಳಗ ತಪಸ್ಸು ಮಾಡೋದಕ್ಕ ಬಹಳ ಸಮಯ ಕೊಡಬೇಕು. ಆ ತಪಸ್ಸು ಮಾಡ್ಲಕ್ ನೀವು ಸಮಯ ಎಷ್ಟು ಕೊಡ್ತೀರೋ ಎಷ್ಟು ಬಿಡ್ತೀರೋ ಆ ತಪಸ್ಸಿನ 1000 ಪಟ್ಟು ಫಲ ಈ ಸತ್ಸಂಗದಾಗದ. ಈ ಸತ್ಸಂಗದಾಗ ತಪಸ್ಸಿನ ಫಲ ಆದ ಇಲ್ಲ, ಅದೇ ತಿಳಿವಲ್ಲಾಗ್ಯದಲ್ಲ. ಈ ಸತ್ಸಂಗ ಮಾಡಿದ್ರಿ ಅಂದ್ರ ತಪಸ್ಸಿನ ಫಲ ಎಲ್ಲ ಇದ್ರಾಗೆ ಅದ. ಇದು ತಪಸ್ಸೇ ಇದು. ಅದಕ್ಕೆ ಏನ್ ಹೇಳ್ತಾರ, ತರುಮರಾದಿಗಳಲ್ಲಿಗೆ ಹೋಗಿ ಕೋಡುಗಲ್ಲಿನ ಮೇಲೆ ಕುಳಿತು. ಎಲ್ಲಿ ತರುಮರಾದಿಗಳಂದ್ರ ಅರಣ್ಯ, ಗಿಡ ಗುಡ್ಡ ಮಂದಿ ನಿರ್ಜನ ಪ್ರದೇಶದಲ್ಲಿ ಹೋಗಿ ಮ್ಯಾಲ ಗುಡ್ಡದ ತುದಿಗೆ ಕೋಡುಗಲ್ಲಿನ ಮೇಲೆ ಕುಳಿತು ಅನಂತ ಕಾಲ ತಪವಗೈಯುವ ಬದಲು ಎಷ್ಟೋ ವರ್ಷ ತಪಸ್ಸು ಮಾಡ್ಕೋತ ಕುಂದರದ್ರ ಬದಲಿ ಏನ್ ಮಾಡ್ಬೇಕು, ತಪಸ್ಸು ಮಾಡೋದ್ರ ಬದಲಿ ಅಷ್ಟೊಂದು ತಪಸ್ಸು ಮಾಡಿ ಅನುಭವ ಹೊಂದಿದಂತ ಸದ್ಗುರುನಾಥ ಏನದನಲ್ಲ, ಆ ಗುರುನಾಥನ ಪಾದ ಹಿಡಿದರೆ ಸಾಲದೆ ಅಂತಾರ. ಒಬ್ಬ ಗುರುನಾಥನ ಪಾದ ಹಿಡಿದ್ರಿ ಅಂತಂದ್ರ ಆ ತಪಸ್ಸು ಮಾಡಿದ ಫಲ ಆ ಗುರುನಾಥನ ಪಾದದೊಳಗಾದ. ಗುರುನಾಥನ ಪಾದ ಅಂತಂದ್ರೆ ಕಾಲ್ ಹಿಡಿಯೋದಲ್ಲ, ನೀವು ಪಾದನ ಕಾಲ ಹಿಡಿತೀರಪ್ಪ, ಕಾಲಲ್ಲ ಪಥ, ಗುರು ತೋರಿದ ದಾರಿ, ಅವ ತಾನು ಅನುಭವಿಸಿ ನಿಮಗೆ ಹೇಳ್ತಿರ್ತಾನಲ್ಲ ಅದೇ ಪಥ. ಅವ ಸುಟ್ಕೊಂಡು ನಿಮಗಿದು ಸುಡ್ತದ ತೋರಿಸ್ತಾನ, ಹೇಳ್ತಾನ, ತಾ ಸುಟ್ಕೋತಾನ. ನೀವೇ ಹೋಗಿ ಸುಟ್ಕೊಂಡು ನೋಡ್ತಿದ್ರು ನೋಡ್ರಿ, ಯಾರು ಬೇಡ ಅಂತಾರ. ಇದು ಸುಡ್ತದಪ್ಪ, ಇದು ಸುಡ್ತದ, ಇದು ಡೇಂಜರ್ ಅದ ಅಂತ ಅವನ ಅನುಭವ ಹೇಳಿದ್ರೆ ಸಾಕಲ್ಲ. ಅನಂತ ಕಾಲ ತರುಮರಾದಿಗಳಲ್ಲಿಗೆ ಹೋಗಿ ಕೋಡುಗಲ್ಲಿನ ಮೇಲೆ ಕುಳಿತು ತಪವಗೈಯುವ ಬದಲು ಒಬ್ಬ ಗುರುವಿನ ಪಾದ, ಸಮರ್ಥ ಗುರುವಿನ ಪಾದ ಹಿಡಿದರೆ ಸಾಲದೆ ಅಯ್ಯ. ಮುಂದೇನಾಯ್ತು, ಅನಂತ ಕಾಲ ಗುರುಗಳ ಬಲ್ಲೆ ಸೇವೆ ಮಾಡ್ತಿರ್ತಾರ, ಗುರುಗಳ ಬಲ್ಲೆ ಇರ್ತಾರ, ಗುರುಗಳ ಸುತ್ತಮುತ್ತನೇ ಇರ್ತಾರ. ಆ ಗುರುವಿನ ಜ್ಞಾನಕ್ಕ ತಮಗ ಸಂಬಂಧ ಇಲ್ದಂಗಿರ್ತಾರ. ಇದು ದೊಡ್ಡ ಸಮಸ್ಯೆ. ಅನಂತ ಕಾಲ ಗುರುವಿನಲ್ಲೇ ಇದ್ದು
ಗುರುವಿನ ಏನೇನು ಮಾಡೋದು ಎಲ್ಲ ಗುರುವಿನ ಸೇವಾ ಮಾಡ್ಕೋತ, ಆಪ್ತ ಸೇವೆ, ಅಂಗ ಸೇವೆ, ಮತ್ತೇನ್ ಸದ್ಭಾವ ಸೇವೆ, ಮತ್ತಿನ್ನೇನ್ ಸೇವೆಗಳದಾವ ಎಲ್ಲ ಮಾಡ್ಕೋತ ಬರೀ ಸೇವೆ ಮಾಡ್ಕೋತ ಇದ್ರೆ ಒಂದು ದಿನಾರೇ ಇಷ್ಟಪಟ್ಟು ಗುರುವೇ ನನಗ ಒಂದು ಲಿಂಗ ಕೊಡಪ್ಪ, ದೀಕ್ಷೆ ಕೊಡಪ್ಪ, ನಾನು ಶಿವಯೋಗ ಮಾಡ್ತೀನಿ, ಅದಕ್ಕೆ ಸಂಬಂಧಪಟ್ಟಂತ ಗ್ರಂಥಗಳು ಕೊಡಪ್ಪ, ನಾನು ಒಂದ್ ಸ್ವಲ್ಪ ಓದ್ತೀನಿ ಅಂತೇಳಿ ಎಂತದು ಗುರುಕೃಪಾ, ಈಶ್ವರ ಕೃಪಾ, ವೇದ ಕೃಪಾ, ಅಂತಃಕರಣ ಕೃಪಾ, ಈ ಕೃಪೆಗಳನ್ನ ಮಾಡ್ಕೊಳಕ್ಕ ಒಂದಿಷ್ಟು ಗುರುವಿನಿಂದ ಲಿಂಗ ಕಟ್ಕೊಳಕ್ಕ ಮಾಡಿದ್ರೆ ಆಗಂಗಿಲ್ಲೇನು? ಗುರುಗಳ ಬಳಿ ಹೋಗಿ ಗುರುವಿನ ಜ್ಞಾನನೇ ತಗೊಳ್ಳಿಲ್ಲ, ಗುರುವಿನ ಲಿಂಗನೇ ತಗೊಳ್ಳಿಲ್ಲ, ಮೋಕ್ಷಕ್ಕೆ ಸಾಧನೆನೇ ಮಾಡಲಿಲ್ಲ ಅಂದ್ರೆ ಗುರುಗಳ ಬಳಿ ಇದ್ದು ಏನು ಉಪಯೋಗ? ಅದರಿಲ್ಲ ಗುರುಗಳ ಬಳಿ ಮಠದಾಗ ಎಷ್ಟೋ ಮಂದಿ ದಂಡ ಪಿಂಡಗಳು ಏಸ್ ಮಂದಿ ಇರ್ತಾರೆ, ಅವ್ರು ಯಾರು ಮೋಕ್ಷ ಸಾಧನೆ ಮಾಡಂಗೇ ಇಲ್ಲ, ಸಾಧಕರ ಅಲ್ಲವೇ ಅಲ್ಲ. ಅವರು ಸುಮ್ಮನೆ ಅಲ್ಲಿ ಇಲ್ಲಿ ಹೋಗೋದು, ಏನಾರ ಮಾಡೋದು, ಒಂದಿಟ್ಟು ಏನಾರ ರೊಕ್ಕ ಬಿಕ್ಕ ಸಿಗ್ತದೇನತ್ತ ಅದಕ್ಕೆ ಬಡ್ದಾಡ್ತಿರ್ತಾರೆ ಹೊರತು ಮೋಕ್ಷ ಸಾಧಕರು ಇರಂಗಿಲ್ಲ. ಗುರುಗಳಿಗೆ ಡ್ರೈವರ್ ಅಂತ ಇರ್ತಾರ, ಮಠದಾಗ ಕಸ ಹೊಡೆಯವ್ರು ಅಂತ ಇರ್ತಾರ, ಅಡಿಗೆ ಮಾಡೋರು ಅಂತ ಇರ್ತಾರ, ನೀಡೋರು ಇರ್ತಾರ, ಬರೋರು ಹೋಗೋರಿಗೆ ಬರ್ರಿ ಹೋಗ್ರಿ ಅಂತ ಕುಂದಿರಿಸಿ ಉಪಚಾರ ಮಾಡೋರು ಇರ್ತಾರ. ಎಲ್ಲರೂ ಗುರುಗಳ ಬಲ್ಲೇ ಇರ್ತಾರ ಬೇಕಾದಷ್ಟು ಮಂದಿ. ಮೋಕ್ಷ ಸಾಧನೆ ಇಲ್ಲ, ಬಿಟ್ಟು ಬರೀ ಸೇವೆ ಮಾಡ್ತಾರ ಅಷ್ಟೇ ಅವ್ರು. ಅವೆಲ್ಲ ಎಂಥವ್ರು ಅಂತಂದ್ರ ಕೆಚ್ಚಲಲ್ಲಿರುವ ಉಣ್ಣೆಯಂತೆ. ಕೆಚ್ಚಲದೊಳಗ ಆಕಳ ಕೆಚ್ಚಲು, ಎಮ್ಮೆ ಕೆಚ್ಚಲದೊಳಗ ಅಲ್ಲಿ ಹಾಲೇ ಅಮೃತ ಸಮಾನವಾದ ಹಾಲಿದ್ರೂ ಸಹಿತ ಆ ಹಾಲು ಕುಡಿಯೋದು ಬಿಟ್ಟು ಆ ಉಣ್ಣೆ ಹುಳ ಏನ್ ಕುಡಿತು ಅಂದ್ರೆ ಕೆಚ್ಚಲದೊಳಗಿಂದ ರಕ್ತ ಕುಡಿತದಂತವ್. ಗುರುಗಳ ಬಳಿ ಇದ್ದು ರೊಕ್ಕ ಗಳಿಸಿ ತಮ್ಮ ಉಪಜೀವನ ಮಾಡ್ತಾರೆ ಹೊರತು ಗುರುವಿನ ಜ್ಞಾನ ತಗೊಳಂಗಿಲ್ಲ ಅಂತಂದ್ರೆ ಉಣ್ಣೆ ಒಳಗಿದ್ದ ಕೆಚ್ಚಲಿನೊಳಗಿರುವಂತ ಉಣ್ಣೆಯಂತೆ. ಹೆಣ್ಣಿನ ತಲೆಯೊಳಗಿರುವ ಹೇನಿನಂತೆ. ಹೆಣ್ಣಿನ ತಲೆಯೊಳಗಿರುವ ಹೇನು ಏನ್ ಹಿಂಗಂದ್ರ ಇಡೀ ಜಗತ್ತು ಹೆಣ್ಣಿನ ಶರೀರ ಮುಟ್ಟಬೇಕಂತ ಖುಷಿ ಪಡ್ತಾರಿಲ್ಲ, ಹೆಣ್ಣಿನ ಶರೀರ ಮುಟ್ಟಬೇಕಂತ ಎಲ್ಲರೂ ಪ್ರಯತ್ನ ಮಾಡ್ತಿರ್ತಾರೆ. ಆದ್ರ ಹೆಣ್ಣಿನ ಶರೀರದಾಗೆ ಹುಟ್ಟದದು, ಆದ್ರೆ ಅದಕ್ಕೆ ಹೆಣ್ಣಿನ ಸುಖ ಗೊತ್ತಿಲ್ಲ. ಹೆಣ್ಣಿನ ತಲೆ ಒಳಗಿನ ಏನಿಗೆ ಹೆಣ್ಣಿನ ಸುಖ ಗೊತ್ತಿಲ್ಲ. ಹೆಣ್ಣಿನ ಸ್ಪರ್ಶದಾಗೆ ಆದ ಇಲ್ಲ, ಹೆಣ್ಣಿನ ತಲೆ ಒಳಗಿನ ಏನು ಹೆಣ್ಣಿನ ಸ್ಪರ್ಶದಾಗೆ ಆದ ಇಲ್ಲ. ಅದರ ಸ್ಪರ್ಶದೊಳಗೆ ಇದ್ದು ಅದಕ್ಕ ಹೆಣ್ಣಿನ ಸುಖ ಗೊತ್ತಿಲ್ಲ. ಹೀಗಾಗಿ ಹೆಣ್ಣಿನ ತಲೆಯೊಳಗಿರುವ ಏನಿನಂತೆ. ಗೋವಿನ ಕೆಚ್ಚಲೊಳಗಿರುವ ಉಣ್ಣೆಯಂತೆ. ಗುರುವಿನ ಬಲ್ಯ ಇದ್ದು ಗುರುವಿನ ಜ್ಞಾನ ಪಡ್ಕೊಳ್ಳಾರ್ದು ಬರೀ ಆ ಗುರುವಿನಲ್ಲಿಂತ ಅನುಕೂಲ ಮಾಡಿಕೊಂಡು ರೊಕ್ಕ ರೂಪಾಯಿ ಗಳಿಸಿ ತಮ್ಮ ಸಂಸಾರ ನಡೆಸ್ತಾರಲ್ಲ, ಇವರೆಲ್ಲ ಈ ರೀತಿ ಇದ್ದವರು. ಅದಕ್ಕೆ ಅನಂತ ಕಾಲ ಗುರು ಸೇವೆ ಮಾಡುವ ಬದಲು ಒಂದು ದಿನ ಲಿಂಗವ ಪಡೆದು ಶಿವಯೋಗ ಸಾಧನೆ ಮಾಡಿದರೆ ಸಾಲದೆ ಅಯ್ಯ ಅಂತ ಕೇಳ್ತಾರೆ. ನೋಡ್ರಿ, ಶಿವಯೋಗ ಸಾಧನೆ ಏನದ? ಗುರುವಿನ ಸೇವೆ ಮಾಡಿದ್ದರ್ಕಿತ ಆ ಜಗತ್ತಿನ ಹಿಂದ ಎಲ್ಲ ಬಿಟ್ಟು ಹೋಗಿ ಅರಣ್ಯದಾಗ ತಪಸ್ ಮಾಡಿದ್ದರ್ಕಿತ ದೊಡ್ಡ ಸಾಧನೆ ಇದು ಶಿವಯೋಗ ಸಾಧನೆ. ಮುಂದೇನಾಯ್ತು? ಇದು ವೈಯಕ್ತಿಕ ಮೋಕ್ಷಕ್ಕೆ. ಶಿವಯೋಗ ಸಾಧನೆ ನಿಮ್ಮ ವೈಯಕ್ತಿಕ ಮೋಕ್ಷಕ್ಕೆ, ಪರ್ಸನಲ್. ನೀವು ಒಬ್ಬರೇ ನಿಮ್ ಸಾಧನೆ ಮಾಡಿ ಶಾಂತಿ ಪಡ್ಕೋತೀರಿ, ಆನಂದ ಪಡ್ಕೋತೀರಿ. ಅನಂತ ಕಾಲ ಶಿವಯೋಗ ಸಾಧನೆ ಮಾಡುವ ಬದಲು ಏನ್ ಮಾಡ್ಬೇಕು? ಒಂದು ದಿನ ಕೂಡಲ ಚನ್ನ ಸಂಗಮ ದೇವರ ಶರಣರ ಅನುಭವ ಮಾಡಿದರೆ ಸಾಲದೆ ಅಯ್ಯ. ಅಂದ್ರೆ ಸತ್ಸಂಗ. ಬರೇ ಶಿವಯೋಗ ಸಾಧನೆ ಮಾಡ್ಕೊತ ಒಂದಿಷ್ಟು ಮಂದಿ ಇರ್ತಾರ, ಮನ್ಯಾಗ 3 ಹೊತ್ತು ಸ್ನಾನ ಮಾಡಿದೆ, 3 ಹೊತ್ತು ಲಿಂಗ ಪೂಜೆ ಮಾಡ್ಕೊಂಡೆ, ಹೊರಗೆ ಮಂದಿಯಾಗೆ ಬರಂಗಿಲ್ಲ ಅವ್ರು, ಮಂದಿಗೆ ಭೇಟಿನೇ ಆಗಂಗಿಲ್ಲ. ಸತ್ಸಂಗಗಳು ಮಾಡಿದ್ರೆ ಅಂದ್ರೆ ಈ ಸತ್ಸಂಗದೊಳಗ ಏನದ? ಈ ಸತ್ಸಂಗದೊಳಗೆ ಏನದ ಅಂತಂದ್ರೆ ಗುರುವಿನ ಪೂಜೆ ಮಾಡಿದ ಫಲ, ಲಿಂಗ ಪೂಜೆ ಮಾಡಿದ ಫಲ,
ಜಂಗಮ ಪೂಜೆ ಮಾಡಿದ ಫಲ, ಅರಣ್ಯದೊಳಗೆ ಹೋಗಿ ತಪಸ್ಸು ಮಾಡಿದ ಫಲ, ಎಲ್ಲ ಫಲನೂ ಇಲ್ಲೇ ಅದ. ಈ ಸತ್ಸಂಗದಾಗೆ ಅದ. ಈ ಸತ್ಸಂಗದಕ್ಕಿಂತ ದೊಡ್ಡ ಸಾಧನೆ ಮತ್ತೊಂದು ಏನೇನೂ ಇಲ್ಲ. ಮಡಿಕೆ ಮಾಡುವಡೆ ಮಣ್ಣೇ ಮೊದಲು, ತೊಡಿಗೆ ಮಾಡುವಡೆ ಹೊನ್ನೇ ಮೊದಲು, ಶಿವಪಥ ಬರಿವಡೆ ಗುರುಪಥ ಮೊದಲು, ಮತ್ತೆ ನಮ್ಮ ಕೂಡಲ ಸಂಗಮ ದೇವರನ್ನರಿಯಲು ಶರಣರ ಅನುಭಾವವೇ ಮೊದಲು. ಶರಣರ ಅನುಭಾವ ಅಂತಂದ್ರೆ ಈ ಸತ್ಸಂಗ. ಸತ್ಸಂಗದ ಮಹತ್ವ ಗೊತ್ತಿಲ್ಲ, ಕನ್ಫ್ಯೂಸ್ ಆಗ್ತದಲ್ಲ. ಎಲ್ಲೇ ತಪಸ್ ಮಾಡೋರು ಬಹಳ ದೊಡ್ಡವರು, ಎಲ್ಲೋ ಗುರುಗಳು ಬಹಳ ದೊಡ್ಡವ್ರತ್ ನೀವು ತಿಳ್ಕೊಂಡಿರಿ. ನೀವೇ ಗುರುಗಳು, ನೀವೇ ತಪಸ್ವಿಗಳು. ಸತ್ಸಂಗ ಮಾಡೋರೇ, ನಿಮ್ಗಿಂತ ದೊಡ್ಡವ್ರು ಯಾರಿಲ್ಲ ಜಗತ್ನಾಗ. ನೀವೇ ಜ್ಞಾನಿಗಳು, ನೀವೇ ಧ್ಯಾನಿಗಳು, ನೀವೇ ಎಲ್ಲ ದಿಗ್ಗಜರು, ನೀವೇ ಮಹರ್ಷಿಗಳು. ಸತ್ಸಂಗ ಮಾಡಿದ್ರೆ ಸಾಕು. ನೀವೇನ್ ತಪಸ್ ಮಾಡೋದ್ ಬೇಕಾಗಿಲ್ಲ, ಪೂಜಾ ಮಾಡೋದ್ ಬೇಕಾಗಿಲ್ಲ, ಮತ್ತಿನ್ನೇನು ಮಾಡೋದ್ ಬೇಕಾಗಿಲ್ಲ. ಸುಮ್ ಕೂತ್ ಕೇಳ್ಕೊತಿರೋದು, ಹೇಳ್ಕೊತಿರೋದು. 4 ಮಂದಿಯಾಗ 2 ಕೆಲಸ. ಚಲೋ ಮಂದಿ ಮಧ್ಯೆ ಇರ್ಬೇಕು, ಚಲೋ ಮಾತಾಡ್ಕೊತಿರ್ಬೇಕು, ಮುಗಿತು. ಒಳ್ಳೆ ಮಾತಾಡ್ರಿ. ಒಳ್ಳೆ ಮಾತಾಡ್ಲಕ್ಕೆ ಇಲ್ಲಿ ಇಷ್ಟೆಲ್ಲ ಸಾಹಿತ್ಯ ಓಸು ಮಂದಿ ಓದಿ ಬರೆದು ಶಾಣ್ಯರಾದ್ಮೇಲೆ ಒಳ್ಳೆ ಮಾತಾಡೇ ಆಡ್ತೀರಿ. ಒಳ್ಳೆ ಜನರು ಮಧ್ಯೆ ಇದ್ದು ಬಿಟ್ರೆ ಮುಗಿದು ಹೋಗ್ಬಿಡುತ್ತೆ. ಏನು ಮಾಡೋದು ಬೇಕಾಗಿಲ್ಲ. ಸತ್ಸಂಗದ ಮಹತ್ವ ಕೇಳಿ ಖುಷಿ ಆಯ್ತಾ? ಅಗ್ದಿ ದೊಡ್ಡ ಕೆಲಸ. ಸತ್ ಅಂದ್ರೆ ನಿಮ್ಮೊಳಗಿರುವುದು ಸತ್ ಅದಲ್ಲ, ಆತ್ಮ. ಅದ್ರ ಸಂಘದಲ್ಲಿ ಇರ್ತೀರಿ ನೀವು. ಇಲ್ಲಿ ಬಂದ್ರಿ ಅಂತಂದ್ರೆ ಅದ್ರ ಸಂಘಟ ಕನೆಕ್ಟ್ ಆಗ್ತೀರಿ ನೀವು. ಆತ್ಮನೇ ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದ ರೂಪ ಬ್ರಹ್ಮ, ನಿತ್ಯ ರೂಪ ಬ್ರಹ್ಮ, ಪರಿಪೂರ್ಣ ರೂಪ ಬ್ರಹ್ಮ. ಅದು ಸತ್ ರೂಪ ಅಂದ್ರೆ ಸತ್. ಸತ್ ಹೋಗ್ಯಾನಂತ ಅಂದ್ರೆ ಏನದು? ಸತ್ ಇರ್ಲಿಲ್ಲ ಅಂದ್ರೆ ಸತ್ ಹೋಗ್ಯಾನ. ಸತ್ ಸಂಘ. ಸತ್ ಅಂದ್ರೆ ಆ ಬ್ರಹ್ಮನ ಸಂಘ, ಪರಮಾತ್ಮನ ಸಂಘ. ಯಾವಾಗ ನೀವು ಇಲ್ಲಿ ಸತ್ಸಂಗಕ್ಕೆ ಬರ್ತೀರಿ ಮುಗೀತು. ಅವನ್ ಸಂಘಕ್ಕೆ ಹೋಗಿ ಅವನ್ ಸಂಘದಾಗ ಇರ್ತೀರಿ ನೀವು, ಅವನ್ ಸಂಘಟ ಕನೆಕ್ಟ್ ಆಗ್ತೀರಿ. ಇಲ್ಲಿ ಹೊರಗೆ ಬಿಟ್ರಿ ಅಸತ್ಸಂಗ. ಮಿಥ್ಯಾ ಜಗತ್ತು, ಮಿಥ್ಯಾ ಸಂಸಾರದ ಸಂಘ. ಒಳ್ಳೆಯವರಿಗೆ ಯಾವಾಗ ಕಷ್ಟನ ಇರ್ತದೆ, ಮತ್ತು ದುಡ್ಡು ಜನರಿಗೆ ಸುಖದಿಂದ ಇರ್ತಾರ. ಕಡಿಯವರು ಹೆಂಗರ ಆಗ್ತಾನೆ. ಈ ಒಳ್ಳೆ ಜನರಿಗೆ ಬಹಳ ಕಷ್ಟ ಇರ್ತದೆ, ಕಡಿ ಸುಖ ಆಗ್ತದೆ. ಅದಕ್ಕೆ ಫಲ ಏನು? ಯಾಕೆ ಕಷ್ಟ ಬರಬೇಕು ಒಳ್ಳೆಯ ಜನರಿಗೆ? ಹೌದು, ಕರೆಕ್ಟ್. ಬರೀ ಒಳ್ಳೆಯವ್ರಿಗೆ ಮಾತ್ರ ಆಗ್ತದೆ. ಯಾಕೆ ನಾವು ಅಂತೀವ್ರಿ ಒಳ್ಳೆಯವ್ರಂತ? ಕರೆ ಕರ್ಮ ತಗೊಂಡ್ರಿ, ಕರ್ಮ ಪೂರ್ವ ತೊಂದರೆಗಳು. ಏನಂದ್ರಿ? ಸತ್ ಅಂದ್ರೆ ಏನಂದ್ರಿ? ಸತ್ ಆತ್ಮ ಅಂದ್ರಿ ಪರಮಾತ್ಮನ ಸಂಘ ಸತ್ಸಂಗ ಅಂತ ಹೇಳಿ ಬರ್ಕೊಂಡಿರಿ. ಈಗ ಇವ್ರು ಮೇಡಮ್ ಅವ್ರು, ನಾಗರತ್ನ ಮೇಡಮ್ ಅವ್ರು ಏನ್ ಕೇಳ್ತಾರು, ಚಲೋ ಮಂದಿಗೆ ಯಾಕೆ ಅಷ್ಟು ಕಷ್ಟ ಬರ್ತಾವು ಅಂತಂದ್ರ ನಮ್ ಹಿಂದಿನ ಕರ್ಮ ತೀರಿಸ್ತಿರ್ತವ್ರ, ಅದಕ್ಕೆ ಕಷ್ಟ ಬರ್ತಾವು ಅಂತ ನಂದು ಅನಿಸಿಕೆ ಇದೆ ಅಷ್ಟೇ. ಒಳ್ಳೆ ಜನರು ಕೆಟ್ಟ ಜನರನ್ನು ಇನ್ನು ತಿಳಿವಾತ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಗೊತ್ತಿಲ್ಲ. ಒಟ್ಟು ಒಳ್ಳೆಯವ್ರಿಗೆ ಕಷ್ಟನ ಬಾಳ ಇರ್ತಾವ. ಅದಕ್ಕೆ ಕರ್ಮ, ಹಿಂದಿನ ಕರ್ಮ ಕಡಿಗೆ ಅವ್ರಿಗೆ ಶುರು ಆಗತ್ತೆ. ಈ ದುಷ್ಟ ಜನರಿಂದ ಎಷ್ಟು ಸುಖವಾಗಿ ಜೀವನ ಕಳಿತಾರ, ಕಡಿಗೆ ಅವ್ರ ಹತ್ತಿ ಹೆಂಗರಾಗೋಗ್ತಾರೆ. ಅವ್ರ ಹಿಂದಿನ ಕರ್ಮ ಚಲೋ ಇರ್ತೈತ್ರಿ, ಅವಾಗ ಕರ್ಮ ಚಲೋ ಕರ್ಮ ಇರ್ತೈತಿ. ಅನ್ಬಾಡ್ಸ್ಕೊಂತ ರಕ್ತಿ ಬಿದ್ದಂತ ಕೆಡ್ತಾನು ಅಂತ. ಈಗ ಶ್ರೀರಾಮಚಂದ್ರ ದೇವರ ಒಂದು ಅವತಾರ. ಅವ ಸತ್ತರಲ್ಲ, ಅವ್ನ ತ್ರಾಸ ಮಕ್ಕಳ ಜೋಡಿ ಇರ್ಲಿಲ್ಲ, ನೀರ ಪರೀಕ್ಷೆ ಯಾಕೆ ಮಾಡೋದಂತ ಕಡೆಗೆ ಭೂಮಿ ಒಳಗ ನಾವು ಹೋದ್ರು ಸುಖ ಅನ್ಸಲೇ ಇಲ್ಲ. ಅವ ದೇವರ ಯಾಕೆ ಕಷ್ಟ? ಹೌದು, ದೇವರ ನೋಡಿದ್ರ ಪೂರಾ 70 ವರ್ಷ 80 ವರ್ಷ ಇಬ್ರು ಗಂಡ ಹೆಂಡತಿ ಕೂಡೇ ಒಂದೇ ಮನ್ಯಾಗ ಇದ್ರಿ, ನಿಮಗ್ ಭಾರಿ ಸುಖ ಆಗ್ಯದ ಅಲ್ಲಿ. ಅವ್ರಿಬ್ರು ದೂರದಲ್ಲಿದ್ರು ಅವ್ರಿಗೆ ಸುಖನೇ ಆಗಿಲ್ಲ. ಇಲ್ಲೇನ್ ಭಾರಿ ಸುಖ ಆಗ್ಯದ ನಮಗ? ಅರ್ಥ ಇಲ್ಲ. ಅದು ಸುಖ ಅನ್ನೋದು ಅರ್ಥ ಇಲ್ಲ, ದುಃಖ ಅನ್ನೋದಕ್ಕೆ ಅರ್ಥ ಇಲ್ಲ. ಆನಂದ ಮುಖ್ಯ ಅದ. ಅವ್ರಿಗೆ ಏನಾದ್ರೂ ಆನಂದವಾಗಿದ್ರು
ಒಳ್ಳೆ ಜನರಿಗೆ ಕಷ್ಟ ಯಾಕೆ ಬರ್ತಾವ? ಈ ಸತ್ಸಂಗದ ಮೊದಲೇನ್ ಮಾಡ್ರಿ, ಮೊದಲು ಇದು ಮುಗಿಸ್ರಿ, ಆಮೇಲೆ ಕಷ್ಟ ಸುಖದ ಸುದ್ದಿ ಮಾತಾಡಕತ್ರಿ. ಈ ಸತ್ಸಂಗ ಅಂತಂದ್ರೆ ಏನದ, ಒಂದು ಸತ್ತನ ಸಂಘ, ಆತ್ಮ ಪರಮಾತ್ಮಕ್ಕೆ ಸತ್ ಅಂತಾರ, ಅದು ಒಂದು. ಇನ್ನ ಒಂದೇನು, ಅದರ ಅರ್ಥ ಸತ್ಯದರ್ಶಿಗಳ ಸಂಘ, ಸತ್ಯಾನುಭವಿಗಳ ಸಂಘ, ಸತ್ಯವನ್ನು ಅನುಭವಿಸಿದವರು, ಸತ್ಯವನ್ನು ನೋಡಿದವರು, ದಾರ್ಶನಿಕರು. ಸತ್ಯ ದಾರ್ಶನಿಕರಂದ್ರೆ ಇನ್ನೊಬ್ಬರಿಗೆ ಸತ್ಯವನ್ನ ತೋರಿಸಿಕೊಡೋದಕ್ಕೆ ಮಾರ್ಗದರ್ಶನ ಮಾಡೋರು. ಈಗ ನಿಶ್ಚಲ್ ದಾಸು ದಾರ್ಶನಿಕರವರು. ದಾರ್ಶನಿಕರು ಅಂದ್ರೆ ಸತ್ಯವನ್ನ ತಾವು ದರ್ಶನ ಮಾಡ್ಕೊಂಡು ಇನ್ನೊಬ್ಬರಿಗೆ ದರ್ಶನ ಮಾಡಿಸಂತವ್ರು ದಾರ್ಶನಿಕರು. ಈಗ ಬಸವಣ್ಣವ್ರ ಲಿಂಗ ಕೊಟ್ಟಾರ, ರೇಣುಕರ ಲಿಂಗ ಕೊಟ್ಟಾರ, ಯಾರ್ಯಾಕೆ ಕೊಡಲಕ್ಕ, ಆ ಲಿಂಗದ ಮೂಲಕ ಅವರು ಸತ್ಯವನ್ನು ದರ್ಶನ ಮಾಡಿಕೊಂಡು ಜಗತ್ತಿಗೆ ನೀವು ದರ್ಶನ ಮಾಡ್ಕೋರಿ ಅಂತೇಳಿ ಏನು ಮಾರ್ಗದರ್ಶನ ಮಾಡ್ತಾರಲ್ಲ, ಅವ್ರಿಗೆ ದಾರ್ಶನಿಕರ ಅಂತಾರೆ. ಅಂತ ದಾರ್ಶನಿಕರ ಸಂಘ, ಸತ್ಯಾನುಭವಿಗಳ ಸಂಘ, ಸತ್ಯದರ್ಶಿಗಳ ಸಂಘ, ಮತ್ತೆ ಆ ಸತ್ಯದ ಮಾರ್ಗದಲ್ಲಿರುವ ಸಾಧು ಸಜ್ಜನರ ಸಂಘ, ಶರಣರ ಸಂಘ, ಇದೆಲ್ಲ ಸತ್ಯ ಸಂಘ. ಅದಕ್ಕ ಯಾರು ಸರ್ವಜ್ಞನ ಒಂದು ವಚನ ಅದ, ಏನು, ಸತ್ಯರ ನುಡಿ ತೀರ್ಥ, ಸತ್ಯರ ನಡೆ ತೀರ್ಥ, ಉತ್ತಮರ ಸಂಘವದು ತೀರ್ಥ. ಒಳ್ಳೆ ಜನರ ಸಂಘ. ಇಲ್ಲೇನ್ ನಡೆದದ, ಜ್ಞಾನದ ಕೆಲಸ, ಇದು ತೀರ್ಥದ ಕೆಲಸ, ಇದು ತೀರ್ಥಕ್ಷೇತ್ರನೇ, ಇದು ತೀರ್ಥಯಾತ್ರೆನೇ, ಇದು ಜರ್ನಿ, ಇಂಟರ್ನಲ್ ಜರ್ನಿ. ಅದಕ್ಕೆ ಸತ್ಯರ ನಡೆ ತೀರ್ಥ, ಸತ್ಯರ ನುಡಿ ತೀರ್ಥ, ಉತ್ತಮರ ಸಂಘವದು ತೀರ್ಥ. ಉತ್ತಮರ ಸಂಘವದು ತೀರ್ಥ ಬರೆದು ತೆಳಗೇನ್ ಮಾಡ್ಯಾರ, ಹರಿವ ನದಿ ಎತ್ತಣದು ತೀರ್ಥ ಸರ್ವಜ್ಞ. ಹರಿವ ನದಿ ಎತ್ತಣದು ತೀರ್ಥ. ಅದ್ಯಾತರ ನದಿ, ಅದ್ಯಾತರ ತೀರ್ಥ, ನಡೆ ಕಡೆ ಅಂತ. ಎತ್ತಣದು ತೀರ್ಥ ಸರ್ವಜ್ಞ. ಸತ್ಯರ ನುಡಿ ತೀರ್ಥ, ಸತ್ಯರ ನಡೆ ತೀರ್ಥ, ಉತ್ತಮರ ಸಂಘವದು ತೀರ್ಥ. ಹರಿವ ನದಿ ಎತ್ತಣದು ತೀರ್ಥ. ಇಲ್ಲೊಂದೇನೋ ಶಬ್ದ, ಉತ್ತಮರ ಸಂಘವದು ಉತ್ತಮ ತೀರ್ಥ, ಹಿಂಗೇನೋ ಅದು, ಅದೇನೋ ಶಬ್ದ ಮಿಸ್ ಆಗ್ಯದ. ಇಲ್ಲಿ ಏನೋ ಒಂದು ಶಬ್ದ ತುಂಬಬೇಕದು. ಅತ್ಯಂತ ಶ್ರೇಷ್ಠವಾದ ತೀರ್ಥ ಅಂದ್ರೆ ಸತ್ಸಂಗ. ಇದಕ್ಕಿಂತ ದೊಡ್ಡ ಸಂಘ ಮತ್ತೊಂದೇನ, ಇದಕ್ಕಿಂತ ದೊಡ್ಡ ತೀರ್ಥ ಮತ್ತೊಂದಿಲ್ಲ. ಈಗ ದುಷ್ಟರು ಆರಾಮಿರ್ತಾರ, ಸಜ್ಜನರಿಗೆ ಬಹಳ ಚಲೋ ಆಗ್ತದ, ಇದು ಕಷ್ಟ ಇರ್ತದ ಅಂತೇಳಿ ಅನ್ನಿಸ್ತಿರ್ತದಲ್ಲ. ಅವಾಗ ಒಂದು ದೇವರ ಗುಡಿ ಕಟ್ಟಿಸಿದ್ರತ್ತ, ಮೂರ್ತಿ ತರ್ಬೇಕಂತೇಳಿ ಕಲ್ಲು ತರ್ಲಕ್ ಹೋದ್ರಂತ. ಒಂದು ಕಲ್ಲು ಹಾಕೊಂಡು ಬಂದ್ರಂತ. ಅದು ಕಲ್ಲು ಹಾಕೊಂಡು ಬರೋದ್ರಾಗೆ ಏನಾಯ್ತು, ಅದು ಕಲ್ಲು ಇಲ್ಲಿ ತರೋದ್ರಾಗೆ 2 ತುಂಡಾಗಿಬಿಡ್ತಾವ. ಲಾರ್ಯಾಗ ಇದಕ್ ಧಡಕಿಗೆ 2 ತುಂಡಾದ ಕೂಡ್ಲೇನೆ ಒಂದು ತುಂಡು ತಗೊಂಡು ಏನ್ ಮಾಡಿದ್ರು, ದೇವ್ರ ಮೂರ್ತಿ ಕಟ್ಟಿದ್ರು. ಇನ್ನ ಒಂದು ಮೂರ್ತಿ ತಗೊಂಡು, ಇನ್ನ ಒಂದು ಕಲ್ಲು ತಗೊಂಡು ಏನ್ ಮಾಡಿದ್ರು, ಅದೇ ಕಲ್ಲಿನ ತುಂಡನ್ನ ಆ ದೇವಸ್ಥಾನದ ಮೆಟ್ಟಿಲುಗಳು ಕಡಿದ್ರು. ದೇವಸ್ಥಾನದ ಮೆಟ್ಟಿಲುಗಳು ಮಾಡಿದ್ರು. ಆ ದೇವಸ್ಥಾನಕ್ಕೆ ಬರೋರೆಲ್ಲ ಏನ್ ಮಾಡಿದ್ರು, ಆ ಮೆಟ್ಟಿಲುಗಳ ಮೇಲೆ ತಮ್ಮ ಚಪ್ಪಲಿ ಬಿಡ್ಲಕತ್ರು. ಮತ್ತ ಒಳಗ ಕಾಯಿ ಕರ್ಪೂರ ಎಲ್ಲ ತಗೊಂಡು ಒಳಗ ಪೂಜಾರಿ ಸಹಿತವಾಗಿ ಒಳಗ ಇರೋ ಕಲ್ಲಿಗೆ ಪೂಜೆ ಮಾಡ್ಲಕತ್ರು. ಅವಾಗ ಈ ಮೆಟ್ಟಿಲಿನ ಕಲ್ಲು ಆ ಒಳಗಿನ ಕಲ್ಲಿಗೆ ಕೇಳತ್ತು, ಮೂರ್ತಿಗೆ, ಗರ್ಭಗುಡಿ ಒಳಗಿನ ಮೂರ್ತಿಗೆ ಏನಂತ, ಏನಪ್ಪ ಮಾರಾಯ, ನಾನು ಅದೇ ಕಲ್ಲಿನ ಒಂದು ತುಂಡು, ನೀನು ಅದೇ ಕಲ್ಲಿನ ಒಂದು ತುಂಡು, ಒಂದು ತುಂಡು ಕಲ್ಲು, ನೀನು ಮೂರ್ತಿಯಾಗಿ ನೀನೇನಾದಿ, ಪೂಜ್ಯ ವಸ್ತು ಆದಿ, ಪೂಜ್ಯ ವಸ್ತು ಆದಿ. ಮತ್ತ ನಾನೇನಾದೆ, ಇಲ್ಲಿ ನೋಡಿದ್ರೆ ಮಂದೆಲ್ಲ ಏನೇನೋ ತುಳಿದು ಬಂದು ನನ್ನ ಸ್ಟೆಪ್, ನನ್ನ ಕಾಲೇ, ನನ್ನ ಸಿಡಿಗೆ ಒರೆಸ್ಲಕತ್ತಾರ, ನಾನು ಒರೆಸ್ತಾರ, ಚಪ್ಪಲಿ ಬಿಡ್ತಾರ. ಇದು ನಂದೇನ್ ಹಣೆ ಬರ, ನಿಂದೇನ್ ಹಣೆ ಬರ ಅಂತ.
ಅವಾಗ ಒಳಗಿನ ಮೂರ್ತಿ ಹೇಳ್ತು, ಲಾರಿ ಒಳಗ ಒಂದು ಸಣ್ಣದು ಝಡ್ಕಿ ಕೊಟ್ಟದಕ್ಕೆ ನೀನು ಒಡೆದ ತುಕಡಿಯಾಗಿಬಿಟ್ಟಪ್ಪ ನೀನು. ಒಂದು ಸಣ್ಣ ಪೆಟ್ಟಿಗೆ ಒಡೆದು ತುಕಡಿಯಾಗಿ ನಾನು ಹಂಗೇ ಜೀವ ಹಿಡ್ಕೊಂಡು ಇದ್ದೆ. ಮತ್ತೆ ನನಗೆ ಇಲ್ಲಿ ತಂದು ನನಗೊಂದು ಇಂಥ ಒಂದು ಸುಂದರ ವಿಗ್ರಹ ತಯಾರಾಗಬೇಕಾದ್ರ ಕಲಾವಿದ ಎಷ್ಟೊಂದು ಲಕ್ಷಗಟ್ಟಲೆ ಏಟ್ ಹಾಕಿ ನನಗೊಂದು ಮೂರ್ತಿ ಮಾಡಬೇಕಾದ್ರೆ ಎಷ್ಟು ಕಷ್ಟ ಸಹಿಸಿಕೊಂಡಿನಿ ನಾನು. ಇಷ್ಟೆಲ್ಲ ಕಷ್ಟ ಸಹಿಸಿಕೊಂಡದ್ದಕ್ಕ ನಾನೇನಾಗ್ಬಿಟ್ಟೆ, ಪೂಜ್ಯವಾದ ಮೂರ್ತಿ ಆಗೀನಿ. ಅದಕ್ಕೆ ಯಾರ ಜೀವನದೊಳಗೆ ಕಷ್ಟಗಳು ಬಹಳ ಬರ್ಲಕತ್ತವ ಅಂತಂದ್ರ ಅವನು ಮುಂದ ಒಂದು ಪೂಜ್ಯ ವ್ಯಕ್ತಿ ಆಗ್ಲಕತ್ತನ, ದೊಡ್ಡ ವ್ಯಕ್ತಿ ಆಗವದನ. ಅರ್ಥ ಮಾಡ್ಕೋಬೇಕು. ನಮಗೆ ಕಷ್ಟ ಬಹಳ ಬರ್ಲಕತ್ತವ ಅಂದ್ರೆ ನನಗೊಂದು ಒಳ್ಳೆ ಫರ್ನಿಚರ್, ಒಂದು ಕಟ್ಟಿಗೆಗೆ ಎಲ್ಲ ಕಡಿದು ಕೊಯ್ದು ಮಳಿ ಹೊಡೆದು ಸುಟ್ಟು ಮುರಿದು ಏನೇನೋ ಮಾಡ್ತಾರಲ್ಲ, ಮಾಡಿ ನನಗೊಂದು ಒಳ್ಳೆ ಫರ್ನಿಚರ್ ಮಾಡೋರು ಅದಾರ ಮುಂದ ಅಂತ ತಿಳ್ಕೋಬೇಕು. ಕಬ್ಬಣ ಎಲ್ಲ ಕಾಸ್ತಾರ, ಬಂಗಾರ ಕರಗಿಸ್ತಾರ, ಒಳ್ಳೆ ಆಭರಣ ಆಗ್ಬೇಕಾದ್ರೆ ಕರಗಿಸ್ಲಾರದೆ, ಬಡಿಲಾರದೆ, ಚುಚ್ಚಲಾರದೆ, ಮುರಿಲಾರದೆ ಆತವೆ ನಾವು. ಕಷ್ಟಪಟ್ಟು ದುಡಿದು ನ್ಯಾಯವಾಗಿ ದುಡಿದು ಜನ ಸಂಪಾದಿಸಿ ಮನೆ ಕಟ್ಟಿದ್ರಿ, ಮನೆ ಕಟ್ಟಿ ಓಪನಿಂಗ್ ಮಾಡಿದ ಕೂಡಲೇ ಅವ್ರು ತೀರ್ಕೊಂಡು ಹೋದ್ರು. ಅದು ಆಯುಷ್ಯ ಯಾರ ಕೈಯಾಗದ? ಅನುಭವಿಸೋದು ಏನು ಅನುಭವಿಸೋದು? ಅದು ಮನ್ಯಾಗ ಇದ್ದರೆ ಅನುಭವಿಸಂಗೆ ಏನದು? ಸತ್ಯ ಮೋಕ್ಷ ಸಾಧನೆ ಮಾಡಿದ್ದ ಅನುಭವನೇ ಅನುಭವ. ಮನ್ಯಾಗ ಇದ್ದದ್ದು ಅನುಭವ ಅಲ್ಲ, ಮನೆ ಕಟ್ಟಿದ್ದ ಅನುಭವ ಅಲ್ಲ, ಹುಟ್ಟಿದ್ದ ಅನುಭವ ಅಲ್ಲ, ಅವು ಯಾವ ಅನುಭವ ಅಲ್ಲೇ ಅಲ್ಲ. ಆತ್ಮಜ್ಞ ನೋಡ್ರಿ, ತಾಯಿ ಹೊಟ್ಟೆಯಾಗ ಇರೋದ್ರಾಗೆ ಎಷ್ಟೋ ಮಂದಿ ಸತ್ತಿರ್ತಾರೆ. ತಾಯಿ ಹೊಟ್ಟೆಯಿಂದ ಬಂದು ಒಂದು 5 ನಿಮಿಷನಾಗ ಒಂದಿಷ್ಟು ಮಂದಿ ಸಾಯ್ತಾರ, 6 ತಿಂಗಳಿಗೊಬ್ಬರು ಸಾಯ್ತಾರ, ವರ್ಷಿಗೊಬ್ಬರು ಸಾಯ್ತಾರ, 10 ವರ್ಷಿಗೊಮ್ಮೆ ಸಾಯ್ತಾರ, 25 ವರ್ಷಿಗೆ ಸಾಯ್ತಾರ, 50 ವರ್ಷಿಗೆ ಸಾಯ್ತಾರ, ಮದುವೆ ಆಗ ಸಾಯ್ತಾರ, ಮದುವೆ ಆದ ದಿನನೇ ಸಾಯ್ತಾರ, ಮದುವೆ ಆದ ಮರುದಿನನೇ ಸಾಯ್ತಾರ. ನಾವು ಸಾಯ್ಬೇಕತ್ತೀವಿ, ಕರ್ಕೊಂಡು ಹೋಗೋ ಶಿವನೇ ಸಾಕಾಗ್ಯದ, ಇಲ್ಲಿ ಬಂದು ನಮ್ದೆಲ್ಲ ಮುಗಿದದ ಕೆಲಸ, ನಮ್ ಕರ್ಕೊಂಡು ಹೋಗಂತಂದ್ರ ನಮ್ಗ ಅವನ ಹಾಜರಿಗಿನ ಲೀಸ್ಟ್ ನಂದು ಹೆಸರು ಮರ್ತಾನೆ ಏನೋ ಅನ್ನಂಗ ಆ ಕಡೆ ಲೆಕ್ಕ ಅವ್ನ ಲೆಕ್ಕದಾಗೆ ಇಲ್ಲ ನಾವು. ಸಾಕೆಲ್ಲ ಮುಗಿದೋಗ್ಯದ ನಮ್ ಕೆಲಸ, ಇಲ್ಲಿ ಬಂದು ಏನ್ ಮಾಡ್ಬೇಕೆಲ್ಲ ಮಾಡಿ ನಾ ಹೆಚ್ಚಿಗೆ ಮಾಡ್ಲಕತ್ತೀವಿ, ಹೆಚ್ಚಾಯ್ತದ. ಬೇಕಾದ್ರೆ ತಗೊಂಡೋಗ್ತಾನ ನಾವು. ಅವನಿಗೆ ಗೊತ್ತದ ಅಲ್ಲಿ ಬಂದ್ರು ನೀವು ತಲೆ ತಿತ್ತ ನಮ್ಗ ಅಂತೇಳಿ ಇಲ್ಲ ಬಿಟ್ಟ ನಾವು ಮತ್ತ ಜೀವ ತಿತ್ತ ನೀವು ನಮ್ದು. ಒಳ್ಳೆ ಜನರಿಗೆ ಯಾಕೆ ಕಷ್ಟನೇ ಬರ್ತಾವು? ದುಷ್ಟ ಜನರು ಎಷ್ಟು ಸುಖವಾಗಿದೆ, ಎಲ್ಲ ಆನಂದ ಮಾಡ್ಕೊಂಡು ಎಲ್ಲ. ಅದೇ ಮತ್ತ ಪೆಟ್ಟು ತಿನ್ಲಾರ್ದೆ ಏನು ಪೆಟ್ಟು ತಿನ್ಲಾರ್ದೆ ಸುಮ್ಮ ಹಂಗೆ ಗಟ್ಟಿಮುಟ್ಟಾಗಿ ಇದ್ರ ಅಂತಂದ್ರೆ ಅವ್ರ ಪಾಡಿಗೆ ಅವ್ರಿಗೆ ಬಿಟ್ರೆ ಅವ್ರು ಆರಾಮೇ ಇರ್ತಾರೆ. ಸ್ಟೆಪ್ಸ್ ಮೆಟ್ಟಿಲಿಗೆ ಹಾಕಿದ ಕಲ್ಲಿದ್ದಂಗ ಅವರೆಲ್ಲ. ಮೆಟ್ಟಿಲಿಗೆ ಹಾಕಿದ ಕಲ್ಲಿಗೆ ಎಲ್ಲಿ ಮರ್ಯಾದೆ ಅದ? ಅವ್ರು ದುಷ್ಟ ಜನ ಇರ್ತಾರೆ ಖರೆ, ಅವ್ರಿಗೆ ಮರ್ಯಾದೆ ಅದ ಏನು? ದುಷ್ಟ ಜನರು ಬೇಕಾದಷ್ಟು ವೈಭವದಾಗ ಅದಾರ, ದುಷ್ಟ ಜನರು ಬೇಕಾದಷ್ಟು ಶ್ರೀಮಂತರಾಗ್ಯಾರ, ಅವ್ರಿಗೆ ಮರ್ಯಾದೆ ಅದ ಏನು? ಜನರ ಹೃದಯದಾಗ ಅವ್ರ ಬಗ್ಗೆ ಸ್ಥಾನಮಾನ ಆದೇನು? ಪ್ರಾಮಾಣಿಕರು ಎಷ್ಟೇ ಕಷ್ಟಜೀವಿಗಳಿದ್ರು ಸಹಿತ ಅವ್ರ ಬಗ್ಗೆ ಒಂದು ಸ್ಥಾನಮಾನ ಹೃದಯದಾಗ ಆದಲ್ಲ. ಸಮಾಜದ ಹೆಸರು ಉಳಿತೈತಿ, ಆದ್ರ ಕಷ್ಟ ಅನುಭವಿಸ್ತಾರ. ಸರಿ, ಕರ್ಮ ಇರ್ತೈತಲ್ರಿ, ಈಗ ಕರ್ಮನ ಅನುಭವಿಸ್ತೀವಿ, ಕಷ್ಟ ಅಂದ್ರೆ ಈಗ ಅವ್ರಿಗೆ ಉದಾಹರಣೆ ಧೃತರಾಷ್ಟ್ರ ಅಂತ ಹೇಳಿದ್ನಿ, 3 ಜನ ಮಕ್ಕಳನ್ನ ಕಳ್ಕೊಂಡ ಅಂತ ಆಗಿಬಿಟ್ಟಿದ. ನಾವ್ ಈಗ ಚಲೋ ಕೆಟ್ಟ ಅನ್ಕೋತದ, ನಮ್ದು ಹಿಂದಿನ ಕಾಲದ ಕರ್ಮ ಹೌದು ಅಲ್ಲೋ, ಚಳಿಗೆ ಹಂಗೆ ಹೋಗದವ ಪ್ರಾರಂಭ ಇರ್ತದಲ್ಲ, ಪ್ರಾರಂಭ ಕರ್ಮ ನಾವ್ ಎಷ್ಟ ಚಲೋ ಇದ್ರು ಅದು ಕೆಟ್ಟಿದ್ರು ಅದು ಏನು. ಸುಖ ದುಃಖ ಎದಕ್ಕೆ ಆಗ್ತದಂದ್ರೆ ಆತ್ಮಭಾವ ಎಲ್ಲದಕ್ಕ. ಆತ್ಮಭಾವ ಇತ್ತಂದ್ರೆ ಅಲ್ಲಿ ಸುಖನೂ ಇಲ್ಲ ದುಃಖನೂ ಇಲ್ಲ. ಆಚಾರ್ಯ ಜೀವನದೊಳಗ ಅದು ಸರಿ. ಅದನ್ನೇ ಮುಂದಿದ್ದ. ಆದ್ರೆ ಈ ಮತ್ತು ಕೃಷ್ಣ ಪರಮಾತ್ಮನ ನಿಮ್ ಕರ್ಮ ಭೂಮಿ ಕರ್ಮಕ್ಕೆ ಇರ್ತಕ್ಕನ ಬರ್ತೀರಿ, ನೀವು ಕರ್ಮ ತೀರಿಸಲೇಬೇಕು ಅನ್ನೋದೊಂದು. ಅದಕ್ಕೆ ಜೀವರಿಗೂ ಬ್ರಹ್ಮರಿಗೂ ಉಲ್ಟಾ ಪಲ್ಟಾ ಏನದಪ್ಪ ಅಂತಂದ್ರೆ, ಬ್ರಹ್ಮದೇವರು ಪ್ರಥಮವಾಗಿ ಸೃಷ್ಟಿ ಮಾಡಿದ್ದು
ಬ್ರಹ್ಮದೇವರು ಏನ್ ಮಾಡಿದ್ರು? 50 ವರ್ಷ ತಪಸ್ಸು ಮಾಡಿ, ಫಸ್ಟ್ ಅರ್ಧ ಕಾಲ ತಪಸ್ಸು ಮಾಡಿ ಉಳಿದ ಅರ್ಧ ಕಾಲ ಸೃಷ್ಟಿ ಮಾಡಿದ್ರು. ಜೀವರುಗಳು ಏನ್ ಮಾಡ್ತಾರ? ಫಸ್ಟ್ ಅರ್ಧ ಕಾಲ ಸೃಷ್ಟಿ ಮಾಡಿ ಉಳಿದ ಅರ್ಧ ಕಾಲ ಈ ಜಗತ್ತೇ ಬಿಟ್ಟು ಹೋಲಕ್ ವಯಸ್ಸಾಗ್ಯದ ಹೋಲಕ್ ತಯಾರಾಗಿರ್ತಾರೆ. ಹಿಂಗಾಗಿ ಸೃಷ್ಟಿಯ ವಿಷಯದಲ್ಲಿ ಜೀವರು ಮೊದಲ ಅರ್ಧ ಕಾಲದಲ್ಲಿ ಅರ್ಧ ಆಯುಷ್ಯ ಸೃಷ್ಟಿಯೊಳಗೆ ಕಳೀತಾರ. ಎರಡನೇ ಅರ್ಧ ಆಯುಷ್ಯ ಏಟ್ ಬದುಕ್ತಾರ ಅವರಿಗೆ ಬಿಟ್ಟದ್ದು. ಅವ್ರವ್ರ ಆರೋಗ್ಯ ಮೇಂಟೆನೆನ್ಸ್ ಮೇಲೆ ಡಿಪೆಂಡು. ಬ್ರಹ್ಮ ಹಂಗಿಲ್ಲ, ಫಸ್ಟ್ 50 ವರ್ಷ ತಪಸ್ ಮಾಡ್ತಾನೆ. ಈಗ ಏನಾರ ಬ್ರಹ್ಮ 50 ವರ್ಷ ತಪಸ್ ಮಾಡ್ಯಾನ ತಿಳಕ್ಕೆ ಯಾರ 50 ವರ್ಷ ತಪಸ್ ಮಾಡಿ ಯಾರ 50 ವರ್ಷ ತಪಸ್ಸು ಮಾಡಿ ಇಲ್ಲೇ ಕೊಟ್ಬಿಡು. ಯಾರ 50 ವರ್ಷ ತಪಸ್ ಮಾಡಿಕೆ ಆಮೇಲೆ ಬ್ರಹ್ಮನಂಗ 51ನೇ ವರ್ಷಕ್ಕೆ ಹೆಣ್ಣು ನೋಡ್ಲಕ್ ಹೋದ್ರೆ ಎಣ್ಣೆ ಕೊಡಲ್ಲ. ಮುಗದ ನೀನ್ ಕತ್ತಿ ನಡಿಯ ಕಡೆ ಅಂತ 30 ವರ್ಷ ಆಯ್ತಂದ್ರ ಬಹಳ ವಯಸ್ಸಾಗ್ಯದ ಅಂತ ಅಂದ್ಬಿಡ್ತಾರ. ಅದಕ್ಕೆ ಇಲ್ಲೇನಾಯ್ತು? ಬ್ರಹ್ಮದೇವರು ಏನ್ ಮಾಡ್ದ? ಸೃಷ್ಟಿ ಮಾಡಿದ್ದು. ಏನ್ ಸೃಷ್ಟಿ ಮಾಡ್ದ? ಫಸ್ಟ್ ಸೃಷ್ಟಿ ಅಜ್ಞಾನವನ್ನ ಸೃಷ್ಟಿ ಮಾಡಿದ್ನಂತ. ಮಾಯೆ. ಬ್ರಹ್ಮನೊಳಗೊಂದು ಪ್ರಕೃತಿ ಅಂತ ಆದ ಇಲ್ಲ, ಮಾಯೆ. ಸತ್ವ ರಜ ತಮ ಪ್ರಕೃತಿ ಅಂತೇನದ ಅದೇ ಅಜ್ಞಾನ ತಯಾರು ಮಾಡ್ದವ ಫಸ್ಟ್. ನೋಡ್ರಿ ಹೆಂಗ ಬ್ರಹ್ಮದೇವರು ಪ್ರಪ್ರಥಮವಾಗಿ ಸೃಷ್ಟಿ ಮಾಡಿದ್ದು ಅಜ್ಞಾನ. ಆ ಅಜ್ಞಾನದೊಳಗ ಇವೆಲ್ಲ ತಿಳ್ಕೊಳ್ಳೋ ಮಾತು. ಇದು ಭಾಗವತದ ಸ್ಪೆಷಲ್ ಚಾಪ್ಟರ್ಗಳು ಇರ್ತವೆ. ಅದು ಬ್ರಹ್ಮದೇವರು ಮಾಡಿದ 5 ಅಜ್ಞಾನಗಳಲ್ಲಿ 5 ರೀತಿ ಹ್ಯಾಂಗ. ಈಗ ಅಂತಃಕರಣದೊಳಗೆ 5, ಈ ಒಂದು ಕರ್ಮೇಂದ್ರಿಯಗಳ 5, ಮತ್ತೆ ಜ್ಞಾನೇಂದ್ರಿಯಗಳ 5, ಪ್ರಾಣಗಳು 5 ಅಂತ ಹೆಂಗ ಅಂತಿರಲ್ಲ, ಹಿಂಗ ಇದು ಅಜ್ಞಾನಗಳು 5. ಅಜ್ಞಾನ ಪಂಚಕ. ಇಲ್ಲಿ ತನಕ ಗೊತ್ತಿಲ್ಲಲ್ಲ ಇದು ನಿಮಗೆ. ಬರೇ ಅಜ್ಞಾನ, ಪ್ರಕೃತಿ, ಮಾಯೆ, ಅವಿದ್ಯೆ ಇಷ್ಟೇ ಗೊತ್ತದ ನಿಮಗ. ಅಜ್ಞಾನದಾಗೆ ಮತ್ತೆ ಕೂದಲ ಸಿಗಲೇರಿಲ್ಲ ಶಾಸ್ತ್ರ. ಕೂದಲ ಸಿಗಳ ಕೆಲಸ ಅಂತಾರೆ ಇವಕ್ಕೆಲ್ಲ. ಒಂದು ಕೂದಲ ತಗೊಂಡು ಎಷ್ಟು ಸೀಳಿದ್ರು ಆ ತುಕಡಿ ಯಾವುದು, ಈ ತುಕಡಿ ಯಾವುದು. ಈಗ ಒಂದು ಕೂದಲ ತಗೊಂಡು ಸೀಳಿ 2 ಭಾಗ ಮಾಡ್ಯಾರ ಅನ್ಕೊಳ್ರಿ, ಅದಕ್ಕೇನಂತೀರಿ, ಇದಕ್ಕೇನಂತೀರಿ? ಅದು ಕೂದಲನೇ, ಇದು ಕೂದಲನೇ. ಭಾಗ ಆಗ್ಯಾವ ಅಷ್ಟೇ, ಕೂದಲನೇ. ಇದೇನಪ್ಪ ಅಂದ್ರೆ ಇದನ್ನು ಕೂದಲನೇ, ಅದೇನಪ್ಪ ಅದನ್ನು ಕೂದಲನೇ. ಇದಕ್ಕೆ ಕೂದಲ ಸಿಗಳ ಕೆಲಸ ಅಂತಾರೆ ಇದಕ್ಕೆ ಶಾಸ್ತ್ರ. ಬ್ರಹ್ಮ ಮೊದಲ ಅಜ್ಞಾನವನ್ನು ಸೃಷ್ಟಿ ಮಾಡದ. ಅದಕ್ಕೆ ಮಹಾಪ್ರಕೃತಿಯರೇ ಅನ್ರಿ, ಮೂಲ ಪ್ರಕೃತಿ ಅನ್ರಿ. ಮತ್ತೇನಂತೀರಿ? ಸತ್ವ ರಜ ತಮ ಅನ್ರಿ, ಮಾಯೆ ಅವಿದ್ಯೆ ತಮೋಗುಣ ಪ್ರಧಾನ ಪ್ರಕೃತಿ ಅನ್ರಿ. ಮತ್ತಿನ್ನೇನೇನೋ ಅದವಲ್ಲ, ಪಶುಪತಿ, ಪಾಶ, ಏನ್ ಶಬ್ದಗಳವಲ್ಲ, ಎಲ್ಲ ಅಜ್ಞಾನದ ಮೂಲದಿಂದ ಬಂದಂತವು. ಇದೇನದ? ಅಜ್ಞಾನ ಸೃಷ್ಟಿ ಮಾಡ. ಈ ಅಜ್ಞಾನ ಏನಾಯ್ತು? 5 ವಿಧವಾಗಿ ಕೆಲಸ ಮಾಡ್ಲಕ್ಕ. ಇದು ಬರ್ಕೋಬೇಕು. ಯಾಕಂದ್ರೆ ಎಲ್ಲರ ಹೇಳಕ್ಕ ಕೇಳಕ್ಕ ಈ ಮಾತುಗಳು ಉಪಯೋಗ ಆಗ್ತಾವ ನಿಮಗ. 1ನೇ ಭಾಗ ಯಾವುದು? ತಮಸ್ಸು. ಅಜ್ಞಾನ ಅಂದ್ರೆ ಈಗ 1ನೇದ್ದು ತಮಸ್, 2ನೇದ್ದು ಮೋಹ, 3ನೇದ್ದು ಮಹಾಮೋಹ, 4ನೇದ್ದು ತಾಮಿಶ್ರ, 5ನೇದ್ದು ಅಂಧತಾ ಮಿಶ್ರ. ಬ್ರಹ್ಮದೇವರು ಪ್ರಪ್ರಥಮವಾಗಿ ಸೃಷ್ಟಿ ಮಾಡಿದ್ದು ಅಜ್ಞಾನವನ್ನೇ. ಆ ಅಜ್ಞಾನ 5 ವಿಧವಾಗಿ ಕೆಲಸ ಮಾಡ್ತದ. ಆ 5 ವಿಧವಾದ ಕೆಲಸದಲ್ಲಿ ಏನೇನ್ ಮಾಡ್ತದಪ್ಪ ಅಂತಂದ್ರೆ, ಒಂದು ತಮಸ್ಸು. ತಮಸ್ಸು ಅಂದ್ರೇನು?
ಈಗ ವಿಚಾರ ಸಾಗರ ಅಥವಾ ಭಗವದ್ಗೀತೆ ಅಥವಾ ಭಾಗವತ ಇಲ್ಲಿ ತನ ಏನ್ ಹೇಳಿವಿ ಗೊತ್ತದ. ಮುಂದೇನ್ ಹೇಳ್ತೀವಿ ಅದೇನಾರ ಗೊತ್ತದ ನಿಮಗೆ? ಗೊತ್ತಿಲ್ಲ. ಗೊತ್ತಿಲ್ಲ. ಏನೇನು ನಿಮಗೆ ಗೊತ್ತಿಲ್ಲ ಅದೆಲ್ಲ ಓಟು ಈ ಕ್ಷಣದ್ದು ನಿಮ್ಗೆ ಅಷ್ಟೇ ಗೊತ್ತದ, ಅರಿವದ. ಮುಂದಿನ ಕ್ಷಣ ಅರಿವು ಇರ್ತದ ಇಲ್ಲ ಯಾವನಿಗೆ ಗ್ಯಾರಂಟಿ? ಗೊತ್ತಿಲ್ಲ. ಅದಕ್ಕೆ ನ ಸ್ವರ. ಸ್ವರ ಅಂದ್ರೆ ಮುಂದಿನ ಕ್ಷಣ, ನ ಅಂದ್ರೆ ಇಲ್ಲ. ಮುಂದಿನ ಕ್ಷಣ ಏನಂತ ಗೊತ್ತಿಲ್ಲ, ಅದು ಇಲ್ಲ. ಹೀಗಾಗಿ ನ ಸ್ವರ. ಗೊತ್ತಿಲ್ಲ, ಏನು ಗೊತ್ತಿಲ್ಲ. ತಮಸ್ಸು ಅಂದ್ರೆ ಏನು ಗೊತ್ತಿಲ್ಲ, ಗೊತ್ತಿಲ್ಲದು. ಮೋಹ. ನಶ್ವರ ಅಂದ್ರೆ ಏನು? ತಮಸ್ಸು ಅಂದ್ರೆ ಏನು ಗೊತ್ತಿಲ್ಲ, ಕತ್ತಲ್ರಿ. ಮುಂದೆ ಏನದ ಕತ್ತಲ ಇದ್ದಂಗೆ ಏನು ಗೊತ್ತಾಗಲ್ಲ, ಏನು ಗೊತ್ತಿಲ್ಲ. ಅಲ್ಲಿ ಏನದ ಗೊತ್ತಿಲ್ಲ, ಇಲ್ಲಿ ಏನದ ಗೊತ್ತಿಲ್ಲ, ಮುಂದೆ ಏನಾಗ್ತದ ಗೊತ್ತಿಲ್ಲ, ಈಗೇನದ ಗೊತ್ತಿಲ್ಲ. ಗೊತ್ತಿಲ್ಲದ ಭಾಗ ಏನೇನದ ಎಲ್ಲ ಓಟು ತಮಸ್. ಎರಡನೇದ್ದೇನದ? ಮೋಹ. ಮೋಹ ಏನದಪ್ಪ ಅಂತಂದ್ರೆ ಇರುವಿಕೆಯಲ್ಲಿ ಬ್ರಹ್ಮವೇ, ಆದ್ರ ತೋರಿಕೆಯಲ್ಲಿ ನಾಮ ರೂಪ ಕ್ರಿಯೆ. ಈಗ ಪ್ರಮೀಳಾಬಾಯಿಗೆ ನಾವು ಪ್ರಮೀಳಾಬಾಯಿ ಅಂತ ತಿಳ್ಕೊಳ್ಳೋದೇ ಮೋಹ, ತಪ್ಪು. ಪ್ರಮೀಳಾಬಾಯಿಗೆ ಬ್ರಹ್ಮ ಅಂತ ತಿಳ್ಕೋಬೇಕು, ಹೌದಿಲ್ರಿ? ಇರುವಿಕೆಯಲ್ಲಿ ಬಾಯಿ ಎಕ್ಸಿಸ್ಟೆನ್ಸ್ ಬ್ರಹ್ಮ, ಬಾಯಿ ಅಪಿಯರೆನ್ಸ್ ಪ್ರಮೀಳಾಬಾಯಿ, ನಾಮರೂಪ. ಆ ನಾಮರೂಪ ಏನದ ಈ ಜಗತ್ತಿನೊಳಗ, ನಾಮರೂಪ ಕ್ರಿಯೆ ಏನದಲ್ಲ, ನಾಮ ರೂಪ ಕ್ರಿಯೆ ಅಂತ ಏನದಲ್ಲ ಈ ಜಗತ್ತಿನಾಗ, ಇದು ಏನದ? ತಪ್ಪು ತಿಳುವಳಿಕೆ. ಮೋಹ ಅಂತಂದ್ರೆ ತಪ್ಪು ತಿಳುವಳಿಕೆ. ಏನಾರು ಮಾತಾಡೋಕೆ ಅಂತೀರಿ ನೋಡ್ರಿ, ನೀವು ತಪ್ಪು ತಿಳ್ಕೊಂಡಿರಿ ನಾ ಹೇಳಿದ ಮಾತು ಅಂತ, ಅದೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಬ್ರಹ್ಮ. ಬ್ರಹ್ಮ ಒಂದನ್ನು ಬಿಟ್ಟು ಉಳಿದುದು ನೀವು ಏನೇನು ತಿಳ್ಕೊಂಡಿರಿ, ಕಲ್ಲು, ಮಣ್ಣು, ಗಿಡ, ಗುಡ್ಡ, ನೀರು, ಎವರೆಸ್ಟ್ ಶಿಖರ, ಮತ್ತೇನು ಪಾರ್ಲಿಮೆಂಟು, ಪ್ರೈಮ್ ಮಿನಿಸ್ಟರು, ಮುಖ್ಯಮಂತ್ರಿ, ಇವೆಲ್ಲ ಓಸು ಏನದವ? ನಾಮರೂಪ. ಅಲ್ಲಿರೋದು ಬ್ರಹ್ಮನೇ. ಬ್ರಹ್ಮನ ಹೊರತಾಗಿ ಬೇರೆ ನಾವು ಏನೇನ ತಿಳ್ಕೊಂಡಿವಲ್ಲ ಅದೆಲ್ಲ ಓಟು ತಪ್ಪು ತಿಳುವಳಿಕೆ. ಅದಕ್ಕೆ ಮೋಹ, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ತಮಸ್ಸು ಅಂತಂದ್ರೆ ಏನಂತೀರಿ ಇದಕ್ಕ? ಇಗ್ನೋರೆನ್ಸ್, ಹೌದಿಲ್ರಿ? ಇಗ್ನೋರೆನ್ಸ್. ಮೋಹಕ್ಕೇನಂತೀರಿ? ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನಿಮಗೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಯದ ಅದನ್ನೇ ನೀವು ಸಮರ್ಥನೆ ಮಾಡ್ತಿರಲ್ಲ, ಇದೇ ಕರೆಕ್ಟ್ ಅಂತೇಳಿ, ಅದಕ್ಕೆ ಮಹಾಮೋಹ. ತಿಳಿದುಕೊಂಡ ತಪ್ಪನ್ನೇ ಸಮರ್ಥನೆ ಮಾಡಿಕೊಳ್ಳುವುದು, ಅದು ಮಹಾಮೋಹ. ತಪ್ಪು ಮಾಡಿ ಮತ್ತೆ ಅದನ್ನೇ ಸರಿ ಅದನ್ನೇ ನಾವು ಏನ್ ಮಾಡ್ತೀವಿ? ಸಮರ್ಥನೆ ಮಾಡ್ಕೋತೀವಿ. ತಿಳಿದುಕೊಂಡ ತಪ್ಪನ್ನೇ ಸಮರ್ಥನೆ ಮಾಡಿಕೊಳ್ಳುವುದು. ಇಂಟರ್ಪ್ರಿಟೇಷನ್ ಆಫ್ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಸಮರ್ಥನೆ ಮಾಡೋದಂತಂದ್ರೆ ಏನಂತೀರಿ? ಇಂಗ್ಲಿಷ್ನಾಗ ಏನಂತೀರಿ ಅದಕ್ಕೆ? ಇಂಟರ್ಪ್ರಿಟೇಷನ್. ಮೊದಲು ನಾವು ಪ್ರಸ್ತಾಪ ಮಾಡೋದು ಇಂಟರ್ಪ್ರಿಟೇಷನ್, ಬಟ್ ನಾವು ಸಮರ್ಥನೆ ಅದೇ ನಮ್ದು ಕರೆಕ್ಟ್ ಅಂತ ಹೇಳಿಕೆ ನಾವು ಅದನ್ನು ಸಾಧಿಸ್ತೀವಲ್ಲ, ಅದು ಮಹಾಮೋಹ. ಅಂದ್ರೆ ಮೋಹ ಅಂದ್ರೆ ಅಜ್ಞಾನ, ಮತ್ತೇನಿಲ್ಲ.
ತಪ್ಪು ಮಾಡಿ ನಾ ಮಾಡಿದ್ದೆ ಕರೆಕ್ಟ್ ಅಂತಾರಲ್ಲ, ಅದು ಮಹಾಮೋಹ. ಮನೆಗೆ ನೋಡ್ರಿ, ಕಷ್ಟಪಟ್ಟು ಏನಾರ ಹೇಳಿದ್ರೆ ಗಂಡ ತಪ್ಪು ಮಾಡಿದ್ ಒಪ್ಕೋತಾನ, ಹೆಣ್ಣಿ ತಪ್ಪು ಮಾಡಿದ್ ಒಟ್ಟ ಒಪ್ಕೊಳ್ಳಲ್ಲ. ಯಾಕಂದ್ರೆ ಕಿವಿ ಹಿಡಿದು ಹೊರಗಾಗ್ತಾರ ಅಂತ ಹೇಳಕ್ಕೆ ಹೆಂಗರೆ ಮಾಡ ಮಹಾಮೋಹದಾಗೆ ಇರ್ತಾಳೆ. ನೋ, ಒಪ್ಪಂಗೆ ಇಲ್ಲ. ಹಾಗ ಮಹಾಮೋಹ, ತಿಳಿದುಕೊಂಡ ತಪ್ಪೆ, ಮಾಡಿದ ತಪ್ಪೆ, ತಿಳಿದುಕೊಂಡ ತಪ್ಪನ್ನೇ ಸಮರ್ಥನೆ ಮಾಡಿಕೊಳ್ಳೋದು, ನಾ ಮಾಡಿದ್ದೆ ಕರೆಕ್ಟಾ ಅನ್ನೋದು. ಇದಕ್ಕೆ ಅಹಂಕಾರನೂ ಅಂತಾರೆ. ಅದಕ್ಕೆ ದುರಹಂಕಾರ, ಅಜ್ಞಾನ ದುರಹಂಕಾರ ಹೌದಲ್ರಿ ಅದು. ಮತ್ತಿನ್ನೇನಪ್ಪ, ತಾಮಿಶ್ರ. ತಾಮಿಶ್ರ ಅಂತಂದ್ರೆ ಸರಿಯಾಗಿ ಹೇಳುವವರ ಮೇಲೆ ಕೋಪ, ದ್ವೇಷ. ಯಾರು ನಮಗ್ ಉದ್ಧಾರ ಮಾಡ್ತಾರ, ಯಾರು ನಮಗ್ ಚಲೋ ಮಾತು ಹೇಳ್ತಾರ, ಅವ್ರ ಮೇಲೆ ಸಿಟ್ಟುಕೊಳ್ಳೋದು, ಅವ್ರ ಮೇಲೆ ಸಿಟ್ಟಾಗೋದು, ಅವ್ರ ಸಂಗತಿ ಜಗಳಕ್ಕೆ ಬೀಳೋದು, ಇದೆ ಹಂಗ ತಾಮಿಶ್ರ. ಗಿಣಿ ಪಂಜರದಾಗಾದ, ಅಯ್ಯೋ ಪಾಪ ಅಂತೇಳಿ ಅದರದ್ದು ಬಾಗಿಲ ತೆರೆದು ಕೈ ಹಾಕಿ ಹೊರಗೆ ಎಳಿಲಕತ್ರ ಅವನ್ ಕೈಗೆ ಕಚ್ಚುತ್ತದ. ಯಾರಿಗಾರ ಅಯ್ಯೋ ಪಾಪ ಅಂತ ನೀವೇನ್ರ ಹೆಲ್ಪ್ ಮಾಡ್ಲಕ್ಕಾದ್ರ ನಿಮ್ ಪಜಿತಿನೇ ಮಾಡ್ಬಿಡ್ತಾರ ಅವ್ರು. ಹೆಲ್ಪ್ ತಗೊಂಡು ಪಜಿತಿ ಮಾಡ್ತಾರ ಅವ್ರು. ಡಬಲ್ ಬೆನಿಫಿಟ್ ತಗೋತಾರ ಅವ್ರು. ಅಯ್ಯೋ ಪಾಪ ಅನಿಸ್ಕೊಳ್ಳೋರು ಬಹಳ ಹುಷಾರಿರ್ಬೇಕು. ಕಷ್ಟ ಜೀವಿಗಳ ಬಗ್ಗೆ ನೀವು ಹೆಲ್ಪ್ ಮಾಡೋ ಟೈಮ್ನೊಳಗ ಬಹಳ ಹುಷಾರಿರ್ಬೇಕು. ಅದು ಒಂದು ಇಲಿಗೆ ಭಾರಿ ಕ್ಯೂರಿಯಾಸಿಟಿ ಇತ್ತತ್ತ, ಹಾವುಗಾರ ಮನ್ಯಾಗ ಇತ್ತದ ಇಲಿ. ಹಾವುಗಾರ ಮನ್ಯಾಗ ಇತ್ತಂತ, ಓಡಾಡ್ತಿತ್ತ. ಅದಕ್ಕೊಂದು ಭಯಂಕರ ಕ್ಯೂರಿಯಾಸಿಟಿ ಇತ್ತತ್ತ. ಏನ್ ಕ್ಯೂರಿಯಾಸಿಟಿ ಅಂದ್ರೆ, ಹಾವಿನ ಬುಟ್ಟಿ ಅದಲ್ಲ, ಅವ ದಿನ ಅದು ಬುಟ್ಟಿ ತಂದು ಮುಚ್ಚಿಡ್ತಾನ, ಅದ್ರಾಗ ಏನದ ಅಂತ ಅದಕ್ಕೆ ಕ್ಯೂರಿಯಾಸಿಟಿ. ಒಂದಿನ ಕಷ್ಟಪಟ್ಟು ಅದು ಏನ್ ಮಾಡ್ತತ್ತ, ಆ ಬುಟ್ಟಿ ಕಟ್ ಮಾಡ್ತತ್ತ, ತೂತ್ ಹಾಕ್ತತ್ತ. ತೂತ್ ಹಾಕಿ ಒಳಗ್ ಹೊಕ್ಕೊಂಡ್ಬಿಡ್ತತ್ತ. ಏನ್ರಿ, ಹಾವಿನ ಬುಟ್ಟಿಗೆ ಅದು ತೂತ್ ಹಾಕಿಬಿಡ್ತತ್ತ. ತೂತ್ ಹಾಕಿ ಒಳಗ್ ಹೊಕ್ಕೋತಂತ. ಒಳಗ್ ಹೊಕ್ಕೊಂಡ್ ಕೂಡ್ಲೇನೆ ಏನಾಯ್ತದು, ಬುಟ್ಟೆನ ಹಾವು ಇಲಿನ ತಿಂದತು, ನುಂಗಿ ಮತ್ತೇನ್ ಮಾಡ್ತು, ಅದೇನ್ ತೂತ್ ಹಾಕಿತ್ತಲ್ಲ, ಆ ತೂತಿನ ಅದು ಹೊರಗೆ ಹೋಗ್ಬಿಡ್ತ. ಅದು ಬಂಧನದಿಂದನೂ ಮುಕ್ತ ಆಯ್ತು, ತೂತ್ ಹಾಕಿದವನಿಗೆ ನುಂಗಿ ಬಿಡ್ತು. ಹೆಲ್ಪ್ ಮಾಡ್ಲಕ್ ಹೋದ್ರೆ ಹಿಂಗಿರ್ತದ ಒಂದೊಂದ್ಸಾರಿ, ಡೇಂಜರ್ ಕೆಲಸ. ಅಯ್ಯೋ ಪಾಪ ಅಂದ್ರಿ, ನೀವು ಮಾಡಿದ ಹೆಲ್ಪ್ ಎಲ್ಲಾನು ನೀರ ಹಾಕ್ತಾರ. ಡೇಂಜರ್, ಬಹಳ ಹುಷಾರಿರ್ಬೇಕು ಕಷ್ಟ ಜೀವಿಗಳ ವಿಷಯದಾಗ. ಅದಕ್ಕ ತಾಮಿಶ್ರ, ನಮ್ಗೆ ಯಾರು ಉದ್ಧಾರ ಮಾಡ್ತಾರ, ನಮ್ಗೆ ಯಾರು ಚಲೋದು ಹೇಳ್ತಾರ, ನಮ್ಗೆ ಅಂತಾರ, ಅವರಿಗೆ ಸರಿಯಾಗಿ ಹೇಳುವವರ ಮೇಲೆಯೇ ಕೋಪ, ದ್ವೇಷ. ಮತ್ತೇನದ, ಐದನೇದ್ದು ಇನ್ನ ಏನು ಉಳಿತು, ಅಂಧತಾಮಿಶ್ರ. ಅಂಧತಾಮಿಶ್ರ ಅಂತಂದ್ರೇನು, ಸರಿಯಾಗಿ ಹೇಳುವವರ ಮೇಲೆ ಮಾರಣಾಂತಿಕ ದ್ವೇಷ, ಅವರನ್ನು ಕೊಲೆ ಸಹಿತ ಮಾಡಿಬಿಡ್ತಾರಂತ. ಯೇಸು ಕ್ರಿಸ್ತನ್ ಕೊಲೆ ಮಾಡಿದ್ರಿಲ್ಲ, ಮಳಿ ಹೊಡೆದು ಕೊಲ್ಲಿದ್ರಲ್ರಿ. ಅವ ಜಗತ್ತಿಗೆ ಒಳ್ಳೇದ್ ಮಾಡ್ಲಿಕ್ಕೆ ತುಟಿ ಬಂದಿದ್ನ ಇಲ್ಲ, ಎಲ್ಲರಿಗೆ ಒಳ್ಳೆ ಜ್ಞಾನನೇ ಹೇಳಿ ಉದ್ಧಾರ ಮಾಡ್ಬೇಕಂತ ಬಂದಿದ್ದ. ಅವ ಹೇಳಿದ್ದು ಇವಕ್ಕೆ ಅರ್ಥ ಆಗ್ಲಿಲ್ಲ. ಬಸವಣ್ಣವರಿಗೆ ಗಡಿಪಾರು ಮಾಡಿದ್ರಿಲ್ಲ. ಅಂಧತಾಮಿಶ್ರ. ಬಸವಣ್ಣವರಿಗೆ ಇದರಿಂದ ಕಲ್ಯಾಣದಿಂದ ಕೂಡಲ ಸಂಗಮಕ್ಕೆ ಗಡಿಪಾರು ಮಾಡಿದ್ರು. ಮಕ್ಕಾದಿಂದ ಮದೀನಾಕ, ಮದೀನಾದಿಂದ ಮಕ್ಕಾಕ ಮೊಹಮ್ಮದ್ ಪೈಗಂಬರ್ ಸಾಹೇಬರಿಗೆ ಗಡಿಪಾರು ಮಾಡಿದ್ರು. ಮಹಾತ್ಮ ಗಾಂಧಿಗೆ
ಗುಂಡಿಟ್ಟು ಕೊಂದ್ರು. ಇವೆಲ್ಲ ಅಂಧತಾ ಮಿಶ್ರ. ಇದನ್ನೇ ಏನಂತಾರ? ಅವಿದ್ಯೆ ಎನ್ನುತ್ತಾರೆ. ರಾಮನಿಗೆ, ರಾವಣನಿಗೆ, ಮಹಾತ್ಮ ಗಾಂಧಿಗೆ, ಅವನಿಗೆ ಕೊಲ್ಲಿದವರೇ ಗೂಡ್ಸೆ, ನಾಥುರಾಮ್ ಗೂಡ್ಸೆ, ಅವರಿಗೆ ಏನು ವ್ಯತ್ಯಾಸ ಅದಪ್ಪ ಅಂದ್ರೆ, ಮಹಾತ್ಮ ಗಾಂಧಿಗೆ ಸ್ಥಾನಮಾನ ಎಲ್ಲದ? ಜನರ ಹೃದಯದೊಳಗಾದ. ನಾಥುರಾಮ್ ಗೂಡ್ಸೆನ ಹೆಸರು ಎಲ್ಲದ? ಹೃದಯದಾಗ ಅದೇನು? ಪೂಜ್ಯ ವ್ಯಕ್ತಿ ಅಂತ ಚರಿತ್ರೆ ಒಳಗಾದ, ಹಿಸ್ಟ್ರಿ ಒಳಗದ. ಮಹಾತ್ಮ ಗಾಂಧಿ ಹೆಸರು ಎಲ್ಲಿ ತನ ಇರ್ತದ, ಅಲ್ಲಿ ತನ ನಾಥುರಾಮ್ ಗೂಡ್ಸೆನ ಹೆಸರು ಇರ್ತದ. ರಾಮನ ಹೆಸರು ಎಲ್ಲಿ ತನ ಇರ್ತದ, ಅಲ್ಲಿ ತನಕ ರಾವಣನ ಹೆಸರು ಇರ್ತದ. ರಾವಣನ ಯಾರ್ಯಾರ ಹೃದಯದೊಳಗಿಟ್ಟು ಪೂಜೆ ಮಾಡ್ತಾರೇನು? ಇಲ್ಲ. ಅವ ಚರಿತ್ರ ಪುರುಷ. ಅವ ರಾವಣ. ರಾಮ ಹೃದಯದಗಿಟ್ಟು ಪೂಜೆ ಮಾಡ್ತಾರ, ಅವನ ಉಪಾಸನೆ ಮಾಡ್ತಾರ. ಅದು ಉಪಾಸಕರ ಹೃದಯದೊಳಗೆ ಸ್ಥಾನಮಾನ ತಗೋಬೇಕು. ಅದು ಬಹಳ ಮುಖ್ಯ. ಈ ಜಗತ್ತಿಗೆ ಬಂದ ಮೇಲೆ ಊರೆಲ್ಲ ಪ್ಲಾಟ್ ತಗೋಬೇಕು, ಹೊಲ ತಗೋಬೇಕು ಅಂತ ಓಡಾಡ್ತಿರ್ತಾರ. ಈ ಜನರ ಹೃದಯದೊಳಗಿರುವಂತ ಸ್ಥಾನಮಾನ ತಗೊಳಕ್ಕೆ ಬಡದಾಡಬೇಕು. ಅದು ಬಹಳ ಮುಖ್ಯ. ಒಂದಾದ್ರೂ ಜನರ ಹೃದಯದೊಳಗೆ ಸೇರ್ಕೊಂಡು ಪೂಜ್ಯ ವ್ಯಕ್ತಿ ಅನಿಸ್ಕೋಬೇಕು. ಈ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಒಬ್ಬರು ಹೃದಯದಾಗ ಆದ್ರೂ ಪೂಜ್ಯ ಸ್ಥಾನ ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ಆ ಪ್ರಯತ್ನ ಮಾಡಬೇಕು. ಪವಿತ್ರನಾಗಿರೋದಕ್ಕೆ ಪ್ರಯತ್ನ ಮಾಡಬೇಕು. ತನ್ನ ಪಾವಿತ್ರತೆಯಿಂದ ತಾನು ಮೋಕ್ಷ ಹೊಂದಬೇಕು. ತಾನು ಮೋಕ್ಷ ಹೊಂದಿ ಇನ್ನೊಬ್ಬರಿಗೆ ಮೋಕ್ಷ ಹೊಂದೋದಕ್ಕೆ ಮಾರ್ಗದರ್ಶನ ಮಾಡಬೇಕು. ಇವೆಲ್ಲ ಮಾಡಬೇಕಾದ ಸಾಧನೆಗಳು. ಮುಂದೇನಾಯ್ತು? ಈ ರೀತಿ ಏನದಲ್ಲ ಅಜ್ಞಾನ, ಇದನ್ನೇ ಅವಿದ್ಯೆ ಎನ್ನುತ್ತಾರೆ. ಈ ಅವಿದ್ಯೆ ಸೃಷ್ಟಿ ಮಾಡಿದ್ದು ಬ್ರಹ್ಮ. ಮತ್ತೆ ಯಾರಿಗೋಸ್ಕರ ಮಾಡಿದ? ಈ ಅವಿದ್ಯೆ ಯಾರಿಗೋಸ್ಕರ ಮಾಡಿದ? ಅವಿದ್ಯೆ, ಅಜ್ಞಾನ, ಇದು ಯಾರ ಸಲುವಾಗಿ ಮಾಡಿದ? ಯಾರ ಸಲುವಾಗಿ ಮಾಡಿದನು ಅಂತಂದ್ರೆ ದುಷ್ಟರಿಗೋಸ್ಕರ. ಈ ಬ್ರಹ್ಮ ಅವಿದ್ಯೆ ಸೃಷ್ಟಿ ಮಾಡಿ ಮೊದಲ ದುಷ್ಟರಿಗೆ ಅನುಕೂಲ ಮಾಡ್ಯಾನ. ಈ ಅಜ್ಞಾನ ಸೃಷ್ಟಿ ಮಾಡಿ ದುರ್ಜೀವರ ಸಾಧನೆಗಾಗಿ ಈ ಅವಿದ್ಯೆ ಮಾಡಿದ್ದಾನೆ. ಅವನಿಗೆ ಕೇಳಬೇಕು. ಯಾಕೆ ಮಾಡ್ದ ಅವನಿಗೆ ಕೇಳಬೇಕು, ಇದು ಹೆಂಗ್ ಮಾಡಿದ ಅಂತ. ದುಷ್ಟರಿಗೋಸ್ಕರ, ದುರ್ಜೀವರ ಸಾಧನೆಗಾಗಿ ಈ ಅವಿದ್ಯೆ ಸೃಷ್ಟಿ ಮಾಡ್ದ. ಆದರೆ ಸಜ್ಜೀವರಿಗೆ, ಒಳ್ಳೆ ಜನರಿಗೆ ಈ ಅಜ್ಞಾನ ಪಂಚಕದ ಸ್ಪರ್ಶ ಆಗಬಾರದು. ಈ ಅಜ್ಞಾನ ಪಂಚಕದ ಸ್ಪರ್ಶ ಆಗಬಾರದು ಅಂತ ಹೇಳಿ ಪಂಚರೂಪಿ ಭಗವಂತನ ಸ್ತೋತ್ರ ಮಾಡಬೇಕು. ಹಾ, ಮತ್ತ ಈ ಅವಿದ್ಯೆಯನ್ನ ನಮಗ ಆಗಬಾರ್ದು ಅಂತಂದ್ರೆ ಪಂಚರೂಪಿ ಭಗವಂತನ ಸ್ತೋತ್ರ ಮಾಡಬೇಕು. ಒಂದನೇದ್ದೇನು? ಕ್ರುದ್ಧೋಲ್ಕ. ಎರಡನೇದ್ದು ಮಹೋಲ್ಕ. ಮೂರನೇದ್ದು ವೀರೋಲ್ಕ. ನಾಲ್ಕನೇದ್ದು ದ್ಯೂಲ್ಕ. ಐದನೇದ್ದು ಸಹಸ್ರೋಲ್ಕ. ಈ ಪಂಚರೂಪ ಸ್ತೋತ್ರಗಳನ್ನು ದೇಹದಲ್ಲಿ ನ್ಯಾಸ ಮಾಡಿಕೊಂಡರೆ ಈ ಅವಿದ್ಯೆಗಳ ಸಂಪರ್ಕ ಆಗುವುದಿಲ್ಲ. ಈ ಉದ್ರದ್ದು ಯಾವುದು ಸಮಸ್ಯೆ ಆಗ್ಲಾರ್ದಂಗ ಆಗ್ಬೇಕಾಯ್ತಂದ್ರ ಈ ಭಾಗವತ ಏನ್ ಮಾಡ್ಲಕತ್ತದ ಅಂತಂದ್ರೆ ಒಂದು ದೊಡ್ಡ ಮಾರ್ಗದರ್ಶನ ಕೊಡ್ಲಕತ್ತದ. ಈ ಪಂಚರೂಪಿ ಭಗವಂತನ ಸ್ತೋತ್ರ ಮಾಡಬೇಕು. ಆ ಸ್ತೋತ್ರಗಳ ಹೆಸರುಗಳು ಕೊಟ್ಟಾರ: ಕ್ರುದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯೂಲ್ಕ, ಸಹಸ್ರೋಲ್ಕ. ಚಂದದನ್ರಿ ಮಾರ್ಗದರ್ಶನ ಕೊಟ್ಟಾರ. ಈ ಅವಿದ್ಯೆಯ ತಾಪ ನಮಗ್ ಹತ್ತಬಾರದು ಅಂತಂದ್ರ ಇವು 5 ಪಂಚರೂಪಿ ಭಗವಂತನ
ಸ್ತೋತ್ರಗಳು ಮಾಡಬೇಕು. ಮತ್ತೇನ್ ಮಾಡಬೇಕು? ಧಿಯೋ ಯೋನ ಪ್ರಚೋದಯಾತ್ ಅಂದ್ರೆ ಎಲ್ಲಿದ್ದು? ಧಿಯೋ ಯೋನ ಪ್ರಚೋದಯಾತ್ ಎಲ್ಲಿದ್ದು? ಗಾಯತ್ರಿ ಜಪ ಮಾಡಿರ ಇಲ್ಲ? ಧಿಯೋ ಯೋನ ಪ್ರಚೋದಯಾತ್ ಅಂದ್ರ ನನಗ ಬುದ್ಧಿ ಬರಂಗ್ ಮಾಡಪ್ಪ ದೇವರೇ ಅಂತೇಳಿ ಈ ರೀತಿ ನೀವು ಮಾಡಿದ್ರಿ ಅಂತಂದ್ರೆ ಬುದ್ಧಿ ಬರ್ತದ. ನಾರಾಯಣ ಮಂತ್ರ ಜಪ, ಕ್ರುದ್ಧೋಲ್ಕಾದಿ ರೂಪಗಳ ನ್ಯಾಸ, ಅವಿದ್ಯೆಯ ಪರಿಹಾರಕ್ಕಾಗಿ ಇವು ಸೂತ್ರಗಳು. ನಾರಾಯಣ ಮಂತ್ರ ಅದೆಷ್ಟು? ದ್ವಾದಶ ಮಂತ್ರ ಏನದಲ್ಲ, ಓಂ ನಮೋ ನಾರಾಯಣಾಯ, ನಾರಾಯಣ ಮಂತ್ರ ಜಪ, ಓಂ ನಮ ಶಿವಾಯ ಅವೆಲ್ಲ ಮಾಡ್ಬೇಕಪ್ಪ. ಏನಾರ ಒಂದು ಮಂತ್ರ ಅನ್ಕೋತಿರ್ಬೇಕು. ಈ ಅವಿದ್ಯೆಯಿಂದ ನೀವು ಮುಕ್ತರಾಗಬೇಕು. ಈ ಅವಿದ್ಯೆಯ ತಾಪ ನಿಮಗೆ ಹತ್ತಬಾರದು ಅಂತಂದ್ರೆ ನೀವೇನ್ ಮಾಡ್ಬೇಕು? ನಾರಾಯಣ ಮಂತ್ರ, ಓಂ ನಮೋ ನಾರಾಯಣಾಯ ಅಥವಾ ಓಂ ನಮ ಶಿವಾಯ ಷಡಕ್ಷರಿ ಮಂತ್ರ ಅವಿದ್ಯೆಯ ಪರಿಹಾರಕ್ಕಾಗಿ ಗಾಯತ್ರಿ ಮಂತ್ರ ಮಾಡಿದ್ರಿ ಅಂತಂದ್ರ ನೀವು ಜಪ ಮಾಡಿದ್ರೇನು ಬುದ್ಧಿ ಬರ್ತದ. ಇಲ್ಲಂದ್ರೆ ಸತ್ಸಂಗಕ್ಕೆ ಬರ್ದ್ರಿ ಅಂತಂದ್ರೆ ಬುದ್ಧಿ ಬರ್ತದ. ಸತ್ಸಂಗಕ್ಕೆ ಬರಬೇಕು ಅನ್ನೋದು ಬುದ್ಧಿ ಬೇಕು ಅಂತಂದ್ರೆ ನೀವು ಗಾಯತ್ರಿ ಜಪ ಮಾಡ್ತಿರ್ಬೇಕು. ಯಾರು ಗಾಯತ್ರಿ ಜಪ ಮಾಡ್ತಾರ ಅವ್ರಿಗೆ ಧೀ ಅಂತಂದ್ರೆ ಬುದ್ಧಿ. ಧಿಯೋ ಯೋನ ಪ್ರಚೋದಯಾತ್, ಧೀ ಶಕ್ತಿ ಅಂತಾರ ನೋಡ್ರಿ. ಧೀಮಂತರು, ಧೀ ಶಕ್ತಿ, ಧಿಯೋ ಯೋನ ಅಂದ್ರೆ ಇದು ಬುದ್ಧಿ ಶಕ್ತಿ. ಜಗತ್ತಿನಾಗ 100 ಕಡೆ ಹೋಗ್ಲಕ್ಕ ಅವಕಾಶ ಅದ. 100 ಕಡೆ ತಿರುಗಾಡೋದಕ್ಕಿಂತ ಸತ್ಸಂಗಕ್ಕೆ ಹೋಗ್ಬೇಕು ಅಂತ ಬುದ್ಧಿ ಬರ್ಬೇಕಾದ್ರೆ ಗಾಯತ್ರಿ ಜಪ ಮಾಡ್ತಿರ್ಬೇಕು. ಮತ್ತೆ ಯಾವಾಗ ನೀವು ನಿಮ್ಮದು ನೀವೇ ಸತ್ಸಂಗಕ್ಕೆ ಬರ್ಲಕೈತೀರಿ ಅಂದ್ರೆ ಯಾ ಗಾಯತ್ರಿ ಜಪ ಮಾಡೋದೇನ್ ಬೇಕಾಗಿಲ್ಲ. ಸುಮ್ ಸತ್ಸಂಗಕ್ಕೆ ಬಂದು ಬಿಟ್ರೆ ಸಾಕಪ್ಪ, ಆಯ್ತಷ್ಟೇ. ಓಂ ನಮ ಶಿವಾಯ ಮಂತ್ರ ಜಪ ಮಾಡ್ರಿ, ಓಂ ನಮೋ ನಾರಾಯಣಾಯ ಅಂತ ಹೇಳ್ಕೆ ನಾರಾಯಣ ಮಂತ್ರ ಹೇಳ್ರಿ. ಮತ್ತೇನ್ ಮಾಡ್ಬೇಕು? ಇವು ಕ್ರುದ್ಧೋಲ್ಕಾದಿ ನ್ಯಾಸಗಳನ್ನ ಈ ಸ್ಥೂಲ ಶರೀರದೊಳಗ ಅಳವಡಿಸ್ಕೋಬೇಕು. ನ್ಯಾಸಗಳಿವು, ಕ್ರುದ್ಧೋಲ್ಕ ನ್ಯಾಸ, ಮಹೋಲ್ಕ ನ್ಯಾಸ ಇವೆಲ್ಲ ಅದಾವ. ಇವೆಲ್ಲ ಮಾಡೋದಕ್ಕಿಂತ ಓಂ ನಮ ಶಿವಾಯ ಅನ್ನೋದು ಚಲೋ ಅಲ್ರಿ. ಮತ್ತೇನಾರ ಸಂಸ್ಕೃತ ಶ್ಲೋಕಗಳು ಕೊಟ್ಟಕ್ಕೆ ಅನ್ಲಕ್ ಬರ್ಲಾರ್ದಂತ ಹಚ್ಚಿಟ್ರಂದ್ರೆ ಏನ್ ಮಾಡ್ತೀರಿ? ಅವಿದ್ಯೆಯ ಪರಿಹಾರಕ್ಕಾಗಿ ಷಡಕ್ಷರಿ ಮಂತ್ರ ಗೊತ್ತಿದ್ದದ್ದೇ ಅದ ಮಾಡ್ಕೊತ ಕೂತ್ರಾಯ್ತು. ಮುಂದೇನ್ ಮಾಡಿದ್ರು? ಮೊದಲ ಬ್ರಹ್ಮದೇವರು ಅಜ್ಞಾನವನ್ನ ದುಷ್ಟ ಜನರಿಗಾಗಿ ಮಾಡಿ ಆ ಅವಿದ್ಯೆಯ ತಾಪ ಸಜ್ಜನರಿಗೆ ಹತ್ತಬಾರದು ಅಂತೇಳಿ ಜಪತಪಾದಿ ಮಾರ್ಗಗಳನ್ನ ತೋರಿಸಿದರು. ಇದು ಆದ್ಮೇಲೆ ಸಜ್ಜನರು ಯಾರು ಜಪ ತಪ ಪೂಜಾ ಪಾಠ ಮಾಡ್ಕೋತಿರ್ತಾರ ಅವರಿಗೆ ಈ ಜಗತ್ತು ಎಷ್ಟು ಕಷ್ಟ ನಷ್ಟ ಎಷ್ಟು ದುಷ್ಟ ಏನಿದ್ರು ಅವ್ರಿಗೇನು ಫರಕ್ ಬೀಳಂಗಿಲ್ಲ. ಪರಮಾತ್ಮನ ರಕ್ಷಣೆ ಒಳಗಿರ್ತಾರ, ಅವ್ರಲಿಂತ ಏನೂ ಸಮಸ್ಯೆ ಆಗಂಗಿಲ್ಲ. ಮುಂದೇನ್ ಮಾಡಿದ್ರಪ್ಪ ಅಂತಂದ್ರೆ ಬ್ರಹ್ಮದೇವರು ಮುಂದಿನ ಸೃಷ್ಟಿ ಪವಿತ್ರವಾದ ಧ್ಯಾನ ಮಾಡಿದ ಮೇಲೆ ಏನ್ ಬೇಕಾಗಿದೆ? ಈಗ ಬ್ರಹ್ಮದೇವರಿಗೆ ಸಂತಾನ ಬೇಕಾ ಬೇಡ? ಎಲ್ಲರಿಗೂ ಸಂತಾನ ಬೇಕಾ ಬೇಡ್ರಿ? ಮಕ್ಕಳು ಅಂತೇಳಿ ಮದುವೆ ಮಾಡ್ಕೊಂಡು ಎಲ್ಲ ಮಾಡಿ ಮಕ್ಕಳ ಹಡೆತನ ಸಮಾಧಾನ ಇರಲ್ಲ. ಒಂದೋ ಎರಡೋ ಮಕ್ಕಳಾದಾಗೆ ಸಮಾಧಾನ ಆಗಲ್ಲ. ಹಾಂಗ ಬ್ರಹ್ಮದೇವರಿಗೂ ಇಷ್ಟೇ ಫಜಿತಿಯಾಗಿ ಕಡಿಗೆ 4 ಮಕ್ಕಳು ಹಡ್ದ. 4 ಮಕ್ಕಳು ಯಾರಪ್ಪ ಅಂದ್ರೆ ಸನಕ, ಸನಂದ, ಸನಾತನ, ಸನತ್ ಕುಮಾರ. ಈ 4 ಮಕ್ಕಳು ಬ್ರಹ್ಮನ ಸಂತಾನ. ಇವರು ಸೃಷ್ಟಿಕರ್ತ ಬ್ರಹ್ಮನ ಸಂತಾನ. ಬರ್ಕೋಬೇಕಿದು. ಸನಕ, ಸನಂದ, ಸನಾತನ, ಸನತ್ ಕುಮಾರ ಅಂತೆ. ಏನಾಯ್ತು? 6:11 ಆಯ್ತು. ಪಾಠ ಮುಕ್ತಾಯ ಮಾಡೋಣ. ಪಟ್ಟ ಮುಗಿಸ್ಬೇಕು. ಅದೇ ಮತ್ತ
ಇದೇನ್ ಪಾಠ ಭಾರಿ ಟೇಸ್ಟಿ ಇರ್ತದೆ, ಇದು ಕೇಳಬೇಕೆ ಅನಿಸ್ತಿರ್ತದೆ. ಇದು ಹಿಂಗೆ ಮುಗಿಯಂಗಿಲ್ಲ, ಇದು ಚಲೋ ಅನಿಸ್ತದೆ ಕೇಳಕ್ಕ. ಪರಮಾತ್ಮನ ಕಥೆಯಪ್ಪ, ಕೇಳ್ಕೊತ ಹೋಗ, ಮಸ್ತ್ ಇರ್ತದೆ. ಟೈಮ್ ಆಗಿದ್ದೆ ಗೊತ್ತಾಗಂಗಿಲ್ಲ. ಈಗೇನಾಯ್ತು? ಏನ್ರಿಪ್ಪ ಏನ್ರಿ? ನಾವೀ ಗುರುಗಳೇ ಚಲೋ ಅದ. ನಮ್ದು ಜೀವನ ಹೆಂಗದ ನಮ್ಮಂಗೆ ಅದಕ್ಕೊಂದು ಕತಿ ಬರೆದು ಕೊಟ್ಟಾರ, ಮಜಾ ಬರ್ತದ, ಖುಷಿ ಅನ್ನಿಸ್ತದ. ಮೊದಲ ಅಜ್ಞಾನ ಸೃಷ್ಟಿ ಮಾಡ್ದ ದುಷ್ಟರಿಗಾಗಿ, ಕೆಟ್ಟವರಿಗಾಗಿ, ಮತ್ತೇನ್ ಮಾಡ್ದ ಸಜ್ಜನರಿಗಾಗಿ. ಆ ಅಜ್ಞಾನ ಇವ್ರಿಗೇನು ಕಷ್ಟ ಬರ್ಲಾರ್ದಂಗ, ಅಜ್ಞಾನದ ಸ್ಪರ್ಶ ಆಗ್ಲಾರ್ದಂಗ ಇವ್ರಿಗೆ ಜಪ ತಪಾದಿ ಮಾರ್ಗದರ್ಶನಗಳನ್ನು ಸೃಷ್ಟಿ ಮಾಡ್ದ. ಆಮೇಲೆ ಏನ್ ಮಾಡ್ದ? ಮಕ್ಕಳನ್ನ ಹಡ್ದ. ಸನಕಾದಿ ಬ್ರಹ್ಮಕುಮಾರರು ಅಂತಾರ 4 ಜನ ಮಕ್ಕಳನ್ನ ಹಡದ. ಆ 4 ಜನರು ಬ್ರಹ್ಮನ ಪ್ರಥಮ ಸೃಷ್ಟಿ ಮನುಷ್ಯರು. ಓಕೆ, ಮುಂದಿನ ಭಾಗ ಮತ್ತೆ ಮುಂದೆ ಕಂಟಿನ್ಯೂ ಮಾಡೋಣ. ಇಲ್ಲಿ ತನಕ ನಿಮ್ಗ ಯಾರು ಜಾಯಿನ್ ಆಗ್ತೀರಿ ಜೊತೆಗೆ ಇನ್ನೊಬ್ಬರಿಗೆ ಕನಿಷ್ಠ ಫೋನ್ ಮಾಡಿ ಜಾಯಿನ್ ಆಗ್ರಿ. ಯಾಕಂದ್ರೆ ಅವ್ರಿಗೆ ನೆನಪಿರ್ತದೋ ಇಲ್ಲೋ, ಬೆಳಿಗ್ಗೆ ಪ್ರಕಟಣೆ ಒಳಗೆ ಹೇಳಿರಿ. ಮತ್ತ ಇದರ ಬಗ್ಗೆ ಆಸಕ್ತಿ ಇದ್ದು ಅವ್ರು ಯಾಕೆ ಅಟೆಂಡ್ ಆಗಲ್ರು? ಬರೀ 4-5 ಮಂದಿ ಅಟೆಂಡ್ ಆಗಿರಿ, 5 ಮಂದಿ 4 ಮಂದಿ ನಾನು ಹಿಡ್ಕೊಂಡು ಅವರೆಲ್ಲರೂ ಅಟೆಂಡ್ ಆಗ್ಬೇಕಲ್ಲ. ಉಳಿದವ್ರಿಗೆಲ್ಲ ಮತ್ತೆ ಯಾರ ಒಬ್ಬರು ಫೋನ್ ಮಾಡಿ ಹೇಳಿ ಕರ್ಕೊಂಡ್ ಬರ್ಬೇಕಲ್ಲ. ಬೇಡ, ಬಿಟ್ರು ಬಿಡಲ್ಲ. ನಾವ್ ಆಟೆ ಕೇಳಮ್ಮ, ನಾವ್ ಆಟೆ ಕೇಳ್ಕೊಂಡು ಹೋಗ್ಬಿಡೋಣ ನೋಡ್ರಿ, ಒಡಿ ಗಾಡಿ ಮಜಾ ಮಾಡೋ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಮುಂದೇನ್ ಮಾಡ್ಬೇಕಪ್ಪ ಅಂತಂದ್ರೆ 8:30 ಮತ್ತೆ ಪಾಠಕ್ಕೆ ಬರಬೇಕು. ಇದರ ಮುಂದಿನ ಭಾಗ ಮುಂದಿನ ವಾರ. ಈ ಸನಕ ಸಾನಂದ ಇವರೆಲ್ಲರೂ ಏನೇನ್ ಮಾಡ್ತಾರ, ಮುಂದೆ ಈ ಜಗತ್ ಹೆಂಗ್ ಬೆಳೆಸ್ತಾರ, ಎಲ್ಲ ಸಿಸ್ಟಮ್ಯಾಟಿಕ್ ಸ್ಟೋರಿ ಅದ. ಆರಾಮ್ ಓದ್ಕೊತ ಹೋಗ, ಸುಮ್ಮನೆ ಓದೋದು ಕೇಳಿದೆ. ಓಕೆ.